ಈ ತರ ಒಂದು ಕಟ್ಔಟ್, ದಟ್ ವಾಸ್ ಮೈ ಓ ಮೈ ಗಾಡ್. ಅಲ್ಟಿಮೇಟ್ಲಿ ರಿಲೇಶನ್ಶಿಪ್ ಇಂಪಾರ್ಟೆಂಟ್ ಆಗುತ್ತೆ. ಬೇರೆಯವರು ಬರೋಕ್ಕಿಂತ ಮುಂಚೆ, ರಿಲೇಶನ್ಶಿಪ್ ಎಲ್ಲ ಆಗೋಕ್ಕಿಂತ ಮುಂಚೆ ಯು ಶುಡ್ ಬಿ ರೆಡಿ ಫಾರ್ ಒಂದು ಕೆಲವು ತಿಂಗಳಂತೂ ಏನ್ ಹಾಡ್ತಾರಪ್ಪ. ನಮಗೆ ಗೊತ್ತಿರಬೇಕು ವೆನ್ ವಿ ಶುಡ್ ಕಟ್ ಇಟ್ ಔಟ್ ಅಂಡ್ ಸ್ಟಾಪ್ ಅಂಡ್ ಸೇ ನೋ. ಯಾಕೆ ಇನ್ನೂ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಅಲ್ಲಿ ಇಲ್ಲ ಸಂಗೀತ ಶೃಂಗೇರಿ? ಸಮಥಿಂಗ್ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್. ಯು ನೋ, ಐ ಶುಡ್ ಡೂ ಜಸ್ಟಿಸ್ ಫಾರ್ ದರ್ ಲವ್ ಅಂತ. ಐ ಡೆಫಿನೆಟ್ಲಿ ಹ್ಯಾವ್ ಲವ್ ಆ್ಯಂಡ್ ಯಾಕೆ ನಿಮಗೆ ಬೇಡ ಅನ್ಸಿತ್ತು, ಇವಾಗ ಯಾಕೆ ಬೇಕೇ ಬೇಕು ಅಂತ ಅನಿಸಿದೆ? ಅನ್ಸತ್ತೆ ಆಗಲ್ಲ ಗುರು, ಬಿಟ್ಟೋಗ್ಬಿಡೋಣ ಅಂತ. ಇದ್ರ ಮುಂದೆ ಏನಾಗುತ್ತೋ ನಂಗೆ ಗೊತ್ತಿಲ್ಲ, ಇದ್ರ ಹಿಂದೆ ಏನಾಗಿದೆಯೋ ನಾನು ಚೇಂಜ್ ಮಾಡೋಕ್ಕಾಗಲ್ಲ. ಬೇಜಾರಾಗಿದೆ, ಸಿಚುವೇಶನ್ಸ್ ನನ್ನ ಕೈ ಮೀರಿ ಹೋಗಿದೆ. ನಿಮ್ಗೆ ಒಪಿನಿಯನ್ ಬೇರೆ ತರ ಇತ್ತಾ ಬಿಗ್ ಬಾಸ್ ಮೇಲೆ? ನಾನು ಹೋಗ್ಲಾ ಬೇಡ ಅಂತ ಕೇಳಿದಾಗ ನಮ್ಮ ಇಂಡಸ್ಟ್ರಿಯವರೇ ಬೇಡ ಅಂತ ಹೇಳಿ ನನ್ನ ಮೈಂಡ್ ನೆಕ್ಸ್ಟ್ ಲೆವೆಲ್ ಟಾರ್ಚರ್ ಆಗಿದೆ ಹೇಳಬೇಕು ಅಂತ ಹೇಳಿದ್ರೆ. ನಿಮ್ಮ ಸಕ್ಸಸ್ ಅನ್ನ ಎಂಜಾಯ್ ಮಾಡಿದಂತಹ ಒಂದೇ ಒಂದು ಫ್ರೆಂಡ್ ಕೂಡ ನಿಮಗೆ ಸಿಕ್ಕಿಲ್ವಾ ಇಲ್ಲಿ ತನಕ? ಲೈಫ್ ಲಾಂಗ್ ಏನಾದ್ರೂ ಮನಸ್ಸಲ್ಲಿ ಇಟ್ಕೊಬೇಕಾದ್ರೆ ಕಾಲ್ ಮಾಡಬೇಕು ಅಂದ್ರೆ ನಾನು ಆ ವ್ಯಕ್ತಿನೇ ಅಲ್ಲ. ಆ್ಯಕ್ಚುಲಿ TRPಗೋಸ್ಕರ ಬಳಸ್ಕೊಂಡ್ರು, ಬಟ್ ಇವರಿಬ್ರಿಗೆ ಮೋಸ ಮಾಡಿದ್ರು. ನಿಜ ಹೇಳ್ಬೇಕು ಅಂದ್ರೆ ಗುಂಪು ಮಾತಾಡ್ತಿದ್ರು, ಅದನ್ನೇ ಫ್ಯೂಲ್ ಆಗಿ ಇಟ್ಕೊಂಡು ಇಗ್ನೈಟ್ ಮಾಡ್ತಾ ಹೋಗಿ ಕಾಲು ಎಳ್ದು ಆಕ್ಚುಲಿ ನಿಮ್ಮನ್ನ ಲೋ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಆ ಕಾಲಿಡ್ಬೇಕಿದ್ರೆ ನನ್ನ ಕಾಲು ಇನ್ನೊಬ್ರು ಇಟ್ಕೊಂಡು ಕಾಲಿ ಒಳಗಿಲ್ಲ. ಯಾರ ಹತ್ರ ಆದ್ರೂ ಹತ್ಕೊಳ್ಳಿ, ಪರವಾಗಿಲ್ಲ. ನಿಮಗೆ ಹರ್ಟ್ ಮಾಡಿರೋ ಮುಂದೆ ಹೇಳ್ಬೇಡಿ. ಆ ಕಡೆಯಿಂದ ಆಕ್ಚುಲಿ ಸ್ನೇಹದ ಹಸ್ತ ಚಾಚ್ಲಿಕ್ಕೆ ರೆಡಿ ಇದ್ದಾರೆ. ಇದನ್ನ ನೀವು ಕೇಳ್ತಿರೋದು ಏನಕ್ಕೆ ಅಂದ್ರೆ ಬಿಗ್ ಬಾಸ್ ಮನೇಲಿ 1000 ಸತಿ ನೋ 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 ಅಂತಾನೆ ಹೇಳಿದ್ರು. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 10 ಮುಗಿದು ಬಹಳ ದಿನಗಳು ಕಳೆದ್ರು ಕೂಡ ಕಂಟೆಸ್ಟೆಂಟ್ಸ್ಗಳ ಒಂದು ಹವಾ ಆಗಿರ್ಬೋದು ಅಥವಾ ವರ್ಚಸ್ ಆಗಿರ್ಬೋದು ಇನ್ನೂ ಕೂಡ ಕಡಿಮೆ ಆಗಿಲ್ಲ ಅಂತಲೇ ಹೇಳ್ಬೋದು. ಡೆಫಿನೆಟ್ಲಿ ನಿಮಗೆ ಆ್ಯಕ್ಚುಲಿ ಬೇರೆ ಎಲ್ಲ ಸೀಸನ್ಗಳಿಗಿಂತ ಈ ಸೀಸನ್ ತುಂಬಾ ಸ್ಪೆಷಲ್ ಆಗಿತ್ತು ಅಂತ ಡೆಫಿನೆಟ್ ಆಗಿ ಗೊತ್ತಿರುತ್ತೆ. ಅಟ್ ದ ಸೇಮ್ ಟೈಮ್ ಈ ಒಂದು ಬಿಗ್ ಬಾಸ್ ಸೀಸನ್ 10ಗೆ ಚಾರ್ಲಿ ಸಿನಿಮಾದ ನಾಯಕಿಯಾಗಿ ಹಾಗೆಯೇ ಈಗ ಹರಹರ ಮಹಾದೇವ ಅನ್ನುವಂತಹ ಸೀರಿಯಲ್ ನಾಯಕಿಯಾಗಿ ಎಂಟ್ರಿ ಕೊಟ್ಟಿದ್ದಂತಹ ನಮ್ಮ ಸತಿ ಅವರು ಅಂದರೆ ಸಂಗೀತ ಶೃಂಗೇರಿ ಅವರು ಹೊರಗಡೆ ಬರುವಾಗ ಕರ್ನಾಟಕದ ಸಿಂಹಿಣಿಯಾಗಿ ಹೊರಗೆ ಬಂದರು. ಸೊ ಅವರ ಒಂದು ಫ್ಯಾನ್ ಬೇಸ್ ಆಗಿರ್ಬೋದು, ಪಾಪ್ಯುಲಾರಿಟಿ ಆಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಾನು ಇಷ್ಟೆಲ್ಲ ಒಂದು ಪೀಠಿಕೆ ಕೊಡ್ತಾ ಇದ್ದೀನಿ ಅಂತಂದರೆ ನಾನು ಮಾತಾಡಿಸ್ಲಿಕ್ಕೆ ಹೊರಡ್ತಾ ಇರುವಂಥದ್ದು ಈ ಸಂದರ್ಶನದಲ್ಲಿ ಸಂಗೀತ ಶೃಂಗೇರಿ ಅವರನ್ನೇ. ಅವ್ರ ಮನೇಲೇ ಇದ್ದೀವಿ ನಾವಿವಾಗ ಸದ್ಯಕ್ಕೆ. ಅವರನ್ನು ನಾನು ಈ ಒಂದು ಸಂದರ್ಶನಕ್ಕೆ ವೆಲ್ಕಮ್ ಮಾಡ್ತೀನಿ. ನಾನು ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮ್ಯಾಮ್, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಎಸ್. ಸೊ ಬಿಗ್ ಬಾಸ್ ಕಳೆದು ಸುಮಾರು ದಿನ ಆಯಿತು. ಮೊನ್ನೆ ಅಷ್ಟೇ ನೀವು ಫ್ಯಾನ್ಸ್ ಮೀಟ್ ಕೂಡ ಮಾಡಿದ್ರಿ. ಆ್ಯಕ್ಚುಲಿ ಹೆಂಗಿತ್ತು ಅಂತ, ಎಷ್ಟು ಓವರ್ವೆಲ್ಮಿಂಗ್ ಆಗಿತ್ತು ಅದು ಅಂತ? ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ಬೋದು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಫ್ಕೋರ್ಸ್, ಬಿಕಾಸ್ ಸಿನಿಮಾಸ್ ಅಂತ ಇರುತ್ತೆ, ಅಫ್ಕೋರ್ಸ್ ಇದೆಲ್ಲ ಮೂಮೆಂಟ್ಸ್ ನಮಗಿರುತ್ತೆ. ಆದ್ರೆ ಯಾವತ್ತೂ ನನಗೋಸ್ಕರ ಯಾವತ್ತೂ ಆಗಿಲ್ಲ. ಸಿನಿಮಾಗೋಸ್ಕರ ಆಗಿತ್ತು, ಸಿನಿಮಾ ಗೆಲುವಿಗೋಸ್ಕರ ಆಗಿತ್ತು, ಸಿನಿಮಾ ಪ್ರಮೋಟ್ ಮಾಡೋದಕ್ಕೋಸ್ಕರ ಆಗಿತ್ತು, ಹೀರೋಗೋಸ್ಕರ ಆಗ್ತಿತ್ತು. ಅಂಡ್ ಹೀರೋಗ್ ನಾನು ಈ ತರ ಫ್ಯಾನ್ಸ್ ಎಲ್ಲ ನೋಡಿದ್ದೆ. ನನಗೆ ಈ ತರ ಇರುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಎವ್ರಿಥಿಂಗ್ ಕೇಮ್ ಆಸ್ ಅ ಸರ್ಪ್ರೈಸ್. ಅಂದ್ರೆ ಬಿಗ್ ಬಾಸ್ ಮನೆ ಒಳಗಿರ್ಬೇಕಿದ್ರೆ ಅಲ್ಲಿನ ಜಗತ್ತೇ ಬೇರೆ ಆಯ್ತು. ಅಲ್ಲಿ ನಾವು 17 ಜನ 19 ಜನ ಇರ್ತೀವಿ, ನಮ್ಮದು ಏನೇನು ಜಗಳ ಎಲ್ಲ ನಡೀತಿರತ್ತೋ ಅದು ಮಾತ್ರ ಗೊತ್ತಿರತ್ತೆ ಹೊರತು ಹೊರಗಡೆ ಜಗತ್ತಲ್ಲಿ ಏನ್ ನಡೀತಿದೆ ಅಂತ ಐಡಿಯಾನೂ ಇರಲ್ಲ, ಯೋಚನೆನೂ ಬರಲ್ಲ. ಅಂಡ್ ನಾನು ಯಾವುದೂ ಯೋಚನೆ ಮಾಡದೆ ಹೊರಗಡೆ ಬಂದ ತಕ್ಷಣ VT ನೋಡ್ತೀನಿ ಮನೆ ಒಳಗೆ. ಸೊ ಅವಾಗ ಒಂದು ಗೊತ್ತಾಗುತ್ತೆ, ಒಂದು ಐಡಿಯಾ ಸಿಗುತ್ತೆ ಹೊರಗಡೆ ಏನ್ ಇರ್ತಿದೆ ಅಂತ. ಅವಾಗ್ಲೂ ಅನ್ಸುತ್ತೆ ಇದು ನಿಜವಾಗ್ಲೂ ಆಗ್ತಿದ್ಯಾ ಅಂತ. ಆದ್ರೂ ನಂಗೆ ಏನ್ ಅನ್ಸುತ್ತೆ ಅಂದ್ರೆ ನನಗೋಸ್ಕರ ಜನ ಇದ್ದಾರೆ, ಇನ್ನು ಅವ್ರಿಗೋಸ್ಕರ ಆಡ್ಬೇಕು ಅನ್ನೋ ಒಂದು ಮನಸ್ಥಿತಿ ಬರುತ್ತೆ. ಹೊರಗೆ ಬಂದ ಮೇಲೆ ಈ ತರ ಒಂದು ವೆಲ್ಕಮ್, ಈ ತರ ಒಂದು ಕಟ್ಔಟ್, ದಟ್ ವಾಸ್ ಮೈ ಓ ಮೈ ಗಾಡ್. ಅಂದ್ರೆ ಈ ತರಾನು ಆಗತ್ತಾ ಅಂತ ಅನ್ಸ್ತು. ಅನ್ಎಕ್ಸ್ಪೆಕ್ಟೆಡ್. ಯು ನೋ, ಸಮಟೈಮ್ಸ್ ಯೋರ್ ಥಿಂಗ್ಸ್ ಯು ಆರ್ ನಾಟ್ ಇವನ್ ಡ್ರೀಮ್ಡ್ ಆಫ್, ವೆನ್ ದ್ಯಾಟ್ ಹ್ಯಾಪನ್ಸ್ ತುಂಬಾ ಖುಷಿ ಸಿಗುತ್ತೆ. ಆ್ಯಂಡ್ ಅದರಲ್ಲೂ ಕೆಲವ್ರು ಬಂದು ಹಗ್ ಮಾಡಿ, ಕೆಲವು ಹೆಣ್ಮಕ್ಳು ಬಂದ್ಬಿಟ್ಟು ಹಗ್ ಮಾಡಿಬಿಟ್ಟು ಅಳ್ತಾ ನಾನು ಅನುಭವಿಸಿರೋಂಥ ನೋವನ್ನ ಅವರು ಅನುಭವಿಸಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ತಪ್ಕೊಂತಿದ್ದಾರೆ. ಅವರು ಎಷ್ಟು ಜನ ಹೆಣ್ಮಕ್ಳು ಗೊತ್ತಾ, ಮುಂದಿರೋರು ಎಲ್ಲ ಹೆಣ್ಮಕ್ಳೇ. ಗಂಡ್ಮಕ್ಳು ಖಂಡಿತವಾಗ್ಲೂ ಎಲ್ಲ ಕಡೆ ಇರ್ತಾರೆ, ಅದ್ರಲ್ಲಿ ಏನೋ ಡೌಟೇ ಇಲ್ಲ. ಬಟ್ ಹೆಣ್ಮಕ್ಳು ಮುನ್ನೋಗ್ಬಿಟ್ಟು ನನಗೋಸ್ಕರ ಬಂದು ಜಗಳ ಮಾಡ್ಕೊಂಬಂದು ಹಗ್ ಮಾಡ್ತಾ ಇದ್ದಾರೆ, ಬೌನ್ಸರ್ನ ಪುಷ್ ಮಾಡ್ಬಿಟ್ಟು ಬರ್ತಾ ಇದ್ದಾರೆ. ಇಟ್ಸ್ ಅ ಡ್ರೀಮ್ ಕಮ್ ಟ್ರೂ. ಲೈಕ್ ಐ ಡೋಂಟ್ ಥಿಂಕ್ ಇದನ್ನ ನಾನು ಯಾವತ್ತಾದ್ರೂ ಬಿಗ್ ಬಾಸ್ ಇಲ್ಲದೆ ನಾನು ಯಾವತ್ತಾದ್ರೂ ಮಾಡೋಕ್ಕಾಗ್ತಿತ್ತ ಅನ್ನೋದು ಐ ಡೋಂಟ್ ನೋ. ಆ್ಯಕ್ಚುಲಿ ನೀವು ಹೇಳ್ದಂಗೆ ಯಾವುದೇ ಒಬ್ಬ ಆರ್ಟಿಸ್ಟ್ ಆಗಿರ್ಬೋದು ಅಥವಾ ಪಬ್ಲಿಕ್ ಫಿಗರ್ ಆಗಿರ್ಬೋದು, ಯಾಕಂದರೆ ಅವ್ರು ಎಕ್ಸ್ಪೆಕ್ಟ್ ಮಾಡೋದು ಒಂದೇ, ಅಂದರೆ ಎಷ್ಟು ಜನಗಳ ಪ್ರೀತಿಯನ್ನು ನಾವು ಸಂಪಾದನೆ ಮಾಡ್ಕೊಳ್ತೀವಿ ಅನ್ನೋಂಥದ್ದು. ಆ್ಯಕ್ಚುಲಿ ಹಂಗೆ ನೋಡೋಕೆ ಹೋದರೆ ಈಗ ಚಾರ್ಲಿ ಸಿನಿಮಾ ಮೂಲಕ ನೀವು ಒಬ್ಬ ನಟಿಯಾಗಿ ಗುರುತಿಸ್ಕೊಂಡಿದ್ರಿ, ಈಗೇನು ಹರಹರ ಮಹಾದೇವ ಮೂಲಕ ನೀವು ಸತಿಯಾಗಿ ಗುರುತಿಸ್ಕೊಂಡಿದ್ರಿ. ಈಗ ಹೊರಗಡೆ ಬರುವಾಗ ನಿಮ್ಮ ಪರ್ಸ್ನಾಲಿಟಿಗೆ ಫ್ಯಾನ್ಸ್ ಆಗಿದ್ದಾರೆ ಅವರೆಲ್ಲ. ಸೊ ಅದು ಎಷ್ಟರ ಮಟ್ಟಿಗೆ ಖುಷಿ ಕೊಡುತ್ತೆ ಅಂದರೆ, ಒಂದು ಪಾತ್ರಕ್ಕೆ ಫ್ಯಾನ್ ಆಗೋದು ಹೌದು, ಬಟ್ ನಿಮ್ಮ ವ್ಯಕ್ತಿತ್ವಕ್ಕೇನೆ ಫ್ಯಾನ್ಸ್ ಆಗಿದ್ದಾರೆ ಇವಾಗ, ಅದನ್ನು ಫಾಲೋ ಮಾಡೋರು ಸುಮಾರು ಜನ ಇದ್ದಾರೆ. ಅದು ಎಷ್ಟು ಖುಷಿ ಕೊಡುತ್ತೆ ಆಸ್ ಅನ್ ಆರ್ಟಿಸ್ಟ್ ನಿಮಗೆ ಅಂತ?
ನಾನು ನಟಿ ಆಗಬೇಕು ಆರ್ಟಿಸ್ಟ್ ಆಗಬೇಕು ಅಂತ ಇತ್ತು. ಬಟ್ ಅದಕ್ಕಿಂತ ಹೆಚ್ಚಾಗಿ ಚಿಕ್ಕ ವಯಸ್ಸಿಂದ ನಾನು ನೋಡ್ಕೊಂಡು ಬಂದಿರೋಂಥ ಫಿಲ್ಮ್ಸಲ್ಲಿ ನಾನು ನೋಡಿರೋಂಥ ಸ್ಟಾರ್ಸಲ್ಲಿ ಅವ್ರ ವ್ಯಕ್ತಿತ್ವ ನನಗೆ ಇಂಟರ್ವ್ಯೂಸಿಂದ ಗೊತ್ತಾಗ್ತಾ ಇರ್ತಿತ್ತು ಆಯ್ತಾ, ಬೇರೆ ಎಲ್ಲೂ ಅಲ್ಲ, ಬರೀ ಇಂಟರ್ವ್ಯೂಸಿಂದ ಮಾತ್ರ. ಇಲ್ಲಾಂದ್ರೆ ಪಾತ್ರದಿಂದ ತುಂಬಾ ಇಷ್ಟ ಆಗ್ತಿದ್ರು. ಬಟ್ ಆ ಪಾತ್ರಗಳು ಮೂವಿಯಿಂದ ಮೂವಿಗೆ ಚೇಂಜ್ ಆಗ್ತಾ ಇರೋದು. ಕೆಲವ್ರು ಒಳ್ಳೆಯವರಾಗಿ ಕಾಣಿಸೋದು, ಕೆಲವ್ರು ಕೆಟ್ಟವರಾಗಿ ಕಾಣಿಸೋದು. ಸೊ ಒಪಿನಿಯನ್ಸ್ ತುಂಬಾ ಡಿಫ್ರೆಂಟ್ ಆಗ್ತಿರ್ಬೇಕಿದ್ರೆ ಡೌಟ್ಸ್ ಬರ್ತಾ ಇರ್ತಿತ್ತು, ಇವರು ಆಕ್ಚುಲಿ ಹೇಗಿರೋದು ಅಂತ ನಂಗೆ ಅನಿಸ್ತಾ ಇರ್ತಿತ್ತು. ನಾನು ಅಪ್ಪು ಸರ್ ಫ್ಯಾನ್, ಆಫ್ಕೋರ್ಸ್ ಲಾಸ್ಟ್ ಟೈಮ್ ಕೂಡ ಹೇಳಿದೆ. ಸೊ ಅವರು ನನಗೆ ತುಂಬಾ ಇಷ್ಟ ಆಗಿರೋದು ಅವ್ರ ವ್ಯಕ್ತಿತ್ವದಿಂದ, ಅವ್ರು ಮಾಡಿರುವಂತ ಕೆಲಸ. ಆಕ್ಚುಲಿ ಅಪ್ಪು ಸರ್ ಹೋದ್ಮೇಲೆ ಎಲ್ಲರಿಗೂ ವಿಷಯ ಜಾಸ್ತಿ ತಿಳಿತಿರೋದು ಅವ್ರು ಏನೇನ್ ಮಾಡಿದಾರೆ ಅಂತ. ಅಂದ್ರೆ ಈ ಕೈ ಮಾಡಿದ್ರೆ ಈ ಕೈ ಗೊತ್ತಾಗಲ್ಲ, ಆ ತರ ಅವರು ಮಾಡ್ತಾ ಇದ್ರು ಕೂಡ. ಅಂದ್ರೆ ಯಾರಿಗೂ ಗೊತ್ತಾಗ್ದಿದ್ದಂಗೆ ಸಹಾಯ ಮಾಡ್ತಾ ಇದ್ರು ಅಂತ. ನನಗೂ ಅದೇ ಮನಸ್ಥಿತಿ ಇತ್ತು. ಜಾಸ್ತಿ ಬಡ್ಡಿಗೆ ಅಡ ಇಟ್ಟಿರೋ ಚಿನ್ನನ ಬಿಡಿಸಿ ಕಡಿಮೆ ಬಡ್ಡಿಗೆ ಅಡ ಇಡ್ಬೇಕಾ? ನಿಮ್ಮ ಚಿನ್ನನ ನಿಮಗೆಲ್ಲಿಷ್ಟಾನೋ ಅಲ್ಲಿ ಮಾರ್ಬೇಕಾ? ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ ಇದೆ. ಸೊ ನನಗೆ ಈ ಒಂದು ನನ್ನ ಪರ್ಸ್ನಾಲಿಟಿ ಯಾವತ್ತೂ ಜನಕ್ಕೆ ಗೊತ್ತಾಗಿಲ್ಲ. ಇದನ್ನ ಹೇಗೆ ಗೊತ್ತು ಮಾಡೋಕ್ಕಾಗತ್ತೆ ಅಂತ ಅನ್ಕೊಂತಿದ್ದೆ. ಯಾಕಂದ್ರೆ ಅನ್ನೂನ್ ಇಷ್ಟಪಟ್ಟಿದ್ದಾರೆ, ದೇವಿಕಾನ ಲಕ್ಕಿ 777 ಚಾರ್ಲಿಲಿ ಇಷ್ಟ ಮಾಡಿದ್ದಾರೆ, ಅನ್ನೂನ ಲಕ್ಕಿ ಮ್ಯಾನಲ್ಲಿ ಇಷ್ಟಪಟ್ಟಿದ್ದಾರೆ, ಸತೀನ ಹರರ್ ಮಹಾದೇವದಲ್ಲಿ ಇಷ್ಟಪಟ್ಟಿದ್ದಾರೆ. ಆದ್ರೆ ನನ್ನ ಭೇಟಿ ಮಾಡಿದ ತಕ್ಷಣ ಜನ ಕೇಳೋದು ಒಂದೇ ಕ್ವಶನ್, ಮ್ಯಾಮ್ ನೀವು ಎದುರುಗಡೆ ತುಂಬಾ ಜಾಸ್ತಿ ಎನರ್ಜೆಟಿಕ್ ಆಗಿದ್ದೀರಾ, ಅಲ್ಲಿ ಒಂದ್ ಸ್ವಲ್ಪ ಚೆನ್ನಾಗಿದ್ದೀರಾ, ಬಟ್ ಇಲ್ಲಿ ಇನ್ನೂ ನಾವು ಜಾಸ್ತಿ ಇಷ್ಟ ಆಗ್ತೀರಾ, ಹೀಗೆ ನನಗೆ ನೀವು ಇಷ್ಟ ಅಂತ ಹೇಳಿದಾಗ ನಾನು ಹೇಗೆ ಜನನ ಹೀಗೆ ಭೇಟಿ ಮಾಡೋಕ್ಕಾಗತ್ತೆ ಅಂತ ಅನ್ಕೊಂಡೆ. ಅವಾಗ ನಂಗೆ ಬಂದಿರೋಂಥ ಅಪರ್ಚುನಿಟಿ ಎಲ್ಲ ವರ್ಷ ಬಂದಿದೆ ಬಿಗ್ ಬಾಸ್. ಬಟ್ ಈ ಸಲ ನಾನು ಅತ್ತಿಗೆ ಹೇಳಿದೆ, ಅತ್ತಿಗೆ ಬಂದಿದ್ರು, 2 ವರ್ಷ ಆಗಿದೆ ಮದುವೆ ಆಗಿ. ಸೊ ಐ ಆಸ್ಕ್ಡ್ ಹರ್, ಅವ್ರು ಹೇಳಿದ್ರು ಹೋಗು ಸಂಗಿ, ಆಕ್ಚುಲಿ ನಿನ್ ಕ್ಯಾರೆಕ್ಟರ್ಗೆ ನೀನ್ ಮಾಡಿರುವಂತ ಪಾತ್ರ ನಿಂಗೆ ಆಕ್ಚುಲಿ ಸಿಗೋದ್ ಕಷ್ಟ ಅಂತ ಪಾತ್ರನೇ, ನೀನ್ ಇರೋ ತರ ಪಾತ್ರ. ಸೊ ನೀನಾಗ ಒಂದ್ಸತಿ ಕಾಣಿಸ್ಕೋ ಜನದ ಎದುರುಗಡೆ. ಐ ಆಮ್ ಪ್ರಿಟಿ ಶೋರ್ ಇಟ್ ವಿಲ್ ವರ್ಕ್ ಇನ್ ಯುವರ್ ಫೇವರ್ ಅಂತ. ಇಟ್ಸ್ ರಿಸ್ಕಿ ಬಟ್ ಗೋ ಫಾರ್ ಇಟ್ ಅಂತ ಶಿ ಸೆಡ್. ನಾನು ಓಕೆ ಅಂದ್ಬಿಟ್ಟು ನಾನು ಹೋಗ್ಬಿಟ್ಟು ಇಂಟರ್ವ್ಯೂಸಲ್ಲೆಲ್ಲ ಹೋದೆ. ಸೊ ಯಶವಂತ್ ಅಂತ ಒಬ್ರಿದ್ರು. ಸೊ ಅವ್ರು ನನಗೆ ತುಂಬಾ ಹೇಳಿದ್ರು, ಲೈಕ್ ಕತೆ ಅಂದ್ರೆ ಹೇಗಿದೆ ಹ್ಯಾಪಿ ಬಿಗ್ ಬಾಸ್ ಅಂತ, ಹೇಗಿದೆ ಈ ಸಲ ಅಂತ ಫುಲ್ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಅವಾಗ ನನಗೆ ತುಂಬಾ ಇಷ್ಟ ಆಯಿತು ಯಾವ ಥರ ಈ ಥರ ಮಾಡ್ತಿದ್ದಾರೆ ಅಂತ. ನನಗೆ ಓನ್ಲಿ ಇಂಟೆನ್ಷನ್ ಬಿಗ್ ಬಾಸ್ ಹೋಗೋಕ್ಕಿದ್ದೇನು ಅಂದರೆ, ಒಳಗೆ ಹೋಗ್ಬೇಕಿದ್ರೆ ನಾನು ಒಳ್ಳೆ ಹೆಸರು ಮಾಡಿದ್ದೀನಿ, ನನ್ನ ಕರಿಯರ್ ಪೀಕಲ್ಲಿದ್ದೀನಿ, ಒಳ್ಳೆ ಆಫರ್ಸ್ ಬರ್ತಾ ಇದ್ದಾರೆ. ನಾನು ಆ ಮನೆಯಿಂದ ಹೊರಗೆ ಹೋಗ್ಬೇಕಿದ್ರೆ ನನಗೆ ಜನ ನನ್ನ ಪ್ರೀತಿ ಮಾಡ್ತಿರ್ಬೇಕು, ನನಗೆ ಅಭಿಮಾನಿಗಳು ನನ್ನ ಪ್ರೀತಿಸ್ಬೇಕು ನನ್ನ ವ್ಯಕ್ತಿತ್ವಕ್ಕೆ. ಸೊ ಇಲ್ಲಿ ಯಾವ ಡೈರೆಕ್ಟರು ಇಲ್ಲ, ಯಾವ ರೈಟರು ಕೂಡ ಇಲ್ಲ, ಜಸ್ಟ್ ಮೀ. ನಾನು ಏನು ಮಾಡ್ತೀನೋ ಎಲ್ಲ ನನ್ನ ಕೈಯಲ್ಲೇ ಇದೆ, ನಾನು ಹೇಗೆ ಕಾಣಿಸ್ಕೊಬೇಕು ಎಲ್ಲ ನನ್ನ ಕೈಯಲ್ಲೇ ಇದೆ. ಸೊ ನಾನಾಗಿರ್ಬೇಕು ಅಷ್ಟೇ. ನನಗೆ ನನ್ನ ಮೇಲೆ ತುಂಬ ನಂಬಿಕೆ ಇದೆ. ಹೋಗ್ಬೇಕಿದ್ರೆ ಹೇಗೆ ಹೋಗ್ತಿದ್ದೀನೋ ಅದ್ರದ್ದು ಒಂದು ಇಷ್ಟು ಟೈಮ್ಸ್ ಜಾಸ್ತಿ ಆಗಿ ಹೊರಗಡೆ ಬರಬೇಕು ಅಂತ ಆಸೆ ಇತ್ತು. ಕಪ್ ಗೆಲ್ಬೇಕು ಅಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ. ನನಗೇನು ಬೇಕಿತ್ತೋ ಅದು ನಂಗೆ ಸಿಕ್ಕಿದೆ. ಸೊ ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ಓಕೆ, ಈಗ ಹ್ಯಾಪಿ ಬಿಗ್ ಬಾಸ್ ಹೀಗಿರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಕನ್ವಿನ್ಸ್ ಆಗಿ ಮತ್ತೆ ನಿಮ್ಮ ಅತ್ತಿಗೆಯವರು ಹೇಳಿದ್ರು ಅನ್ನೋ ಕಾರಣಕ್ಕೆ ಹೋದ್ರಿ ಅಂತ ಹೇಳಿದ್ರಿ ಆ್ಯಕ್ಚುಲಿ. ಬಟ್ ಅದಕ್ಕಿಂತ ಮೊದಲು ಹಾಗಾದ್ರೆ ನಿಮಗೆ ಒಪಿನಿಯನ್ ಬೇರೆ ಥರ ಇತ್ತಾ ಬಿಗ್ ಬಾಸ್ ಮೇಲೆ? ಅದಕ್ಕೋಸ್ಕರ ನೀವು ಹೋಗಲ್ಲ ಅಂತ ಹೇಳ್ತಿದ್ರಾ? ಓಕೆ, ಏನಿತ್ತು ಅಂದರೆ ಏನು ವ್ಯಕ್ತಿತ್ವ ಹಾಳಾಗ್ಬಿಡುತ್ತೆ ಅಂತನಾ ಅಥವಾ ಏನೋ ಬೇರೆ ರೀತಿ ಪೋಟ್ರೆ ಆಗುತ್ತೆ ಅಂತನಾ, ಹೇಗೆ ಅಂತ ಎಕ್ಸಾಕ್ಟ್ಲಿ? ಖಂಡಿತವಾಗ್ಲೂ ಇವಾಗ ಒಂದು ಕನ್ಸೆಪ್ಷನ್ ಇದೆ ಜನದ್ದು ಆಯ್ತಾ. ಬಿಗ್ ಬಾಸ್ ಅಂತ ಹೇಳಿದ್ರೆ ಕಾಂಟ್ರವರ್ಸಿ, ಜಗಳ ಇದಂತಾನೆ ಇರೋದು, ಎಲ್ಲರ ಮೈಂಡಲ್ಲೂ ಅದೇ ಇರೋದು, ಆಗಿರೋದು ಅದೇ. ಎಲ್ಲಕ್ಕಿಂತ ಅಗ್ರೆಸಿವ್ ಸೀಸನ್ ನಂದೇ ಆಯ್ತಾ. ಬಟ್ ಅಲ್ಲಿ ತನಕ ನಂದು ಇಮೇಜ್ ಹೇಗಿತ್ತು ಅಂದ್ರೆ ಸಂಗೀತ ಹೀರೋಯಿನ್, ತುಂಬಾ ಶಿಸ್ತಲ್ಲಿರ್ತಾರೆ, ಚೆನ್ನಾಗಿ ಇರ್ತಾರೆ, ಇನ್ನೋಸೆಂಟ್, ಅದು ಇದು ಅಂತೆಲ್ಲ ಅನ್ಕೊಂತಿದ್ರು. ದಟ್ಸ್ ಬಿಕಾಸ್ ಆಫ್ ದ ಕ್ಯಾರೆಕ್ಟರ್ಸ್ ಐ ಪ್ಲೇಡ್, ನಾಟ್ ಬೈ ಮೈ ಪರ್ಸನಾಲಿಟಿ. ದೇವಿಕಾ ಅನಿಮಲ್ ವೆಲ್ಫೇರ್ ಆಫೀಸರ್, ಸ್ವಲ್ಪ ಜೋರಿದ್ದಾರೆ, ಅದು ಕ್ಯೂಟ್ ಆಗಿದ್ದಾರೆ, ಚೆನ್ನಾಗಿದ್ದಾರೆ ನೋಡೋಕ್ಕೆ. ಸೊ ಒಂದು ಪರ್ಸ್ಪೆಕ್ಟಿವ್ ಇದೆ ಜನದ್ದು, ಸೊಸೈಟಿದು, ಇಂಡಸ್ಟ್ರಿದು. ಹೀರೋಯಿನ್ ಅಂದ್ರೆ ಹೀಗಿರ್ಬೇಕು, ಜಾಸ್ತಿ ಜೋರಾಗಿ ಮಾತಾಡಬಾರ್ದು, ಜಗಳ ಮಾಡಬಾರ್ದು, ಕಾಸ್ಟ್ ಮಾಡೋದೇ ಇಲ್ಲ, ಹಂಗೆಲ್ಲ ಗೊತ್ತಾಗ್ಬಿಟ್ರೆ ಹಾಗೆಲ್ಲ ಆಗ್ಬಿಡುತ್ತೆ. ಸೊ ಇಂಥ ಭಯ ಏನಿರುತ್ತೆ ಅಂದ್ರೆ ಇಂಥ ಟೈಮಲ್ಲಿ ಸ್ಪೆಷಲಿ ಪೀಕ್ ಇರಬೇಕಿದ್ರೆ ಯಾರಾದರೂ ಮತ್ತೆ ಹೆದರ್ಕೊಂತಾರ ನಮ್ಮನ್ನ ಕಾಸ್ಟ್ ಮಾಡೋಕ್ಕೆ ಮತ್ತೆ ಅಂತ ಅನ್ಕೊಂಡ್ಬಿಡ್ತಾರೆ. ಸೊ ಇದೆಲ್ಲ ಭಯ ಇರ್ತಿತ್ತು. ಅದಕ್ಕೆ ನಾನು ಸುಮಾರು ಜನ ಹತ್ರ ಹೇಳಿದಾಗ, ನಾನು ಹೋಗ್ಲಾ ಬೇಡ ಅಂತ ಕೇಳಿದಾಗ ನಮ್ಮ ಇಂಡಸ್ಟ್ರಿಯವರೇ ಬೇಡ ಅಂತ ಹೇಳಿದ್ರು. ಇಟ್ಸ್ ನಾಟ್ ಗುಡ್ ಫಾರ್ ಯು, ಹೆಸರು ಹಾಳಾಗ್ಬಿಡತ್ತೆ, ಕಳ್ಕೊಂಡ್ಬಿಡ್ತೀಯಾ, ಕರಿಯರ್ ಡೌನ್ ಆಗ್ಬಿಡತ್ತೆ ಅಂತ ಎಲ್ಲ. ನಂದು ಏನು ಗೊತ್ತಾ, ಒಂದು ಸ್ವಲ್ಪ ಪ್ರಾಬ್ಲಮ್ ಏನು ಅಂದರೆ, ಮಾಡಬೇಡ ಅಂದಿದ್ನೇ ಮಾಡೋದು ಜಾಸ್ತಿ ಆಯಿತಾ. ಅದನ್ನ ನೀವು ಆಲ್ರೆಡಿ ಬಿಗ್ ಬಾಸಲ್ಲಿ ನೋಡಿರ್ತೀರ. ಸೊ ಐ ವಾಸ್ ಲೈಕ್, ಇಲ್ಲ, ಈ ಪರ್ಸ್ಪೆಕ್ಟಿವ್ನ ಚೇಂಜ್ ಮಾಡಬೇಕು. ಹರರ್ ಮಹಾದೇವನು ಮಾಡಬೇಡ ಅಂತ ಹೇಳೋದಕ್ಕೆ ನಾನು ಮಾಡಿರೋದು. ಎಲ್ಲಿ ನನಗೆ ಜಾಸ್ತಿ ಯಾರಾದರೂ ಮಾಡಬೇಡ ಅಂತ ಹೇಳ್ತಾರೋ, ಐ ಆಮ್ ಟೆಲಿಂಗ್ ಇನ್ ಅ ವೇ ದಟ್ ಪೀಪಲ್ ಆರ್ ಅಂಡರ್ ಎಸ್ಟಿಮೇಟಿಂಗ್ ಮೀ ಅಂತ. ನನ್ನ ಪೊಟೆನ್ಷಿಯಲ್ ಇರೋ ಜಾಗದಲ್ಲಿ ನನ್ನ ಹತ್ರ ಆಗಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಕಷ್ಟ ಇದಾಗತ್ತೆ, ನಿನಗೆ ಕಷ್ಟ ಆಗತ್ತೆ ಅಂತ. ಲೆಟ್ ಮೀ ಟೇಕ್ ದಿಸ್
ನನ್ನ ಪರ್ಸ್ನಾಲಿಟಿ ಬಗ್ಗೆ ನನಗೆ ಫುಲ್ ಇದೆ. ನನ್ನ ಹತ್ರ ಇದ್ದವರು ಲೈಕ್ ಸುಚ್ಚಿ, ನನ್ನ ತುಂಬ ಕ್ಲೋಸ್ ಫ್ರೆಂಡ್ಸ್ ಹೇಳಿರೋದು ನೀನು ಹೋಗು ಅಂತ. ಸೊ ಇಫ್ ದೇ ಆರ್ ಟೆಲಿಂಗ್ ದ್ಯಾಟ್ ಐ ಶುಡ್ ಗೋ ಫಾರ್ ಇಟ್ ಅಂತ ಅಂದ್ಕೊಂಡೆ ನಾನು ಹೋಗಿರೋದು. ಆ್ಯಂಡ್ ನಾನು ಹೇಳೋದು, ನಾನು ಇವತ್ತಿಗೂ ಅಲ್ಲಿ ಸ್ಟ್ಯಾಂಡ್ ಬೈ ಇಟ್. ಫಸ್ಟ್, ಸೆಕೆಂಡ್, ಥರ್ಡ್, ವಾಟ್ ಎವರ್ ಪೊಸಿಷನ್ ನನಗೆ ಏನೇ ಬಂದರೂ ಕೂಡ ನಾನು ಒಂದೇನು ಹೇಳ್ತೀನಿ ಅಂದರೆ, ಹೌದು ತುಂಬ ಕಷ್ಟಪಟ್ಟಿದ್ದೀನಿ ಬಿಗ್ ಬಾಸಲ್ಲಿ, ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ. ನನ್ನ ಮೈಂಡ್ ನೆಕ್ಸ್ಟ್ ಲೆವೆಲಿಗೆ ಟಾರ್ಚರ್ ಆಗಿದೆ ಹೇಳಬೇಕು ಅಂತ ಹೇಳಿದ್ರೆ, ಆ ಥರ ಕಷ್ಟಪಟ್ಟಿದ್ದೀನಿ. ಬಟ್ ಆ ಒಂದು ವೇದಿಕೆ ಇಲ್ಲದೆ ಇದ್ದರೆ ಇವತ್ತು ನಾನು ಇಷ್ಟು ಕಾನ್ಫಿಡೆಂಟ್ ಆಗೂ ನಿಲ್ತಾ ಇರಲಿಲ್ಲ, ಇಷ್ಟು ಅಭಿಮಾನಿಗಳನ್ನ ಗೆಲ್ಲಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಇವಾಗ ಸಿಗ್ತಿರೋಂಥ ಪ್ರೀತಿನ ನಾನು ಯಾವತ್ತೂ ಎಂದೆಂದಿಗೂ ಗಳಿಸೋಕ್ಕೆ ಆಗ್ತಾನೆ ಇರಲಿಲ್ಲ. ಒಂದು 10 ಮೂವೀಸ್ ನಾನು ಬ್ಯಾಕ್ ಟು ಬ್ಯಾಕ್ ಹಿಟ್ ಕೊಟ್ಟಿದ್ರು, ಒಂದು ಸೋಲೋ ಓರಿಯೆಂಟೆಡ್ ಫೀಮೇಲ್ ಓರಿಯೆಂಟೆಡ್ ಫಿಲ್ಮ್ ಮಾಡಿದ್ರು ಕೂಡ ಈ ಥರ ಪ್ರೀತಿ ಗಳಿಸೋಕೆ ಆಗ್ತಾ ಇರಲಿಲ್ಲ. ವಾಟ್ ಎವರ್ ಇಟ್ ಇಸ್, ಇಟ್ಸ್ ಬಿಕಾಸ್ ಆಫ್ ಬಿಗ್ ಬಾಸ್ ಪ್ಲಾಟ್ಫಾರ್ಮ್. ಒಂದು ವೇದಿಕೆ ಸಿಕ್ಕಿದಾಗ ಆ ವೇದಿಕೆನ ಹೇಗೆ ಉಪಯೋಗಿಸ್ಕೊಬೇಕು ಅನ್ನೋದು ಗೊತ್ತಿರಬೇಕು ಅಲ್ಲಿ ಹೋಗಬೇಕಿದ್ರೆ. ಸೊ ಅದು ನನಗೆ ಒಳ್ಳೇದಾಯಿತು ಅಂತ ಹೇಳ್ತೀನಿ. ಈ ವೇದಿಕೆನ ಯಾರು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ತಾರೋ ಅವ್ರಿಗೆ ಒಳ್ಳೇದೇ ಆಗುತ್ತೆ. ಕರೆಕ್ಟ್. ಇನ್ನು ಆ್ಯಕ್ಚುಲಿ ಒಂದು ವಿಷಯ ನಾನು ಜ್ಞಾಪಿಸ್ಕೊಳ್ಳೇಬೇಕು ಇವತ್ತು. ಎಗೇನ್ ಅಂದರೆ 2ನೇ ಬಾರಿಗೆ ನಾನು ಆ್ಯಕ್ಚುಲಿ ನಿಮ್ಮನೇಲಿ ನಿಮ್ಮ ಸಂದರ್ಶನ ಮಾಡುವಂತಹ ಅವಕಾಶ ಬಹುಶಃ ನನಗೆ ಸಿಕ್ಕಿರೋದು. ಆ್ಯಂಡ್ ಫಸ್ಟ್ ಟೈಮ್ ನಾನು ಬಂದಾಗ ನೀವು ಬ್ಲ್ಯಾಕ್ ಕಾಫಿ ಎಲ್ಲ ಮಾಡಿಕೊಟ್ಟು, ನಂಗೆ ಐ ಸ್ಟಿಲ್ ರಿಮೆಂಬರ್ ದಟ್. ಆ್ಯಕ್ಚುಲಿ ನೀವು ಟ್ರೀಟ್ ಮಾಡಿದ ರೀತಿ ಆಗಿರ್ಬೋದು ಅದೆಲ್ಲ. ಚಾರ್ಲಿಗೋಸ್ಕರ ನಾನು ಇಂಟರ್ವ್ಯೂ ಮಾಡೋದಕ್ಕೆ ಬಂದಿದ್ದೆ. ಬಟ್ ಅವತ್ತು ನನಗೆ ಜಾಸ್ತಿ ನಮಗೆ ನಿಮ್ಮ ವ್ಯಕ್ತಿತ್ವದಲ್ಲಿನ ವೇರಿಯೇಷನ್ಸ್ ಜಾಸ್ತಿ ಏನು ಗೊತ್ತಿರಲಿಲ್ಲ. ನಾನು ಪಾತ್ರದ ಬಗ್ಗೆ ಜಸ್ಟ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ನೀವು ತುಂಬ ಸೈಲೆಂಟ್ ಆಗಿದ್ರಿ, ಓಕೆ ಟು ದ ಪಾಯಿಂಟ್, ನಾನು ಕೇಳಿದ್ದಕ್ಕಷ್ಟೇ ಉತ್ತರ ಕೊಟ್ರಿ ಅದೆಲ್ಲ. ಬಟ್ ಅಗೇನ್ ನನಗೆ ಬಿಗ್ ಬಾಸ್ ಮನೆ ಒಳಗಡೆ ನೋಡುವಾಗ ಇಟ್ಸ್ ಲೈಕ್ ಹೋಲ್ ನ್ಯೂ ಡೈಮೆನ್ಷನ್ ಅಬೌಟ್ ಸಂಗೀತ ಶೃಂಗೇರಿ ಅವ್ರ ಬಗ್ಗೆ. ಬೇರೆ ಥರ ಇವರಲ್ಲಿ ಇಷ್ಟೆಲ್ಲ ವಿಷಯ ಇದೆ ಆ್ಯಕ್ಚುಲಿ. ಅಂದರೆ ನನಗೆ ಜರ್ನಿ ಆಲ್ಮೋಸ್ಟ್ ಗೊತ್ತಿತ್ತು, ನೀವು ಹೇಳಿದ್ರಿ ಅದೇ ಸಂದರ್ಶನದಲ್ಲಿ. ಬಟ್ ಓಕೆ, ಈ ರೀತಿ ಅವರು ಎದ್ದು ನಿಲ್ತಾರೆ ಏನಾದರೂ ಕಷ್ಟ ಆದಾಗ. ಅಂದರೆ ಹೋಲ್ ಜರ್ನಿ, ಅಂದರೆ ನಿಮ್ಮ ಇಡೀ ಜೀವನ ಅಂತ ತಗೊಳ್ಳುವಾಗ ಕೂಡ ಯು ಹ್ಯಾವ್ ಬಿನ್ ಎ ಫೈಟರ್ ಆ್ಯಕ್ಚುಲಿ. ಅಂದರೆ ಬೇರೆ ಬೇರೆ ನೀವು ಆಸಕ್ತಿಕರ ವಿಷಯಗಳನ್ನು ಮಾಡಿದ್ದೀರ ಲೈಫಲ್ಲಿ. ಅಂದರೆ ಸ್ಪೋರ್ಟ್ಸಿಂದ ಹಿಡಿದು NCC ಆಗಿರ್ಬೋದು, ಅಥವಾ ಅದಾದಮೇಲೆ ನೀವು ನ್ಯಾಷನಲ್ ಲೆವೆಲಲ್ಲಿ ಖೋಖೋ ಆಡಿದಾಗಿರ್ಬೋದು, ಆ ಥರದ್ದೆಲ್ಲ ಬೇರೆ ಬೇರೆ ವಿಷಯಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಆ್ಯಂಡ್ ಅಗೇನ್ ಯಾವಾಗ ನಿಮಗೆ ಆ್ಯಕ್ಚುಲಿ ಏನೋ ಒಂದು ಚೇಂಜ್ ಓವರ್ ಬೇಕು ಅಂತ ಅಂದ್ಕೊಳ್ಳುವಾಗ ನೀವು ಸತಿ ಧಾರಾವಾಹಿ ಮಾಡಿದ್ದು, ಅಗೇನ್ ಟು ಸ್ಕಿಪ್ ದೋಸ್ ಇಂಟರ್ನಲ್ ಎಕ್ಸಾಮ್ಸ್ ನಿಮ್ಮದು ಆ್ಯಕ್ಚುಲಿ ಆ ಟೈಮಲ್ಲಿ ನೀವು ಮಾಡಿರುವಂಥದ್ದು. ಅಲ್ಲಿ ಹೋಗಿ ಅಗೇನ್ ಅಲ್ಲಿ ಕನ್ನಡನ ಕಲಿಬೇಕು ಅಂತ ತುಂಬ ಕಷ್ಟ, ಯಾಕೆಂದರೆ ನಿಮಗೆ ಆ ಥರ ಒಂದು ಪೌರಾಣಿಕ ಕನ್ನಡ ಮಾತಾಡೋದು ತುಂಬ ಕಷ್ಟ ಆಗಿತ್ತು ನಿಮಗೆ ಆ್ಯಕ್ಚುಲಿ. ಇಡೀ ಜನ ನನಗೆ ಫುಲ್ ಇದೆ ತಲೆ ಒಳಗಡೆ. ಸೊ ಅದಾದಮೇಲೆ ಅದನ್ನು ಕಲಿತು ಅದರಲ್ಲಿ ಲೈಕ್ ಅಂದರೆ ಜನ ನಿಮ್ಮನ್ನು ಇಷ್ಟಪಡೋ ರೀತಿ ಮಾಡಿಕೊಂಡು, ಪ್ಲಸ್ ಎಗೇನ್ ಅದಾದಮೇಲೆ ಗ್ಯಾಪ್ ತೊಗೊಂಡು A+ ಅನ್ನೋ ಸಿನಿಮಾ ಮಾಡಿ, ಅದಾದಮೇಲೆ ಚಾರ್ಲಿ, ಎಗೇನ್ ಲಾಟ್ ಆಫ್ ಜರ್ನಿ ಇದೆ, ತುಂಬ ಸ್ಟ್ರಗಲ್ ಇದೆ. ಅಗೇನ್ ವಿತೌಟ್ ಎನಿ ಬ್ಯಾಕ್ಗ್ರೌಂಡ್ ಇಲ್ಲಿ ತನಕ ಬಂದಿರೋದೇ ಇಟ್ಸ್ ವೆರಿ ಇನ್ಸ್ಪಿರೇಷನಲ್. ಬಟ್ ಒಳಗಡೆ ಹೋದ್ಮೇಲೆ ನೀವು ಜನಗಳಿಗೆ ನಿಮ್ಮನ್ನು ನೀವು ತೋರಿಸ್ಕೊಂಡಿರೋ ರೀತಿ ಇನ್ನಷ್ಟು ಹೆಣ್ಮಕ್ಳಿಗೆ ಒಂದು ರೀತಿ, ಅಂದರೆ ಅವ್ರಿಗೆಲ್ಲ ಏನಂತಂದರೆ ನಾವು ಓಕೆ ತಪ್ಪಾಗ್ತಿದೆ ಅಂತ ಅನ್ನುವಾಗ ನಾವು ಎದ್ದು ನಿಲ್ಲಬೇಕು, ಅದಕ್ಕೆ ಮಾತಾಡಬೇಕು ಅನ್ನುವಂತಹ ಒಂದು ಭಾವನೆ ಸ್ಟ್ರಾಂಗ್ ಆಗಿ ಬಂದಿದೆ ಇವಾಗ. ಸೊ ಇಡೀ ಜರ್ನಿ ನಿಮ್ಮ ಒಂದು ಈ ಪರ್ಸ್ನಾಲಿಟಿ ನೋಡ್ಕೊಳ್ಳುವಾಗ ಹುಟ್ಟಿದಾಗಿಂದ ಇಲ್ಲಿ ತನಕದ್ದು ಯಾವೆಲ್ಲ ವಿಷಯಗಳು ನಿಮ್ಮನ್ನು ಇನ್ಫ್ಲುಯೆನ್ಸ್ ಮಾಡಿದೆ ಅಂತ, ಇಷ್ಟು ಸ್ಟ್ರಾಂಗ್ ಮಹಿಳೆಯಾಗಿ ನಿಲ್ಲೋದಕ್ಕೆ ನಿಮಗೆ ಅಂತ? ಐ ಥಿಂಕ್ ಚೈಲ್ಡ್ಹುಡ್ ನಂಗೆ ಪ್ರತಿಯೊಬ್ಬರು ಲೈಫಲ್ಲೂ ನಮ್ಮ ಚೈಲ್ಡ್ಹುಡಿಂದ ನಾವು ಇಲ್ಲಿ ತನಕ ಏನೇನು ಅನುಭವಿಸಿರ್ತೀವಲ್ವಾ, ನಮಗೆ ಎಲ್ಲೆಲ್ಲಿ ಕಷ್ಟ ಆಗಿರುತ್ತಲ್ವಾ, ಟ್ರಸ್ಟ್ ಮೀ ಆ ಕಷ್ಟ ಆಗಿರೋ ಸಮಯನ ನಮ್ಮನ್ನ ಎಲ್ಲಕ್ಕಿಂತ ಜಾಸ್ತಿ ಸ್ಟ್ರಾಂಗ್ ಮಾಡೋದು. ಆ ಒಂದು ಇನ್ಸಿಡೆಂಟ್ ಆಗದೆ ಇದ್ದಿದ್ರೆ ವಿ ಕ್ಯಾನ್ ನಾಟ್ ಬಿಕಮ್ ಸ್ಟ್ರಾಂಗರ್. ಆ ಒಂದು ಏಟ್ ಆದಾಗ ಒಂದು ಸ್ಕಾರ್ ಆಗುತ್ತಲ್ವಾ, ಇಷ್ಟು ನೋವಾಯ್ತು ಅಂತ ಹೇಳ್ಕೊತೀವಿ. ಬಟ್ ಪ್ರತಿ ಸಲ ನಾವು ಆ ಸ್ಕಾರ್ನ ನೆಕ್ಸ್ಟ್ ಟೈಮ್ ನೋಡಿದಾಗ ಐ ಫೇಸ್ಡ್ ಇಟ್ ಅಂತ ನೆನಪಾಗುತ್ತೆ, ಐ ಆಮ್ ಓವರ್ ಇಟ್ ಅಂತ ನೆನಪಾಗುತ್ತೆ. ಇನ್ನೊಂದ್ಸಲ ಅಂತ ಒಂದು ಸ್ಕಾರ್ ಆದರೆ ಬಿಡು ಇದೆಲ್ಲ ಏನಿಲ್ಲ ಅಂತ ಅನ್ಸುತ್ತೆ. ನೆಕ್ಸ್ಟ್ ಟೈಮ್ ಅದೇ ಏಟ್ ಆದಾಗ ಅಷ್ಟು ನೋವು ಆಗಲ್ಲ, ಬಿಕಾಸ್ ವಿ ಆರ್ ಓವರ್ ಇಟ್, ಓವರ್ ದಟ್ ಇಮೋಷನ್ಸ್. ಸೊ ನಮ್ಮ ಸ್ಕಾರ್ನ ಆಸ್ ಅ ಪ್ರೈಡ್ ನಾವು ಕ್ಯಾರಿ ಮಾಡಬೇಕು. ಚಿಕ್ಕ ವಯಸ್ಸಿಂದ ನಾನು ಆ್ಯಕ್ಚುಲಿ ಲೈಕ್ ಲೈಕ್ ಬೀಯಿಂಗ್ ಇನ್ ಡಿಫೆನ್ಸ್ ಬ್ಯಾಕ್ಗ್ರೌಂಡ್, ಸ್ವಲ್ಪ ಟಾಮ್ ಬಾಯ್ ಆಗಿದ್ದೆ ಅಂತಲೂ ಹೇಳಿದೆ ನಾನು. ಸೊ ಅದೆಲ್ಲ ಫೇಸ್ ಮಾಡಿ ಆ ಟೈಮಲ್ಲೂ ನಾನು ತುಂಬ ನನ್ನ ಪೇರೆಂಟ್ಸಿಗೆ ಕಷ್ಟನೇ ಕೊಟ್ಟಿದ್ದೀನಿ. ಅಂದರೆ ರಿಬೆಲಿಯಸ್ ನೇಚರ್, ನಾನು ಹೇಳ್ದಂಗೆ ಮಾಡ್ಬಿಡ ಅಂದಿದ್ದೆ ಮಾಡೋದು ಜಾಸ್ತಿ ನನಗೆ. ಸೊ ಹುಡುಗರ ಜೊತೆ ಜಾಸ್ತಿ ಆಡ್ತಾ ಇರ್ತಿದ್ದೆ, ಬಿಕಾಸ್ ನಂಗೆ ಕಬಡ್ಡಿ ಇಷ್ಟ. ಇದೆಲ್ಲ ರಫ್ ಆ್ಯಂಡ್ ಟಫ್ ಗೇಮ್ಸ್. ಹುಡುಗಿರು ಆಡ್ತಾ ಇರಲಿಲ್ಲ, ಹುಡುಗಿರು ಯಾವತ್ತಿದ್ರು ಬಾರ್ಬಿ ಇಟ್ಕೊಂಡಿರ್ತಿದ್ರು, ಅಂಥವರು ಇರ್ತಿದ್ರು. ಕೆಲವ್ರು ನಂತರನೂ ಇರ್ತಿದ್ರು, ನನ್ನ ಜೊತೆ ಇರೋರು ಜಾಸ್ತಿ ನಂತರ ಹುಡುಗಿರೇ ಇರ್ತಿದ್ರು, ಒಂದು 2-3 ಜನ. ನಿಮಗೆ ನಾನು ಯಾಕೆ ಅವ್ರ ಥರ ಇಲ್ಲ ಅಂತ ಅನಿಸ್ತಾ ಇತ್ತು ಯಾವಾಗಲಾದ್ರು? ಹೌದು, ಇನ್ಸೆಕ್ಯೂರಿಟೀಸ್ ಆಗಿದೆ ನನಗೆ ಸುಮಾರು ಸಲ. ಅಂದ್ರೆ ಯಾವಾಗ ಅಂದ್ರೆ ಇವಾಗ ಟೀನೇಜ್ ಅಂತ ಬಂದಾಗ, ಅಡಾಲೆನ್ಸೆನ್ಸ್ ಅನ್ನೋ ಒಂದು ಪೀರಿಯಡ್ ಬಂದಾಗ ಹಾರ್ಮೋನಲ್ ಚೇಂಜಸ್ ಆಗುತ್ತೆ, ಹೆಣ್ಮಕ್ಳಲ್ಲೂ ಆಗುತ್ತೆ, ಗಂಡು ಮಕ್ಳಲ್ಲೂ ಆಗುತ್ತೆ. ಅವಾಗ ವಿ ಗೆಟ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಆಪೋಸಿಟ್ ಸೆಕ್ಸ್. ಸೊ ಅವಾಗ ಏನಾಯಿತು, ನನಗೆ ಬಹುಶಃ ನ್ಯಾಚುರಲ್ ಆಗಿ ಅಟ್ರಾಕ್ಷನ್ ಆಗ್ತಿತ್ತು. ಬಟ್ ನಾನು ಇರೋದೇ ಒಂದು ಸ್ವಲ್ಪ ಲೈಕ್ ಟಾಮ್ ಬಾಯ್ಸ್, ನಾನು ಜಾಸ್ತಿ ಗ್ಲಾಮರ್ ಕಡೆ ಹೋಗ್ತಾ ಇರಲಿಲ್ಲ. ಅವಾಗ ಬೇರೆ ಹುಡುಗಿರೆಲ್ಲ ಮೇಕಪ್ ಎಲ್ಲ ಹಾಕೊಂಡು ಬರ್ತಿದ್ರು, ಲಿಪ್ಸ್ಟಿಕ್ ಎಲ್ಲ ಹಾಕೊಂಡು ಬರ್ತಿದ್ರು. ಅವಾಗ ನನಗೆ ಯಾಕೆ ಇವ್ರಿಗೆ ಮಾತ್ರ ಇಷ್ಟು ಪ್ರಪೋಸಲ್ಸ್ ಬರುತ್ತೆ, ನನಗೆ ಬರಲ್ಲ ಅಂತ ಇನ್ಸೆಕ್ಯೂರ್ ಫೀಲ್ ಆಗೋದು. ಐ ಯೂಸ್ ಟು ಕಂಪೇರ್ ಮೈ ಸೆಲ್ಫ್ ಟು ಅದರ್ ಗರ್ಲ್ಸ್, ನನಗೆ ಯಾಕೆ ಪ್ರಪೋಸಲ್ಸ್ ಬರಲ್ಲ ಅಂತ. ಈ ಇನ್ಸೆಕ್ಯೂರಿಟೀಸ್ ಇದೆಯಲ್ವಾ, ಐ ಥಿಂಕ್ ಪೇರೆಂಟ್ಸ್ ಶುಡ್ ಎಡ್ಯುಕೇಟ್. ಐ ಥಿಂಕ್ ಬಿಗ್ ಬಾಸಲ್ಲಿ ನಾನು ಅದನ್ನ ಎಲ್ಲಿ ತಿಳಿಸಿದ್ದೀನಿ ಅಂದರೆ, ಐ ಆಮ್ ಹ್ಯಾಪಿ ವಿತ್ ಹೌ ಐ ಆಮ್. ನನಗೆ ನಾನು ಸಾಕು, ನನಗೆ ಯಾರ ಅವಶ್ಯಕತೆನೂ ಇಲ್ಲ. ಒಬ್ಬರು ನಮಗೆ ಇಷ್ಟ ಆಗ್ತಾರೆ, ಅವ್ರ ಜೊತೆ ನಾವು ಒಂದು ಸ್ವಲ್ಪ ಸಮಯ ಕಳಿತೀವಿ. ಆ ಸಮಯ ಕಳೆದ ಮೇಲೆ
ನಮಗೆ ಅವ್ರು ಏನು ಅಂತ ಅರ್ಥ ಆಗತ್ತೆ. ಒಂದು ಸ್ವಲ್ಪ ವಿಷಯಗಳು ಇಷ್ಟ ಆಗ್ಬೋದು, ಆದರೆ ಎಲ್ಲ ವಿಷಯನೂ ಇಷ್ಟ ಆಗ್ಬೇಕಂತಿಲ್ಲ. ಕೆಲವು ವಿಷಯದಲ್ಲಿ ಅವ್ರು ನಮಗೆ ಇಷ್ಟ ಆಗದಿದ್ದಾಗ ಇದು ಲಾಂಗ್ ಟರ್ಮಿಗೆ ಯೂಸ್ ಆಗಲ್ಲ ಅಂತ ಗೊತ್ತಾದಾಗ ನಮಗೆ ಗೊತ್ತಿರಬೇಕು ವೆನ್ ವಿ ಶುಡ್ ಕಟ್ ಇಟ್ ಔಟ್ ಆ್ಯಂಡ್ ಸ್ಟಾಪ್ ಆ್ಯಂಡ್ ಸೇ ನೋ. ಇದು ತುಂಬ ಮುಖ್ಯ. ಇವಾಗಿನ ಜನ್ರೇಷನಿಗೆ ಆಗ್ತಿರೋಂಥ ಪ್ರಾಬ್ಲಮ್ ಇದು. ವಿ ಡೋಂಟ್ ನೋ ವೆನ್ ಟು ಸೇ ಸ್ಟಾಪ್. ಇಷ್ಟು ಸಮಯ ಕಳೆದ್ಬಿಟ್ಟಿದ್ದೀವಿ, ಇವಾಗ ನಾವು ಹೆಂಗೆ ಇದನ್ನ ಇದು ಮಾಡೋದು ಅಂತ ಅಂದ್ಕೊಂಡು ಕೆಲವು ರಿಲೇಷನ್ಶಿಪ್ಸು 8 ವರ್ಷ 10 ವರ್ಷ ಅಂತ ಹೋಗ್ತವೆ. ಆಮೇಲೆ ಅವರು ಬ್ರೇಕಪ್ ಮಾಡ್ಕೊತಾರೆ, ಡಿವೋರ್ಸ್ ಮಾಡ್ಕೊತಾರೆ. ಅದಾಗದೇನಕ್ಕೆ ಅಂದರೆ ಇನಿಷಿಯಲ್ ಪೀರಿಯಡಲ್ಲಿ ಅವಾಗಲೇ ಅವ್ರು ಅರ್ಥ ಮಾಡಿಸ್ಕೊಂಡು ಸಾರ್ಟ್ ಮಾಡ್ಕೊಂಡಿದ್ರೆ ಐದರ್ ಒಂದು ಸೊಲ್ಯೂಷನ್ ಸಿಕ್ತಿತ್ತು, ಜೊತೆಗಿರಬಹುದು, ಇದು ಪ್ರಾಬ್ಲಮ್ ಅಂತ ಮಾತಾಡ್ಕೊಬೋದಿತ್ತು. ಅಥವಾ ಇದು ವರ್ಕೇ ಆಗಲ್ಲ, ಲೆಟ್ ಸ್ಟಾಪ್ ಇಟ್ ಹಿಯರ್ ಅಂತ ಮೂವ್ ಆನ್ ಆಗ್ಬೋದಿತ್ತು. ಇಷ್ಟು ವರ್ಷ ಆದ್ಮೇಲೆ ಬ್ರೇಕಪ್ ಆದರೆ ಯಾರು ಅನುಭವಿಸಿದ್ದಾರೆ ಅಂದರೆ ಅವ್ರ ಫ್ಯಾಮಿಲೀಸ್, ಅವ್ರುಗಳು ತುಂಬ ದೊಡ್ಡ ಡೀಪ್ ಸ್ಕಾರ್ ಆಗಿರುತ್ತೆ. ಪ್ರಾಬ್ಲಮ್ ಆಗೋದೇ ಇಲ್ಲ. ವೆನ್ ಯು ಹ್ಯಾಡ್ ಟು ಸೇ ನೋ, ನೀವು ನೋ ಅಂತ ಹೇಳಿ ಹೊರಗಡೆ ಹೋಗ್ಬೋದಿತ್ತು ಅಲ್ವಾ. ಸೊ ಅದು ಕೆಲವು ತಿಂಗಳಲ್ಲೇ ಗೊತ್ತಾಗ್ಬಿಡುತ್ತೆ. ಸಿ ಇಟ್ಸ್ ನಾಟ್ ನೆಸೆಸರಿ ಒಬ್ಬರ ಜೊತೆ ಸಮಯ ಕಳೆದಿದ್ದೀವಿ ಅಂತ ಅವ್ರ ಜೊತೆನೇ ಇರಬೇಕು ಅನ್ನೋ ಯಾವ ರೂಲು ಇಲ್ಲ. ಆಗಲ್ಲ ಅನ್ನೋದು ಸಹಜ, ಅದನ್ನ ಒಪ್ಕೊಬೇಕಾಗಿರೋದು ನಮ್ಮದು ಅಲ್ವಾ. ಸೊ ಪ್ರಾಬ್ಲಮ್ ಆಗ್ತಿರೋದಲ್ಲಿ ನಾವು ನಮ್ಮನ್ನ ಅರ್ಥ ಮಾಡ್ಕೊಬೇಕು. ಎಲ್ಲಕ್ಕಿಂತ ಜಾಸ್ತಿ ನಮ್ಮನ್ನ ನಾವು ಪ್ರೀತಿ ಮಾಡಬೇಕು, ಬೇರೆಯವ್ರಿಗೆ ಕಂಟ್ರೋಲ್ ಕೊಡಬಾರ್ದು, ಆ ಕೀ ಕೊಡಬಾರ್ದು. ಸೊ ಈ ಮನೇಲಿ ನಾನು ಕಲ್ತಿರೋದೇ ಅದು. ನಾನು ನನಗೋಸ್ಕರ ಸ್ಟ್ಯಾಂಡ್ ತೊಗೊಂಡೆ, ನಂಗೆ ಆಗ್ತಿಲ್ವಾ, ಲೆಟ್ಸ್ ಸೇ ನೋ. ಇಲ್ಲ ಇನ್ನೊಂದ್ಸಲ ಚಾನ್ಸ್ ಕೊಡೋಣ, ಮೇ ಬಿ ಇದೆಲ್ಲ ಕರೆಕ್ಟ್ ಆಗ್ಬೋದು ನಾನು ಚಾನ್ಸ್ ಕೊಟ್ಟಿದ್ದೀನಿ. ಫ್ರೆಂಡ್ಶಿಪ್ ಬಗ್ಗೆನೇ ಹೇಳ್ತಿರೋದು ನಾನು, ರಿಲೇಷನ್ಶಿಪ್ ಬಗ್ಗೆನೂ ಹೇಳ್ತಿಲ್ಲ. ಫ್ರೆಂಡ್ಶಿಪ್ಸ್ ಅಲ್ಲೂ ಇದಾಗುತ್ತೆ. ಆದ್ರೂ ವರ್ಕ್ ಆಗದೆ ಇದ್ದಾಗ ವೆನ್ ಯು ನೋ ಇಟ್, ಡೋಂಟ್ ಫೋರ್ಸ್ ಯುವರ್ ಸೆಲ್ಫ್ ಇನ್ ಟು ಇಟ್. ನೋ, ದೇರ್ ಇಸ್ ಅ ನೋ ಫಾರ್ ಎವ್ರಿಥಿಂಗ್. ನಮ್ಮ ಫ್ರೆಂಡ್ಸಲ್ಲಿ ಆಗಿರ್ಬೋದು, ಫ್ಯಾಮಿಲೀಸ್ ಆಗ್ಬೋದು, ಕರಿಯರಲ್ಲಿ ಆಗಿರ್ಬೋದು, ಇದು ವರ್ಕ್ ಆಗ್ತಿಲ್ಲ ಅಂತ ಗೊತ್ತಾದಾಗ ಅದು ನಿಮ್ಮ ಡ್ರೀಮ್ ಆಗಿರುವಾಗ ಅದ್ರ ಕಡೆ ಹೋರಾಡಬೇಕು, ಅದ್ರ ಹಿಂದೆನೇ ಸುತ್ತಬೇಕು. ಬಟ್ ಅದು ನಿಮ್ಮ ಡ್ರೀಮ್ ಅಲ್ಲ, ಅದು ನಿಮ್ಮ ಆಸೆ ಅಂತ ಅಂದಾಗ, ಸೊ ಇಸ್ ಇಟ್ ಹೆಲ್ಪಿಂಗ್ ಯು ರಿಯಲಿ ಟು ಗ್ರೋ ಅಂತ ಕೇಳಬೇಕಾಗಿರುವಂಥ ಕ್ವೆಶನ್. ಸೊ ಅದೇ ಮಾಡಬೇಕಾಗಿರೋದು. ನಾನು ಅದೇ ಲೈಫಲ್ಲಿ ಮಾಡ್ತಾ ಬಂದೆ. ನಂಗೆ ಇದು ಬೇಕು ಅಂತ ಅನ್ಸಿದಾಗ ಅದ್ರ ಹಿಂದೆ ಓಡಿದ್ದೀನಿ. ನಂಗೆ ಇದು ಎಲ್ಲಿ ನಿಲ್ಲಿಸ್ಬೇಕು ಅಂತ ಅನ್ಸಿದ್ದೀನಿ ಅದನ್ನ ನಿಂತಿದ್ದೀನಿ. ನಂಗೆ ಅದು ಒಳ್ಳೇದಾಗಲ್ಲ, ಆದರೆ ಅದರಿಂದ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿದೆ, ಖುಷಿ ಸಿಗ್ತಿದೆ, ಟೆಂಪ್ರರೀಸ್ ಖುಷಿ ಸಿಗ್ತಿದೆ ಅಂತ ನಾನು ಅದ್ರ ಜೊತೆಗೆ ನಿಂತಿಲ್ಲ ಯಾವತ್ತು. ಅದನ್ನ ಕಂಫರ್ಟ್ ಝೋನಿಂದ ಹೊರಗಡೆ ಬರೋದು ಅಂತ ಹೇಳ್ತಾರೆ. ಕಂಫರ್ಟ್ ಝೋನಲ್ಲಿ ತುಂಬಾ ಹ್ಯಾಪಿಯಾಗಿರ್ತೀವಿ, ಆದರೆ ಅದು ನಮ್ಮನ್ನ ಗ್ರೋ ಆಗಕ್ಕೆ ಬಿಡಲ್ಲ ಯಾವತ್ತೂ ಕೂಡ. ಸೊ ದಟ್ಸ್ ವಾಟ್ ಹ್ಯಾಪನ್ ಓವರ್ ಹಿಯರ್ ಆಲ್ಸೋ. ನನ್ನ ಲೈಫಲ್ಲೂ ಕರೆಯಲು ಸ್ಪೋರ್ಟ್ಸು, NCC, ಎವ್ರಿ ಟೈಮ್ ಐ ವಾಸ್ ಚೂಸಿಂಗ್ ಡಿಫ್ರೆಂಟ್ ಫೀಲ್ಡ್, ಐ ವಾಸ್ ಸ್ಟೆಪಿಂಗ್ ಔಟ್ ಆಫ್ ಮೈ ಕಂಫರ್ಟ್ ಝೋನ್. ಪ್ರತಿ ಸಲ ಕಂಫರ್ಟ್ ಝೋನ್ ಇಂದ ಹೊರಗೆ ಬರಬೇಕಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗೋದು, ಟಾರ್ಚರ್ ಆಗೋದು, ಹತ್ತಿದ್ದೀನಿ. ಪ್ರತಿ ಸಲ ಹರರ್ ಮಾರಿ ಆಗಿರ್ಬೋದು, NCC ಫಸ್ಟ್ ಡೇ ಆಗಿರ್ಬೋದು, ಖೋಖೋದ್ ಫಸ್ಟ್ ವೀಕ್ ಆಗಿರ್ಬೋದು, ಫನ್ ಇಯರ್ ಆಗಿರ್ಬೋದು, ಹತ್ತಿದ್ದೀನಿ. ಎಷ್ಟು ಹತ್ತಿದ್ದೀನಿ ಅಂದರೆ ನಂಗೆ ಗೊತ್ತಿಲ್ಲ, ಕಷ್ಟಪಟ್ಟಿದ್ದೀನಿ. ಬಟ್ ಟ್ರಸ್ಟ್ ಮೀ, ಅದೇ ಜರ್ನಿದು ಕೊನೆಯಲ್ಲಿ ಅಚೀವ್ ಮಾಡಿದ್ದೀನಿ. ಖೋಖೋನಲ್ಲಿ ಗೋಲ್ಡ್ ಮೆಡಲ್ ಗೆದ್ದಿದ್ದೀನಿ, NCCಲಿ ಸೀನಿಯರ್ ಅಂಡರ್ ಆಫೀಸರ್ ಬ್ಯಾಚ್ ಗೆದ್ದಿದ್ದೀನಿ, ಕ್ಯಾಂಪ್ ಸೀನಿಯರ್ ಆಗಿದ್ದೀನಿ ನಾನು ಲಾಸ್ಟ್ ಇಯರಲ್ಲಿ. ಸ್ಕೂಲಲ್ಲಿ ಸ್ಕೂಲ್ ಕ್ಯಾಪ್ಟನ್ ಆಗಿದ್ದೀನಿ, ಇಂಡಿವಿಜುವಲ್ ಚಾಂಪಿಯನ್ಶಿಪ್ ತಗೊಂಡಿದ್ದೀನಿ. ಇದೆಲ್ಲ ಜರ್ನಿದು ಸ್ಟಾರ್ಟಿಂಗು ತುಂಬ ಕೆಟ್ಟದಾಗಿತ್ತು, ಸ್ಟ್ರಗಲ್ ಆಗಿತ್ತು. ಬಿಗ್ ಬಾಸ್ ಮನೇಲೂ ಅದೇ ಜರ್ನಿ ಆಗಿರೋದು. ಸ್ಟಾರ್ಟಿಂಗಲ್ಲಿ ಒಂದು ಮಗುವಾಗಿ ಹೋದೆ. ಈ ಲೈಫಲ್ಲಿ ಏನು ನಡೆಯುತ್ತೋ ಸ್ಟಾರ್ಟಿಂಗಲ್ಲಿ ಎಡಬೋದು, ಅದು ಇದು ಅದೆಲ್ಲ ನಡೀತು. ಮಧ್ಯದಲ್ಲಿ ಟೀನೇಜರ್ ಆದೆ. ಅದಾದ್ಮೇಲೆ ಒಂದು ಪ್ರಾಪರ್ ಸ್ಟ್ರಾಂಗ್ ವುಮೆನ್ ಆಗಿ ಹೊರಗಡೆ ಬಂದೆ ನಾನು. ಅದು ನನ್ನ ಬಾಡಿ ಲ್ಯಾಂಗ್ವೇಜು, ನನ್ನ ಬಟ್ಟೆಯಲ್ಲಿ, ನನ್ನ ಮಾತಾಡೋ ರೀತಿ ನಿಮಗೆಲ್ಲ ಕಾಣಿಸುತ್ತೆ. ಬೇಸಿಕ್ಲಿ ಐ ಹ್ಯಾವ್ ಗ್ರೋನ್ ಇನ್ ದಿಸ್ ಹೋಲ್ ಜರ್ನಿ. ಈಗ ಸಂಗೀತ ಅವರೇ, ನೀವು ಆ್ಯಕ್ಚುಲಿ ಹೇಳಿದಂತಹ ವಿಷಯಗಳನ್ನು ನೋಡೋದಾದ್ರೆ, ಅಂದರೆ ಯು ಡಿಂಟ್ ವಾಂಟ್ ಟು ಸೆಟಲ್ ಫಾರ್ ಲೆಸ್, ಅಂದರೆ ಕಂಫರ್ಟ್ ಝೋನ್ ಇರುವ ಕಾರಣಕ್ಕೆ ಯಾವುದೊಂದು ನನಗೆ ನಾನು ಡಿಸರ್ವ್ ಮಾಡೋದಕ್ಕಿಂತ ಕಡಿಮೆಗೆ ಸೆಟ್ಲ್ ಆಗೋದಕ್ಕೆ ನಿಮಗೆ ಇಷ್ಟ ಇಲ್ಲ ಅನ್ನುವಂತಹ ವಿಷಯ ನನಗೆ ಗೊತ್ತಾಗ್ತಾ ಇದೆ. ಅದೊಂದು. ಅಟ್ ದ ಸೇಮ್ ಟೈಮ್ ಈಗ ಓಕೆ, ಎನಿ ರಿಲೇಷನ್ಶಿಪ್ ಅಥವಾ ಫ್ರೆಂಡ್ಶಿಪ್ ಆಗಿರ್ಬೋದು, ಎನಿಥಿಂಗ್, ಅದು ನಮ್ಮ ಗ್ರೋತಿಗೆ ಅದು ನಮಗೆ ಹೆಲ್ಪ್ ಮಾಡ್ತಿಲ್ಲ ಅಂತಂದರೆ ಅದರಿಂದ ಕಟ್ ಆಫ್ ಆಗೋದೇ ಒಳ್ಳೆಯದು ಅನ್ನುವಂತಹ ಮಾತನ್ನು ಹೇಳಿದ್ರಿ. ಬಟ್ ಎಲ್ಲೂ ಕೂಡ ನಿಮ್ಮ ಇಡೀ ಜರ್ನಿಯಲ್ಲಿ ನಿಮ್ಮ ಸಕ್ಸಸ್ಸನ್ನು ಎಂಜಾಯ್ ಮಾಡಿದಂತಹ ಒಂದೇ ಒಂದು ಫ್ರೆಂಡ್ ಕೂಡ ನಿಮಗೆ ಸಿಕ್ಕಿಲ್ವಾ ಇಲ್ಲಿ ತನಕ, ಹೇಗೆ ಅಂತ? ಬಿಗ್ ಬಾಸ್ ಜರ್ನಿಲಲ್ವಾ? ಬಿಗ್ ಬಾಸ್ ಆಗಿರ್ಬೋದು, ಇಡೀ ನಿಮ್ಮ ಲೈಫ್ ಜರ್ನಿ, ಅಗೇನ್ ಬಿಗ್ ಬಾಸು ಕೂಡ ಸೇರಿಸ್ಕೊಳ್ಬೋದು ನೀವು. ಆ್ಯಕ್ಚುಲಿ ಲೈಫ್ ಅನ್ನೋದೇನು ಅಂದರೆ ರೈಟ್ ನಾವು ಪ್ರೆಸೆಂಟ್, ನಾನು ನಿಮ್ಮ ಜೊತೆ ಕಲಿತಿರೋಂಥ ಕ್ಷಣ ಇದು ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ನಾನು ತುಂಬ ಖುಷಿಯಾಗಿ ಮಾತಾಡ್ತಿದ್ದೀನಿ, ಅದಕ್ಕೆ ಮನಸ್ಪೂರ್ವಕವಾಗಿ ಮಾತಾಡ್ತಾ ಇದ್ದೀನಿ. ಸೊ ರೈಟ್ ನಾವು ಯು ಆರ್ ಮೈ ಫ್ರೆಂಡ್. ನಿಮ್ಮ ಜೊತೆ ಕಳಿತಿರೋ ಕ್ಷಣ ನನ್ನ ಬೆಸ್ಟ್ ಮೂಮೆಂಟ್ ರೈಟ್ ನಾವು. ಇದಕ್ಕಿಂತ ಬೆಸ್ಟ್ ಮೂಮೆಂಟ್ ಯಾವುದೂ ಇಲ್ಲ ರೈಟ್ ನಾವು. ಇದ್ರ ಮುಂದೆ ಏನಾಗುತ್ತೋ ನನಗೆ ಗೊತ್ತಿಲ್ಲ, ಇದ್ರ ಹಿಂದೆ ಏನಾಗುತ್ತೋ ನಾನು ಚೇಂಜ್ ಮಾಡೋಕ್ಕಾಗಲ್ಲ. ಫಾರ್ ನಾವು ನನ್ನ ಜೊತೆ ಯಾರಿದ್ದಾರೋ ದೇ ಆರ್ ಮೈ ಬೆಸ್ಟ್ ಪರ್ಸನ್. ಸೊ ಇದ್ರ ಹಿಂದೆ ನನ್ನ ಜರ್ನಿನಲ್ಲಿ ಯಾರ್ಯಾರು ನನ್ನ ಜೊತೆ ಉಳಿದಿದ್ದಾರೋ ಅವರು ಕೂಡ ದೇ ಆರ್ ಬೆಸ್ಟ್. ಜಗಳ ಆಗಿರ್ಬೋದು, ಮನಸ್ತಾಪ ಆಗಿರ್ಬೋದು, ಏನೇ ಆಗಿರ್ಬೋದು, ಮುಂಚೆನೇ ಹೇಳ್ದಂಗೆ ದ್ಯಾಟ್ ಹ್ಯಾಸ್ ಹೆಲ್ಪ್ ಮೀ ಗ್ರೋ. ಸೊ ದೇ ಹ್ಯಾವ್ ಆಲ್ವೇಸ್ ಬೀನ್ ಮೈ ಟ್ರೂ ಥಿಂಗ್ ರೈಟ್. ದ್ಯಾಟ್ ಮೂಮೆಂಟ್ ದೇ ವರ್ ವೆರಿ ಇಂಪಾರ್ಟೆಂಟ್. ಲೈಫ್ ಲಾಂಗ್ ಏನಾದ್ರೂ ಮನಸ್ಸಲ್ಲಿ ಇಟ್ಕೊಬೇಕಾದ್ರೆ ಕಾಲ್ ಮಾಡಬೇಕು ಅಂದರೆ ನಾನು ಆ ವ್ಯಕ್ತಿನೇ ಅಲ್ಲ. ಆ್ಯಕ್ಚುಲಿ ನನ್ನ ಜೊತೆ ಯಾರು ಇರ್ತಾರೋ ಅವ್ರ ಜೊತೆ ನಾನು ತುಂಬ ಅದ್ಭುತ ಕ್ಷಣನ ಸ್ಪೆಂಡ್ ಮಾಡ್ತೀನಿ. ಬಟ್ ನನ್ನ ಕಾಲಿಗೆ ಯಾರಿಗೂ ಸಿಗಲ್ಲ. ಬಿಕಾಸ್ ನನ್ನ ಜೊತೆ ಇರೋರಿಗೆ ನಾನು ಟೈಮ್ ಕೊಡ್ತಾ ಇದ್ದೀನಿ. ಇವಾಗ ನೀವು ನಂಗೆ ಕಾಲ್ ಮಾಡಬೇಕಿದ್ರೆ ಇಟ್ ವಾಸ್ ವೆರಿ ಹಾರ್ಡ್ ಟು ರೀಚ್ ಬಿಕಾಸ್ ಐ ಆಮ್ ನಾಟ್ ಏಬಲ್ ಟು ಕಟ್ ಆಫ್ ಫ್ರಮ್ ದ ಪೀಪಲ್ ಹೂ ಇಸ್ ಟಾಕಿಂಗ್ ಟು ಮೀ. ನನ್ನ ಹತ್ರ ಮೊಬೈಲ್ ಇದೆ ನೋಡಿ, ನನ್ನ ಮೊಬೈಲ್ ಜೊತೆಗೆ ನೋಡಿದ್ರ ನೀವು ಬಂದಾಗಿಂದ ಯು ಡಿಡ್ಂಟ್ ಸಿ ಬಿಕಾಸ್ ಐ ಆಮ್ ರಿಯಲಿ ಕಟ್ ಆಫ್. ಆ್ಯಂಡ್ ಸ್ಪೆಷಲಿ ಬಿಗ್ ಬಾಸ್ ಹ್ಯಾಸ್ ಹೆಲ್ಪ್ ಮೀ ಅ ಲಾಟ್ ಇನ್ ದಿಸ್ ವೇ. ನನ್ನ ಜೊತೆ ಇದ್ದವ್ರ ಜೊತೆ ಸಮಯ ಕಳೆಯಕ್ಕೆ ಸಿಕ್ತಿತ್ತು,
ಆಗ್ದಿರೋರು ಇದ್ದಾಗ ನಾನು ಒಬ್ಳೆ ಕೂತ್ಕೊಂಡು ಮಿರರ್ ಜೊತೆ ಕೂತ್ಕೊಂಡು ನಾನೇ ನನ್ನ ಜೊತೆ ಮಾತಾಡ್ತಾ ಇದ್ದೆ. ದಟ್ಸ್ ಬಿಕಾಸ್ ಇಟ್ಸ್ ಆಲ್ ಅಬೌಟ್ ಪ್ರೆಸೆಂಟ್ ಮೂಮೆಂಟ್. ಕರೆಕ್ಟ್. ಅಷ್ಟೇ. ಓಕೆ, ಇಟ್ಸ್ ಆಲ್ ಅಬೌಟ್ ಪ್ರೆಸೆಂಟ್ ಮೂಮೆಂಟ್. ಜೊತೆಗಿದ್ದವ್ರ ಜೊತೆಗೆ ಆಗಿನ ಟೈಮ್ನ ನಾನು ಎಂಜಾಯ್ ಮಾಡ್ತೀನಿ, ದಟ್ ಈಸ್ ಆಲ್ ಫೈನ್. ಬಟ್ ದೆರ್ ಈಸ್ ಆಲ್ಸೋ ಅನದರ್ ಥಿಯರಿ, ಲೈಕ್ ಅಂದರೆ ಅಚೀವ್ಮೆಂಟ್ಸ್ ನಾವು ಅಚೀವ್ ಮಾಡಬೇಕೇನೋ ಒಂದು ಟಾರ್ಗೆಟ್ನ ರೀಚ್ ಆಗಬೇಕು ಅನ್ನುವಂತಹ ಭರದಲ್ಲಿ ರಿಲೇಷನ್ಶಿಪ್ಗಳನ್ನು ನಾವು ಜಾಸ್ತಿ ಓಕೆ ಅಂದರೆ ಅದನ್ನ ನರಿಶ್ ಆಗೋದಕ್ಕೆ ಬಿಡ್ತಾ ಇಲ್ಲ, ಅದನ್ನ ನರ್ಚರ್ ಮಾಡ್ತಾ ಇಲ್ಲ. ಅಲ್ಟಿಮೇಟ್ಲಿ ರಿಲೇಷನ್ಶಿಪ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋ ಥರದೆಲ್ಲ ಥಿಯರಿ ಇದೆ ಆ್ಯಕ್ಚುಲಿ ನಮ್ಮ ಸಮಾಜದಲ್ಲಿ. ಸೊ ಅದಕ್ಕೆ ನಿಮ್ಮ ಒಪಿನಿಯನ್ ಏನು ಅಂತ? ನಾವು ದುಡಿತಿರೋದು ಯಾರಿಗೋಸ್ಕರ, ನಾವು ಎಲ್ಲ ಕೆಲಸ ಮಾಡ್ತಿರೋದು ಯಾರಿಗೋಸ್ಕರ? ಆ್ಯಕ್ಚುಲಿ ಇಟ್ಸ್ ಫಾರ್ ದ ಫ್ಯಾಮಿಲಿ, ರೈಟ್? ಸೊ ಎಂಡ್ ಆಫ್ ದ ಡೇ ನಾವು ನಮ್ಮ ಫ್ಯಾಮಿಲಿ ಖುಷಿಯಾಗಿರ್ಬೇಕು ಅಂತ ಎಲ್ಲ ಮಾಡ್ತೀವಿ. ಅವ್ರ ನಾವು ಕಳಿತಿರೋಂಥ ಕ್ಷಣ ನಮ್ಮ ಫ್ರೆಂಡ್ಸ್ ಜೊತೆಗೆ ಅಲ್ಲಿ ಒಂದು ಪೇ ಮಾಡೋಕ್ಕೆ ಬಿಲ್ಡಿಗೆ ದುಡ್ಡು ಇರಬೇಕು ನಮ್ಮ ಹತ್ರ, ಅದಕ್ಕೋಸ್ಕರ ದುಡಿತೀವಿ. ಬೇಸಿಕ್ಲಿ ಖುಷಿಯಾಗಿ ನೆಮ್ಮದಿಯಾಗಿರ್ಬೇಕು. ಇದಕ್ಕೆ ಕೋರ್ ಏನು ಅಂದರೆ ನನ್ನ ಫ್ಯಾಮಿಲಿ ನೆಮ್ಮದಿಯಲ್ಲಿರಬೇಕು ಅಂತ. ಏನಾಗ್ತದೆ ಈ ನಡುವೆ ಜರ್ನಿನಲ್ಲಿ ಅಂದರೆ, ನಾವು ಯಾವ ಥರ ಮುಂದುವರಿತಿದ್ದೀವಿ ನಮ್ಮ ಕರಿಯರಲ್ಲಿ ಅಂದರೆ, ದುಡಿತಾ ಇದ್ದೀವಿ, ಎಲ್ಲ ಸಿಗ್ತಾ ಇದೆ, ಆದರೆ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋಕ್ಕೆ ಟೈಮೇ ಸಿಗ್ತಿಲ್ಲ. ಸೊ ಕೋರ್ ಲೆವೆಲ್ಲಿ ನಾವೆಲ್ಲ ದುಡ್ಕೊಂಡು ಅದು ಯೋಚನೆ ಮಾಡಿರೋದೇನಕ್ಕೆ, ಫ್ಯಾಮಿಲಿಗೋಸ್ಕರ, ಅದನ್ನೇ ಮರಿತಾ ಇದ್ದೀವಿ. ಸೊ ವಿ ಆರ್ ಆಲ್ ಡಿಸ್ಟ್ರಾಕ್ಟೆಡ್, ಎವ್ರಿ ಒನ್ ಇಸ್ ಡಿಸ್ಟ್ರಾಕ್ಟೆಡ್. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಮನೆಗೆ ಬಂದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಂದ್ರೆ ಫ್ಯಾಮಿಲಿನೇ ಇಲ್ಲ, ಅವರು ಬ್ಯುಸಿ ಆಗಿದ್ದಾರೆ. ನಾವೆಲ್ಲ ಏನಕ್ಕೆ ದುಡಿತಿದ್ದೀವಿ ಅಂತ ನಾವೆಲ್ಲ ಮರ್ತೋಗ್ಬಿಟ್ಟಿದ್ದೀವಿ ಗೊತ್ತಾ. ಇಟ್ಸ್ ಆ್ಯಕ್ಚುಲಿ ಲೈಕ್ ದುಡ್ಡು ಬರ್ತಿದೆ ಮೇನ್ ರೀಸನ್ ಅಲ್ಟಿಮೇಟ್ ಸ್ಯಾಟಿಸ್ಫೈ ಆಗ್ತಿಲ್ಲ. ವಿ ಆರ್ ಆಲ್ ಡಿಸ್ಟ್ರಾಕ್ಟೆಡ್ ಇನ್ ದಿಸ್ ವರ್ಲ್ಡ್ ಆ್ಯಂಡ್ ವಿ ವಿಲ್ ನೆವರ್ ನೋ ದ ರೀಸನ್ಸ್ ವೈ ಅಂತ. ಬಟ್ ಯಸ್, ರಿಲೇಷನ್ಶಿಪ್ ತುಂಬ ಮುಖ್ಯ, ತುಂಬ ಅಂದರೆ ತುಂಬ ಮುಖ್ಯ. ಬಿಕಾಸ್ ಇವಾಗ ನನಗೊಂದು ಸಕ್ಸಸ್ ಸಿಕ್ತು ಅಂದರೆ, ಇವಾಗ ನಾನು ಗೆದ್ದಿದ್ರು ಕೂಡ ಈ ಗೆಲ್ವಿಗೆ ಅಲ್ಲಿ 4 ಜನ ನಿಂತ್ಕೊಂಡು ನನಗೋಸ್ಕರ ಹೂಟ್ ಮಾಡೋರದ್ದಿಲ್ಲ, ಚಪ್ಪಾಳೆ ತಟ್ಟೋರಿರಲಿಲ್ಲ ಅಂದಿದ್ರೆ ಆ ಗೆಲ್ವಿಗೆ ಏನು ನೆಮ್ಮದಿನೇ ಇಲ್ಲ, ಅರ್ಥನೇ ಇಲ್ಲ. ಸೊ ದಟ್ ಶುಡ್ ಬಿ. ಆ್ಯಂಡ್ ಆ ಗೆದ್ಮೇಲೆ ನನ್ನ ಫ್ಯಾಮಿಲಿಯವ್ರು ನನ್ನಿಂದ ಹೆಮ್ಮೆ, ನಾನು ಖುಷಿ ಪಟ್ಟಿಲ್ಲ ಅಂದರೆ ಆ ಗೆಲ್ವಿಗೇನು ಅರ್ಥನೇ ಇಲ್ಲ ಅಗೇನ್. ಸೊ ಡೆಫಿನೆಟ್ಲಿ ಇಟ್ ಮ್ಯಾಟರ್ಸ್ ಅ ಲಾಟ್. ಬಟ್ ಇನ್ ದ ಪ್ರಾಸೆಸ್ ಆಫ್ ದ ಸಕ್ಸಸ್, ಈ ಜರ್ನಿಲಿ ಸುಮಾರಷ್ಟು ಸಲ ಏನಾಗುತ್ತೆ ಅಂದರೆ, ನಮ್ಮ ಫ್ಯಾಮ್ಲಿಗೆ, ನಮ್ಮ ಫ್ರೆಂಡ್ಸಿಗೆ ನಾವು ಟೈಮ್ ಕೊಡೋಕ್ಕಾಗಲ್ಲ. ಬಟ್ ಅದನ್ನು ಅರ್ಥ ಮಾಡ್ಕೊಳ್ತಾರೆ ಅಂದರೆ ಅವರೇ ನಮ್ಮ ರಿಯಲ್ ಫ್ರೆಂಡ್ಸ್. ದೇ ಅಂಡರ್ಸ್ಟ್ಯಾಂಡ್. ನಾನು ನನ್ನ ಫ್ರೆಂಡ್ಸಿಗೆ ಕಾಲ್ ಮಾಡಿಲ್ಲ ತುಂಬ ಟೈಮಿಂದ, ಬಟ್ ದೇ ಅಂಡರ್ಸ್ಟ್ಯಾಂಡ್ ಐ ಆಮ್ ಬ್ಯುಸಿ ಅಂತ. ದಿಸ್ ನಾಟ್ ದ ಫಸ್ಟ್ ಟೈಮ್. ಹರರ್ ಮಾದೇವ ಮಾಡ್ತಿರ್ಬೇಕಿದ್ರೆ 3-4 ತಿಂಗಳಿಗೆ ಒಂದ್ಸಲ ನಾನು ನನ್ನ ಫ್ರೆಂಡ್ಸ್ ಮೀಟ್ ಆಗೋರು. ಬಟ್ ದೇ ಅಂಡರ್ಸ್ಟ್ಯಾಂಡ್. ದೇ ವಿಲ್ ನಾಟ್ ಸೇ ನಿನ್ನ ಮೀಟೇ ಮಾಡಿಲ್ಲ, ನಿನ್ನ ಬರ್ಡೇ ವಿಶ್ ಮಾಡಿಲ್ಲ ಅಂತಲೂ ಒಂದ್ಸಲಿ ಕಂಪ್ಲೇಂಟ್ ಮಾಡಲ್ಲ. ಕೆಲವು ಸಲ ಬರ್ಡೇ ದಿವಸ ಕಾಲ್ ಮಾಡಿಬಿಟ್ಟು ನಾನು ತುಂಬ ಮಾತಾಡಿದ್ದೀನಿ, ಹ್ಯಾಪಿ ಬರ್ಡೇ ಅಂದಿಲ್ಲ ನಾನು. ಐ ಡೋಂಟ್ ಇವನ್ ರಿಮೆಂಬರ್. ಬಟ್ ಅವ್ರಿಗೆ ಬೇಜಾರು ಆಗಲ್ಲ. ದೇ ಆರ್ ಟ್ರೂ ಫ್ರೆಂಡ್ಸ್. ಅರ್ಥ ಮಾಡ್ಕೊಳ್ಳೋರೆ ಟ್ರೂ ಫ್ರೆಂಡ್ಸ್. ಒಂದೊಂದು ರೀಸನ್ ಹುಡುಕಿ ಜಗಳ ಮಾಡೋರಲ್ಲ. ಆ್ಯಂಡ್ ಜಗಳ ಮಾಡೋರು ಕೆಟ್ಟೋರು ಅಂತ ಅಲ್ಲ, ಅದು ಸಂಬಂಧನ ಟೈಟ್ ಮಾಡುತ್ತೆ. ಬಟ್ ಏನಕ್ಕೆ ಜಗಳ ಮಾಡ್ತಿದ್ದೀವಿ? ಫ್ರೆಂಡ್ಶಿಪ್ ಉಳಿಸ್ಕೊಳಕ ಅಥವಾ ಬೇರೆ ಆಗೋದಕ್ಕೋಸ್ಕರ, ಕಾರಣ ಹುಡ್ಕೋದಕ್ಕೋಸ್ಕರನೂ? ದ್ಯಾಟ್ ಮ್ಯಾಟರ್ಸ್. ಇನ್ನೊಂದು ಆ್ಯಕ್ಚುಲಿ ಒಂದು ಡಿವಿಯೇಷನ್ ತಗೊಳ್ಳೋದಾದ್ರೆ, ಈಗ ಬಿಗ್ ಬಾಸ್ ನೀವು ಆ್ಯಕ್ಚುಲಿ ವಿನ್ ಆಗದೆ ಇರ್ಬೋದು, ಬಟ್ ಜನರ ಪ್ರೀತಿ ವಿಚಾರದಲ್ಲಿ ಸಾಕಷ್ಟು ಸಿಕ್ಕಿದೆ. ಇನ್ಫ್ಯಾಕ್ಟ್ ಲಾಸ್ಟ್ 6 ಕಂಟೆಸ್ಟೆಂಟ್ಸ್ ಏನಿದ್ರು ಎಲ್ರಿಗೂ ಆಲ್ಮೋಸ್ಟ್ ಈಕ್ವಲ್ ಆಗಿ ಸಿಕ್ಕಿದೆ. ಕೆಲವ್ರಿಗೆ ಜಾಸ್ತಿ, ಕೆಲವ್ರಿಗೆ ಕಮ್ಮಿ, ಆ ಥರ ಎಲ್ಲ ನಾವು ಅಂದ್ಕೊಳ್ಬೋದು ಆ್ಯಕ್ಚುಲಿ. ಬಟ್ ಎಲ್ಲೋ ಒಂದು ಕಡೆ ವಿನಯ್ ಮತ್ತು ಸಂಗೀತ ಅವರು ಆ್ಯಕ್ಚುಲಿ ಒಂದು ವಿನ್ನರ್ ಅಥವಾ ರನ್ನರ್ ಅಪ್ ಆಗಬೇಕಿತ್ತು, ಅಥವಾ ಅವ್ರು ರನ್ನರ್ ಅಪ್, ನೀವು ವಿನ್ನರ್ ಆಗಬೇಕಿತ್ತು. ಆ ಥರದೊಂದು ಥಾಟ್ ಇದೆ. ಬಿಗ್ ಬಾಸ್ ಕಡೆಯಿಂದನೇ ಮೋಸ ಆಗೋಯ್ತು ಈ 2 ಕಂಟೆಸ್ಟೆಂಟ್ಸ್ಗಳಿಗೆ. TRPಗೋಸ್ಕರ ಬಳಸ್ಕೊಂಡ್ರು, ಬಟ್ ಇವರಿಬ್ಬರಿಗೆ ಮೋಸ ಮಾಡಿದ್ರು ಅನ್ನೋ ಒಂದು ಆ್ಯಕ್ಚುಲಿ ಮಾತಿದೆ. ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ನಾನು ಇದನ್ನ ತಪ್ಪು ಅಂತ ಹೇಳ್ತೀನಿ. ಯಾಕಂದರೆ ನಾನು ನೋಡಿದಾಗೆ ಸ್ಪೆಷಲಿ ಕ್ರೂ, ಆ ಬಿಗ್ ಬಾಸ್ ಅನ್ನೋದು ಕ್ರೂ ಇದೆಯಲ್ವಾ, ದೇ ವರ್ ರಿಯಲಿ ಹೆಲ್ಪ್ಫುಲ್. ನಮ್ಗೆ ಎದುರುಗಡೆ ಖಂಡಿತವಾಗ್ಲೂ ಇರ್ತಾ ಇರಲಿಲ್ಲ, ಅವ್ರು ಹೇಗಿದ್ದಾರೆ ಎಂತ ಅಂತ ಗೊತ್ತಿರಲಿಲ್ಲ. ಆದರೆ ನಮಗೆ ಯಾವತ್ತಾದರೂ ಹುಷಾರಿಲ್ಲ ಆದಾಗ ಅಥವಾ ನನಗೆ ಕಣ್ಣು ಪ್ರಾಬ್ಲಮ್ ಆದಾಗ, ನಾನು ಜಾಸ್ತಿ ನೋಡಿರೋದೇ ಅದು, ಎಷ್ಟು ಕನ್ಸರ್ನ್ ತೋರಿಸಿದ್ದಾರೆ ಅಂದರೆ ಬೆಸ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಪಟ್ಟಂತ ಟ್ರೀಟ್ಮೆಂಟ್ ಮಾಡಿಸಿದ್ದಾರೆ. ಅವು ನನಗೆ ಏನೂ ಅಂದಿಲ್ಲ. ಎವ್ರಿಥಿಂಗ್ ವಾಸ್ ಬ್ಲೈಂಡ್ ಫೋಲ್ಡೆಡ್, ಆಯಿತಾ? ಎವ್ರಿಥಿಂಗ್ ವಾಸ್ ಬ್ಲೈಂಡ್ ಫೋಲ್ಡೆಡ್. ಯಾರ ಹತ್ರ ಮಾತಾಡ್ಸಿಲ್ಲ, ಏನೂ ಇಲ್ಲ. ಬಟ್ ದ ಕನ್ಸರ್ನ್ ದೇ ಶೋ ಟುವರ್ಡ್ಸ್ ಮೀ, ನನಗೆ ನಿಜವಾಗ್ಲೂ ಲೈಕ್ ಒಂದ್ಸತಿ ಕೂಡ ಅವ್ರನ್ನ ಬ್ಲೇಮ್ ಮಾಡಬೇಕು ಅಂತ ಅನಿಸಿಲ್ಲ. ಅಂದರೆ ಐ ಕುಡ್ ಹ್ಯಾವ್ ಪುಟ್, ನಾನು ರೇಸ್ ಮಾಡ್ಬೋದಿತ್ತು ವಾಯ್ಸ್, ಬಟ್ ನಾನೇ ಮಾಡಿಲ್ಲ. ಅಂದರೆ ಐ ಆಮ್ ಟೆಲಿಂಗ್ ಯು, ಅಲ್ಲಿ ಪ್ರತಿ ಸಲ ನಾವು ಬಟ್ಟೆ ಹಾಕೊಂತಿರ್ಬೇಕಿದ್ರೆ, ಕೆಲವು ಸಲ ಹೆಣ್ಮಕ್ಳು ಬಟ್ಟೆ ಹಾಕೊಳ್ಳೋದು ಗೊತ್ತಲ್ವಾ, ಲೈಕ್ ವಿ ಟ್ರೈ ಟು ವೇರ್ ಸಮಥಿಂಗ್ ಲೈಕ್ ಪಾರ್ಟಿ ವೇರ್ಸ್ ಏನಾದರೂ. ಅದು ನಮಗೆ ಹೀಗೆ ನೇರ ನೋಡಬೇಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಕೆಲವು ಸಲ ಕ್ಯಾಮ್ರಾಗಳು ಮೇಲಿರ್ತವೆ, ಆ ಕಡೆ ಇರ್ತವೆ, ಈ ಕಡೆ ಇರ್ತವೆ. ಸೊ ಅಂಥ ಒಂದು ಪರಿಸ್ಥಿತಿಲಿ ಆ್ಯಕ್ಚುಲಿ ರಿಯಾಲಿಟಿ ಶೋ ಅಂತ ಹೇಳಿದ್ಮೇಲೆ ಅವ್ರು ಅದನ್ನ ಬೇಕಿದ್ರೆ ಇಗ್ನೋರ್ ಮಾಡಬಹುದು. ಅಂದರೆ ಅದನ್ನೇ TRP ಏನಾದರೂ ಮಾಡ್ಕೊಬೇಕಂತ ಇದ್ರೆ, ಅಂಥ ಮನಸ್ಥಿತಿ ಇದ್ರೆ ಅವ್ರು ಮಾಡ್ಕೊಬೋದು. ಬಟ್ ಅವರು ಹೆಣ್ಮಕ್ಳನ್ನ ಇದನ್ನ ಟೆಲಿಕಾಸ್ಟ್ ಮಾಡಿಲ್ಲ. ಅದಕ್ಕೆ ನಾನು ಬಾಯಿ ಬಿಟ್ಟು ಹೇಳ್ತಾ ಇದ್ದೀನಿ. ಯಾಕೆ ಮಾಡಿಲ್ಲ ಅಂದರೆ, ನನ್ನ ಅತ್ತಿಗೆ ಹತ್ರ ಕೇಳಿದ್ದೆ, ಈ ವಿಷಯ ನಾನು ಹೇಳಿದ್ರಾ ಅಂತ. ಇಲ್ಲ, ಇದೆಲ್ಲ ಮಾಡ್ತಿದ್ರಾ ಅಂತ ಅತ್ತಿಗೆ ಕೇಳಿದ್ರು. ನಾನು ಇದೆಲ್ಲ ಆಗಿದೆ, ನಾನು ಹೇಳ್ತೀನಿ ಕೇಳಿಸ್ಕೊ ಅಂತ ಹೇಳಿದ್ದೆ. ಸೊ ಅವರು ಕನ್ಫೆಷನ್ ರೂಮಿಗೆ ಒಳಗೆ ಬಂದು ಅವರು ಒಂದು ಲೆಟರ್ ಇರ್ತಿದ್ರು, ಅದರಲ್ಲೂ ಬಿಗ್ ಬಾಸ್ ಅನೌನ್ಸ್ ಮಾಡಲ್ಲ, ಅವ್ರ ಲೆಟರ್ ಓದಕ್ಕೆ ನಮಗೆ ಹೇಳ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು,
ನಿಮ್ಮ ಬಟ್ಟೆಗಳನ್ನು ನೀವು ಸರಿಯಾಗಿ ಬಟ್ಕೊಳ್ಳಿ, ಅಂದರೆ ಬೇರೆ ಬೇರೆ ಕ್ಯಾಮ್ರಾಸಿಂದ ಸರಿಯಾಗಿ ಕಾಣಿಸೋದಿಲ್ಲ. ಸೊ ಪ್ಲೀಸ್ ಟ್ರೈ ಟು ಅವಾಯ್ಡ್ ಎಕ್ಸ್ಪೋಸಿವ್ ಕ್ಲೋತ್ಸ್ ಅಂತಾನೆ ಬರೆದಿದ್ರು. ಓಕೆ. ಸೊ ಐ ರಿಯಲಿ ಫೀಲ್ ಲೈಕ್ ಹೌ ಕನ್ಸರ್ನ್ಡ್ ಅದೇ ಅವರು ನಮ್ಮನ್ನ ಒಂದು ಕಾಂಪಿಟೀಟರ್ಸ್ ಆ ಥರ ಕಂಟೆಸ್ಟೆಂಟ್ ಆಗಿ ನೋಡ್ತಾ ಇಲ್ಲ, ಹೌಸ್ ಮೇಟ್ಸ್ ಅಂದರೆ ನಮ್ಮನ್ನ ಫ್ಯಾಮಿಲಿ ಆಗಿ ನೋಡ್ತಾ ಇದ್ರು ಅವರು. ಅವ್ರು ನಮ್ಮನ್ನ ಟ್ರೀಟ್ ಮಾಡ್ತಾರೋ ರೀತಿ ಕೆಲವು ಸಲ ಏನಾಗ್ತಿತ್ತು, ನಾವುಗಳೇ ಟಾಸ್ಕ್ ಆಡ್ಬಿಟ್ಟು ರೇಷನ್ಸ್ ಎಲ್ಲ ನಾವು ಗಳಿಸಕ್ಕೆ ಆಗ್ತಾ ಇರ್ಲಿಲ್ವಾ, ಮನೆಗೆ ಎಷ್ಟು ಇರ್ತಾ ಇರಲಿಲ್ಲ, ನಾವು ಸ್ಟ್ರಗಲ್ ಮಾಡ್ತಿರೋದು ನೋಡಿ ಕೊನೆಯಲ್ಲಿ ಯಾವುದಾದ್ರೂ ಒಂದು ಸ್ಪಾನ್ಸರ್ ಟಾಸ್ಕ್ ಅವರೇ ಅರೇಂಜ್ ಮಾಡ್ತಿದ್ರು, ಎಲ್ಲಿ ನಮಗೆ ಊಟ ಸಿಗ್ತಾ ಇತ್ತು. ದೇ ವರ್ ಕನ್ಸರ್ನ್ಡ್, ದೇ ರಿಯಲಿ ಲೈಕ್ ನಮ್ಮ ಸ್ಟ್ರಗಲ್ ಅವರು ನೋಡ್ತಾ ಇದ್ದಾರೆ, ಅವರು ಸಫರ್ ಮಾಡ್ತಾ ಇದ್ದಾರೆ, ದೇ ವರ್ ಕನ್ಸರ್ನ್ಡ್. ಹೌದು, ಗೇಮ್ ಅಂತ ಬಂದಮೇಲೆ ಅವರು ಹಂಗೆ ಇನ್ಫ್ಯೂಸ್ ಮಾಡಬೇಕಾಗತ್ತೆ, ಲೈಕ್ ಟಾಸ್ಕ್ಗಳಾಗಿ ಇಡಲೇಬೇಕಾಗತ್ತೆ, ಬಟ್ ಕನ್ಸರ್ನ್ ತುಂಬ ಇರ್ತಿತ್ತು. ಅದು ನಂಗೆ ತುಂಬ ಕ್ಲಿಯರಾಗಿ ಕಾಣಿಸ್ತಿತ್ತು, ಬಿಕಾಸ್ ಐ ವಾಸ್ ಅಬ್ಸರ್ವಿಂಗ್ ಎವ್ರಿ ಡೀಟೇಲ್, ಮೈನರ್ ಡೀಟೇಲ್ಸ್ ಆಫ್ ಇಟ್. ಆ್ಯಂಡ್ ಲೈಕ್ ಅಲ್ಲಿ ಯಾವ ಥರ ಇರೋದು ಅಂದರೆ ಆ ಮಿರರ್ ಇದಾವಲ್ವಾ, ಮಿರರ್ ಹಿಂದೆ ಕ್ಯಾಮ್ರಾಸ್ ಲೈವ್ ಅಂದರೆ ಕ್ಯಾಮ್ರಾಮನ್ ಎಲ್ಲ ಬಂದು ಕ್ಯಾಮ್ರಾಸ್ ಇರ್ತಿದ್ರು. ಐ ಡೆಂಟ್ ನೋ ದ್ಯಾಟ್ ಫಾರ್ ಅ ವೆರಿ ಲಾಂಗ್ ಟೈಮ್. ಐ ಡೆಂಟ್ ನೋ ದ್ಯಾಟ್ ಅದು VT ಬರುತ್ತಲ್ಲ, 50 ದಿವಸದ VT, ಈ ಆ್ಯಂಗಲ್ ಎಲ್ಲಿಂದ ಬಂತು ಗುರು ಅಂತ ಅನ್ಕೊಂಡೆ ನಾನು. ಅವಾಗ ಗೊತ್ತಾಯ್ತು, ಯಾಕಂದ್ರೆ ಅದಾದ್ಮೇಲೆ ಐ ಥಿಂಕ್ ಕೋಲ್ಡ್ ತುಂಬಾ ಜಾಸ್ತಿ ಆಗಿತ್ತು, ವಿಂಟರ್ ಏನೋ ನಡೀತಿತ್ತು, ಕೆಮ್ಮೆಲ್ಲ ಜನಕ್ಕೆ ಶುರು ಆಗಿತ್ತು, ಒಂದ್ ಸ್ವಲ್ಪ ಲೈಟಾಗಿ ಕೆಮ್ಮೋರು. ಅವಾಗ ವೇಸ್ಟ್ ಟು ಬ್ರೇಕ್, ಓ ಜನ ಇದಾರೆ ಗುರು ಇಲ್ಲಿ ಅಂತ. ಇಲ್ಲಾಂದ್ರೆ ದೆವ್ವಾಗಿವ ಇರ್ಬೋದು ಅನ್ನೋ ರೇಂಜಿಗೆ ಆಗ್ಬಿಟ್ಟಿತ್ತು. ಸ್ಟಾರ್ಟಿಂಗ್ ಅಲ್ಲಿ ಪ್ರತಾಪ್ ಅಂತಿದ್ದ ದಿ ಏನೋ ಸೌಂಡ್ ಬರ್ತಿದೆ ದಿ ಅಂತೆಲ್ಲ ಹೇಳ್ತಿರ್ತಿದ್ದ. ಅವಾಗ ವಿ ಸ್ಟಾರ್ಟೆಡ್ ಗೆಟಿಂಗ್ ಟು ನೋ ದಟ್ ದೇರ್ ಆರ್ ಪೀಪಲ್ ಆ ರೇಂಜಿಗೆ ಇಟ್ ಕೆಪ್ಟ್ ಅಸ್ ಇನ್ ದಿಸ್ ವರ್ಲ್ಡ್ ಆಫ್ ಬಿಗ್ ಬಾಸ್. ಅಂಡ್ ನಿಜ ಹೇಳ್ಬೇಕು ಅಂದ್ರೆ ದಿ ರಿಯಲಿ ಐ ಥಿಂಕ್ ಲೈಕ್ ದಿ ವರ್ ದ ಗ್ರೇಟ್ ಟೀಮ್. ಅಂಡ್ ನಾನ್ ಗೆದ್ದಿದ್ರೆ ಅವ್ರಿಗೆ ಜಾಸ್ತಿ ಲಾಭ ಇರ್ತಿತ್ತು ಅಂತ ಅನ್ಸುತ್ತೆ. ಅಂದ್ರೆ ಹಂಗೆ ಹೇಳ್ಬೇಕು ಅಂತ ಇದ್ರೆ, ಅವರೇ ಗೆಲ್ಸ್ಬೇಕು ಅಂತ ಇದ್ದಿದ್ರೆ, ನಾನ್ ಗೆದ್ದಿದ್ರೆ ಐ ಆಮ್ ಟೆಲಿಂಗ್ ಯು that it is the most proudest moment for Colors, for Big Boss. Correct. Because I have given a fight. ಒಂದು ಟಕ್ಕರ್ ಕೊಟ್ಟಿದ್ದೀನಿ, ಹೆಣ್ಮಗಳು ಅಂತ ಹೇಳಲ್ಲ ನಾನು. ಆಸ್ ಅ ಕಂಟೆಸ್ಟೆಂಟ್ ಐ ಹ್ಯಾವ್ ಗಿವನ್ ಅ ಸ್ಟ್ರಾಂಗೆಸ್ಟ್ ಫೈಟ್. ನನ್ನ ಗ್ರಾಫು, ನನ್ನ ಜರ್ನಿ, ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್. ಜನಕ್ಕೆ ಅನ್ಸ್ಬೋದು ನಾನು ನನ್ನನ್ನೇ ಹೊಗಳ್ಕೊಳ್ತಿದ್ದೀನಿ ಅಂತ, ಬಟ್ ಐ ನೋ ವಾಟ್ ಐ ಹ್ಯಾವ್ ಗಾನ್ ಥ್ರೂ. ನನ್ನ ಇಷ್ಟಪಡೋರು ನೋಡಿದರೆ, ಎಲ್ಲರೂ ಕೂಡ ನೋಡಿದ್ದಾರೆ. ಫ್ರಮ್ ದ ಸ್ಟಾರ್ಟಿಂಗ್ ದರ್ ಇಸ್ ಬೀನ್ ಅ ಲಾಟ್ ಆಫ್ ಸ್ಟ್ರಗಲ್ಸ್, ಆ್ಯಂಡ್ ಆ ಥರ ಯಾರೂ ಸ್ಟ್ರಗಲ್ ಮಾಡಿಲ್ಲ ಅಲ್ಲಿ. ಆ್ಯಂಡ್ ಗೋಯಿಂಗ್ ಥ್ರೂ ಆಲ್ ದೋಸ್ ಪನಿಷ್ಮೆಂಟ್ಸ್. ಆ್ಯಂಡ್ ಲಾಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ ಕೆಳಗಡೆ ಮಲ್ಗಿರೋಳು, ಕೊನೆಯಲ್ಲಿ ಹೋಗಿ ಆ ಕ್ವೀನ್ ಬೆಡ್ ಮೇಲೆ ಕ್ಯಾಪ್ಟನ್ ಆಗಿ ಮಲ್ಗೋಳು. ಐ ಫೀಲ್ ದ ಜರ್ನಿ ವಾಸ್ ವೆರಿ ಹೀರೋಯಿಕ್. ಕರೆಕ್ಟ್, ಸಖತ್ತಾಗಿತ್ತು. ಇನ್ನು ಸಂಗೀತ ಶೃಂಗೇರಿ ಅವರು ತುಂಬ ಸ್ಟ್ರಾಂಗ್, ಅವ್ರ ಬಗ್ಗೆ ಅವ್ರು ಜಾಸ್ತಿ ಅರ್ಥ ಮಾಡ್ಕೊಂಡಿದ್ದಾರೆ, ಅವ್ರ ಸ್ಟ್ರೆಂತ್ ಬಗ್ಗೆ ಅವ್ರಿಗೆ ಗೊತ್ತು, ದಟ್ ಈಸ್ ಆಲ್ ಫೈನ್. ಬಟ್ ಎಲ್ಲೋ ಒಂದು ಕಡೆ ಈಗ ನೀವು ಹೊರಗಡೆ ಬಂದ ಮೇಲೆ ಜನಗಳಿಂದ ಈ ರೀತಿಯಾದ ನೀವು ಪ್ರಶಂಸೆನೇ ಜಾಸ್ತಿ ಕೇಳಿದ್ದೀನಿ ಅಥವಾ ಪಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಬಟ್ ಸ್ಟಿಲ್ ಈಗ ಈ ಹಂತಕ್ಕೆ ಬಂದಮೇಲೆ ಕೂಡ ನಿಮಗೆ ಇನ್ನೂ ನಿಮ್ಮ ವೀಕ್ನೆಸಸ್ ಬಗ್ಗೆ ಗೊತ್ತಿದೆಯಾ, ಅಥವಾ ನೀವು ಕಂಪ್ಲೀಟ್ಲಿ ಎಲ್ಲ ಥರನೂ ನನಗೆ ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು, ಅಥವಾ ನಾನು ಏನೋ ಒಂದು ಸಾಧನೆ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ಅನ್ನೋ ಥರ ಮನಸ್ಥಿತಿ ಇದೆಯಾ? ಯಾವ ರೀತಿ ಅಂದರೆ ಸ್ಟಿಲ್ ನಿಮಗೆ ಇನ್ನೂ ಲರ್ನ್ ಮಾಡಲಿಕ್ಕೆ ಜೀವನದಲ್ಲಿ ತುಂಬ ಇದೆ ಅನ್ನೋ ಥರ ಮನಸ್ಥಿತಿ ಇದೆಯಾ, ಹೇಗೆ ಅಂತ? ಅಫ್ಕೋರ್ಸ್ ಲರ್ನಿಂಗ್ ನೆವರ್ ಎಂಡ್ಸ್ ಆಯ್ತಾ. ದೇರ್ ಇಸ್ ಅ ಲಾಟ್ ಟು ಲರ್ನ್. ಬಿಗ್ ಬಾಸ್ ಮನೆಯಲ್ಲೂ ನಾನು ಯಾವತ್ತೂ ಕೂಡ ಲೈಕ್ ಐ ಆಮ್ ದ ಸ್ಟ್ರಾಂಗೆಸ್ಟ್ ಅಂತ ಯಾವತ್ತೂ ಹೇಳಿಲ್ಲ. ಇವತ್ತು ಕೂಡ ನಾನು ಹೇಳೋದು ಐ ಆಮ್ ದ ಸ್ಟ್ರಾಂಗೆಸ್ಟ್ ಅಂತ, ಬಟ್ ಐ ಕುಡ್ ಜಸ್ಟ್ ಸೇ ದಟ್ ಐ ಕ್ಯಾನ್ ಫೀಲ್ ದಟ್ mine was better anta, and I'm not the best. There's always a best, and I'm always behind. I'm always there to become the best. ಅಂದ್ರೆ ಯಾವತ್ತೂ ಕೂಡ ಲರ್ನಿಂಗು ಸ್ಟಾಪ್ ಆಗಲ್ಲ, ಪ್ರತಿ ದಿವಸ ಲರ್ನಿಂಗ್ ಇದ್ದೇ ಇರುತ್ತೆ. ಲರ್ನಿಂಗ್ ಇವತ್ತಿಗೆ ಮುಗೀತು ಅಂತ ಹೇಳಿದ್ರೆ ಮೋಸ್ಟ್ಲಿ ವಿ ವಿಲ್ ಡೈ ಟುಡೇ. ಅಂಥದ್ದು ಯಾವತ್ತೂ ದಿವಸ ಇಲ್ಲ. ಕಲಿಯೋದು ಬೇಕಾಗಿರೋದು ಸುಮಾರಷ್ಟು ವಿಷಯಗಳಿದೆ, ಅದು ಯಾವತ್ತೂ ನಾಲೆಜಸ್ ಲೈಕ್ ಇಟ್ ವಿಲ್ ನೆವರ್ ಎಂಡ್. ಕಲಿಯೋದು ಯಾವತ್ತೂ ಮುಗಿಯಲ್ಲ. ಸೊ ಐ ವುಡ್ ಆಲ್ವೇಸ್ ಫೀಲ್ ದಟ್ ಐ ಆಮ್ ಸ್ಟಿಲ್ ಇನ್ ದ ಲರ್ನಿಂಗ್ ಫೇಸ್, ಆ್ಯಂಡ್ ದರ್ ಇಸ್ ಮೋಸ್ಟ್ ಆಫ್ ದ ಸ್ಟೇಜಸ್ ಅಲ್ಲಿ ಏನಾಗುತ್ತೆ ಅಂದರೆ ಐ ಹ್ಯಾವ್ ಟು ಅನ್ಲರ್ನ್ ಥಿಂಗ್ಸ್ ಆ್ಯಂಡ್ ದೆನ್ ಲರ್ನ್. ಮತ್ತೆ ಅದನ್ನ ಅನ್ಲರ್ನ್ ಮಾಡಬೇಕಾಗುತ್ತೆ, ಮತ್ತೆ ಲರ್ನ್ ಮಾಡೋಕ್ಕಾಗುತ್ತೆ. ಸೊ ಐ ಆಮ್ ಪ್ರೌಡ್ ಆಫ್ ಮೈ ಜರ್ನಿ, ಬಟ್ ದಟ್ ಡಸಂಟ್ ಮೀನ್ ದಟ್ ನನಗೆ ಒಂದು ಇದು ಬಂದ್ಬಿಟ್ಟಿದೆ ದಟ್ ನಾನೇ ಎಲ್ಲದು ಅಥವಾ ಐ ಆಮ್ ದ ಸ್ಟ್ರಾಂಗೆಸ್ಟ್ ಆಫ್ ಆಲ್ ಅಂತದ್ದು ಏನೂ ಇಲ್ಲ. ಐ ಹ್ಯಾವ್ ಗಾನ್ ಥ್ರೂ ಅ ಲಾಟ್ ಆಫ್ ಥಿಂಗ್ಸ್. ಐ ಫೀಲ್ ಐ ಆಮ್ ಸ್ಟ್ರಾಂಗರ್ ನೌ, ಬಟ್ ನಾಟ್ ದ ಸ್ಟ್ರಾಂಗೆಸ್ಟ್ ಆಫ್ ಆಲ್. ದರ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಇನ್ ದ್ಯಾಟ್. ಇನ್ನು ಆ್ಯಕ್ಚುಲಿ ಈ ಒಂದು ವಿಷಯ ಪ್ರಸ್ತಾಪ ಮಾಡಬೇಕು ಅಂತ ನೀವು ಆಶಿಸಿದ್ರಿಂದ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಂದರೆ ತುಂಬ ಹೊರಗಡೆ ಚರ್ಚೆ ಆಗಿದ್ದೇನು ಅಂತಂದರೆ, ಅಂದರೆ ಇನ್ಫ್ಯಾಕ್ಟ್ ನಿಮಗೆ ಅಂತಲ್ಲ, ಎಲ್ಲ ಕಂಟೆಸ್ಟೆಂಟ್ಸ್ಗಳಿಗೂ ಲಾಸ್ಟ್ ಏನು 5 ಕಂಟೆಸ್ಟೆಂಟ್ಸ್ ಇದ್ದರು, ಕೆಲವರಿಗೆ ಓಕೆ ತುಂಬ ಪ್ರಮೋಷನ್ಸ್ ಮಾಡಿದ್ದಾರೆ ಹೊರಗಡೆ ಆ ಥರದ್ದೆಲ್ಲ. ಸೊ ಬಾಟ್ಸ್ ಮಾಡಿದ್ದಾರೆ, ಅದಕ್ಕೋಸ್ಕರ ಇವರಿಗೆ ಇಷ್ಟು ವೋಟ್ಸ್ ಬಂತು, ಆ ಥರದ್ದೆಲ್ಲ ತುಂಬ ಇದಾಯಿತು. ಇನ್ಫ್ಯಾಕ್ಟ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಕೂಡ ಅಂದರೆ ಅವರೆಲ್ಲ ತುಂಬ ಇನ್ಫ್ಲುಯೆನ್ಸ್ ಮಾಡ್ತಾಯಿದ್ದಾರೆ ಹೊರಗಡೆಯಿಂದ. 10 ಲಕ್ಷ ಖರ್ಚು ಮಾಡಿದ್ರಂತೆ, 8 ಲಕ್ಷ ಆಯ್ತಂತೆ, ಹಾಗೆಲ್ಲ ಸುಮಾರು ಬಂತು. ಆ್ಯಕ್ಚುಲಿ ಅದ್ರ ಬಗ್ಗೆ ಏನು ಕ್ಲಾರಿಟಿ ಕೊಡೋಕ್ಕೆ ಇಷ್ಟಪಡ್ತೀರಾ ಅಂತ? ಬಿಗ್ ಬಾಸ್ ಸೀಸನ್ ಇಡೀ ಕ್ಲಾರಿಟಿ ಕೊಡೋದಲ್ಲೇ ಕಳೆದೋಯ್ತು. ಆ್ಯಕ್ಚುಲಿ ಈ ವರ್ಡ್ ಕ್ಲಾರಿಟಿ ಅನ್ನೋದು ಅಲ್ವಾ, ಇದನ್ನ ನಮ್ಮ ಎಲ್ಲೇ ಯೂಸ್ ಮಾಡೋದು ಪ್ಲೀಸ್ ಅಪ್ಪ ಬಿಟ್ಬಿಡು ಅಂತ ಹೇಳ್ಬಿಡ್ತೀನಿ ಆಯ್ತಾ. ಬಟ್ ಇಲ್ಲಿ ನಾನು ಒಂದು ವಿಷಯ ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನು ಅಂದರೆ ಬಿಗ್ ಬಾಸ್ ಮನೆಗೆ ಹೋಗಬೇಕಿದ್ರೆ ನನ್ನ ಒಂದೇ ಒಂದು ಇಂಟೆನ್ಷನ್, ಆ ಸ್ಟೇಜ್ ಮೇಲೂ ಅವತ್ತು ವೇದಿಕೆ ಮೇಲೂ ಹೇಳಿದ್ದೇನು ಅಂದರೆ, ಸುದೀಪ್ ಸರಿಗೆ ನಾನು ಹೇಳಿದ್ದೆ ಅವತ್ತು ವೇದಿಕೆ ಮೇಲೆ ನಿಂತ್ಕೊಂಡು, ನಾನೇನು ರಿಹರ್ಸ್ ಮಾಡಿರಲಿಲ್ಲ ಆಯ್ತಾ. ಬಿಗ್ ಬಾಸ್ ಸೀಸನ್ ಇಷ್ಟೋ ತನಕ ನಾನು ನೋಡಲೇ ಇಲ್ಲ. 8ನೇ ಸೀಸನು ರಘು ನನ್ನ ಫ್ರೆಂಡು ಅಂತ ನಾನು ನೋಡಿದ್ದೆ ಒಂದು ಸ್ವಲ್ಪ ಐಡಿಯಾಗೋಸ್ಕರ, ಅದನ್ನ ನಾನು ಕಂಪ್ಲೀಟಾಗಿ ನೋಡಿಲ್ಲ. ಸೊ ನನಗೆ ಐಡಿಯಾ ಇಲ್ಲ
ಬಿಗ್ ಬಾಸ್ ಅಂದ್ರೆ ಏನು ಅಂತ. ಅಲ್ಲಿ ಎಂಟರ್ ಆಗ್ಬೇಕಿದ್ರೆ ಹೇಳಿದ್ ನಾನು ಒಂದೇ ಏನು ಅಂದ್ರೆ ಸರ್ ನನ್ನ ಪರ್ಸನಾಲಿಟಿ ಏನು ಅಂತ ಚೆನ್ನಾಗಿ ತೋರಿಸ್ಬೇಕು, ಐ ಆಮ್ ಪ್ರಿಟಿ ಶ್ಯೂರ್ ದೇ ವಿಲ್ ಲೈಕ್ ಇಟ್ ಅಂತ ಹೇಳಿದ್ದೆ, ಕಾನ್ಫಿಡೆಂಟ್ ಆಗಿ ಹೇಳಿದ್ದೆ. ಇವತ್ತು ಕೂಡ ಅದಕ್ಕೆ ನಿಲ್ತೀನಿ, ಅದಾಯಿತು ಕೂಡ. ಬಟ್ ವಾಟ್, ಈ ಪ್ರಾಸೆಸ್ಸಲ್ಲಿ ನಾನು ಒಂದು ವಿಷಯ ಮಾಡಕ್ಕೆ ಮರ್ತೋದೆ, PR. ಬಿಕಾಸ್ ಕ್ಲಿಯರ್ ಆಗಿ ಒಂದು ವಿಷಯ ಹೇಳ್ತೀನಿ, ಯಾವುದೂ ಗೊತ್ತಿರಲ್ಲ ಅಂತ ಅನ್ಸುತ್ತೆ. ಸೀರಿಯಲ್ಸಲ್ಲಿ ಮತ್ತು ಸಿನಿಮಾದಲ್ಲಿ ಸಿಕ್ಕಾಪಟ್ಟಿ ಡಿಫ್ರೆನ್ಸ್ ಇದ್ದಾವೆ. ಸಿನಿಮಾದಲ್ಲಿ ನಾವು ಮಾಡೋದು ಕೆಲಸ ಒಂದು 2 ತಿಂಗಳು 3 ತಿಂಗಳಲ್ಲಿ ಮುಗ್ದು ಹೋಗ್ಬಿಡುತ್ತೆ. ಅದಾದಮೇಲೆ ನೆಕ್ಸ್ಟ್ ಮೂವೀಸಲ್ಲೇ ನಾವು ಕೆಲಸ ಮಾಡಬೇಕು. ಅದು ಯಾವಾಗ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಡಿಪೆಂಡ್ಸ್ ಆನ್ ನನಗೆ ಹೇಗೆ ಪ್ರಾಜೆಕ್ಟ್ ಇಷ್ಟ ಆಗುತ್ತೆ, ಎಷ್ಟು ಪ್ರಾಜೆಕ್ಟ್ಸ್ ಬರುತ್ತೆ ಅಂತ. ಸೀರಿಯಲ್ಸು ಇಡೀ ವರ್ಷ ನಡೀತಾ ಇರುತ್ತೆ. ಸೀರಿಯಲ್ಸ್ ಮಾಡ್ತಿರ್ಬೇಕಿದ್ರೆ ಪ್ರಾಪರ್ ಸೋರ್ಸ್ ಆಫ್ ಇನ್ಕಮ್ ಇರುತ್ತೆ, ಪ್ರತಿ ತಿಂಗಳು ಅವ್ರಿಗೆ ಇನ್ಕಮ್ ಬರ್ತಾ ಇರುತ್ತೆ. ಮೂವೀಸ್ ಮಾಡ್ತಿರ್ಬೇಕಿದ್ರೆ ನಮಗೆ ಹಾಗಲ್ಲ, ನಮಗೆ ಪ್ಯಾಕೇಜಸ್ ಸಿಗುತ್ತೆ. ಆ್ಯಂಡ್ ಇಟ್ ಡಿಪೆಂಡ್ಸ್ ನಾವೆಲ್ಲಿದ್ದೀವಿ ಅಂತ. ಆ್ಯಂಡ್ ಅವಾಗೇನಾಗುತ್ತೆ, ನಮಗೆ ಸಿಗ್ತಾರಂಥ ಅಮೌಂಟು ವರ್ಷಕ್ಕೆ ಒಂದೇ ಸತಿ ಇರ್ಬೋದು ಅಥವಾ 2 ವರ್ಷಕ್ಕೆ ಒಂದ್ಸತಿ ಇರ್ಬೋದು. ನನ್ನ ವಿಷಯದಲ್ಲಿ 4 ವರ್ಷದಲ್ಲಿ ಒಂದ್ಸತಿ ಅಂತ ಆಗಿತ್ತು, ಬಿಕಾಸ್ ಕೊರೋನಾ ಬಂದಿತ್ತು. ಹಾಗೆ ಸೀರಿಯಲ್ಸ್ ಮಾಡ್ತಿರ್ಬೇಕಿದ್ರೆ ಪ್ರತಿ ತಿಂಗಳು ಪೇಮೆಂಟ್ ಬರುತ್ತೆ. ಸೊ ಪೇಮೆಂಟ್ ಚೆನ್ನಾಗಿರುತ್ತೆ. ಅವಾಗ ಪೇಮೆಂಟ್ ಚೆನ್ನಾಗಿರ್ಬೇಕಿದ್ರೆ ಅವ್ರಿಗೆ ಬರುವಂಥ ಆಫರ್ಸ್, ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಆಗಿರ್ಬೋದು, ಇದೆಲ್ಲ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ಆ್ಯಂಡ್ ಮನೆ ಮಾತಾಗಿರ್ತಾರೆ, ಅವರು ಪ್ರತಿ ದಿವಸ ಕಾಣಿಸ್ಕೊಂತಿರ್ತಾರೆ, ಜನ ಜೊತೆ ಟಚ್ಚಲ್ಲಿ ಇರ್ತಾರೆ, ಚಾನೆಲ್ಸಿಂದನೂ ಅವರಿಗೆ ಬೇರೆ ಕಡೆ ಕರೀತಾ ಇರ್ತಾರೆ. PR ಅನ್ನೋದು ಅವರಿಗೆ ನಡೀತಾನೆ ಇರುತ್ತೆ. ನಮಗೆ ಆಸ್ ಅ ಸಿನಿಮಾ ಹೀರೋಯಿನ್ ನಮಗೆ PR ಮಾಡೋಕ್ಕೆ ಯಾರೂ ಇಲ್ಲ. ನಮಗೆ ಮೂವಿ ರಿಲೀಸ್ ಆಗೋಷ್ಟೊತ್ತಿಗೆ ಪ್ರೆಸ್ ಮೀಟ್ ಅನ್ನೋದು ಇರುತ್ತೆ. ಅವಾಗ ಬರುವಂಥ ಮೀಡಿಯಾ ನೀವುಗಳೇ ನಮಗೆ ಆ್ಯಕ್ಚುಲಿ ನಿಲ್ಸಿಡೋದು, ತಗೊಳ್ಳಿ ನಿಮಗೆ ವೇದಿಕೆ ಮಾತಾಡಿ ಅಂತ. ಅದ್ರ ಮುಂಚೆ ನನ್ನ ಎಲ್ಲಿ ನೋಡಿದ್ದೀರಾ ನೀವು? ಸತಿ ಆದ್ಮೇಲೆ 777 ಚಾರ್ಲಿ ಮಾಡ್ತಿರ್ಬೇಕಿದ್ರು ಕೂಡ ನೀವು ನೋಡಿರ್ಬೇಕು, ಅವಾಗ ಮಾತ್ರ ನಾನು ಕಾಣಿಸ್ಕೊಂತಿದ್ದೆ, ಅಥವಾ ಲಕ್ಕಿ ಮ್ಯಾನ್ ಇಂಟರ್ವ್ಯೂಸ್ ಅಲ್ಲಿ ಕಾಣಿಸ್ಕೊಂತಿದ್ದೆ, ಅಥವಾ ಶಿವಾಜಿ ಸುರತ್ಕಲ್. ಅದ್ರ ಮಧ್ಯದಲ್ಲಿ ನಂದೆಲ್ಲೂ ಏನು PR ನಡೀತಿರ್ಲಿಲ್ಲ. ಮಾಡ್ಬೇಕಾಗಿದ್ರೆ ಅವಾಗ್ಲೂ ಮಾಡ್ಬೋದಿತ್ತು ನಾನು PR. ನಾವು ಸಿನಿಮಾ ಹೀರೋಯಿನ್ಸ್ಗಳು ನಮ್ಮ ಹತ್ರ ಬರೋ ಪೇಮೆಂಟ್ಸೇ ಕಮ್ಮಿ ಆಯ್ತಾ, ಅದ್ರಲ್ಲಿ ನಾವು PR ಹೇಗೆ ಇನ್ವೆಸ್ಟ್ ಮಾಡೋಕ್ಕಾಗತ್ತೆ? ಆ್ಯಂಡ್ ಐ ಹ್ಯಾವ್ ನಾಟ್ ಸ್ಪೆಂಟ್ ಅ ರುಪಿ ಫ್ರಮ್ ಮೈ ಫ್ಯಾಮಿಲಿ ಅಂತ ನಾನು ಮುಂಚೆ ನಿಮಗೆ ಹೇಳಿದ್ದೆ. ಅದಕ್ಕೆ ನಾನು ಮೊದಲಿದ್ದು ನಾನು ಸ್ಯಾಮ್ಸಂಗ್ ನಲ್ಲಿ ಸೇಲ್ಸ್ ಪರ್ಸನ್ ಆಗಿ ನಾನು ವರ್ಕ್ ಮಾಡಿರೋದು. ಆ್ಯಂಡ್ ವಿ ಆರ್ ಕಮಿಂಗ್ ಫ್ರಮ್ ಮಿಡಲ್ ಕ್ಲಾಸ್, ಡ್ಯಾಟ್ ಇಸ್ ಫ್ರಮ್ ಡಿಫೆನ್ಸ್ ಆಯ್ತಾ. ಸೊ ವಿ ಆರ್ ಕಮಿಂಗ್ ಫ್ರಮ್ ಮಿಡಲ್ ಕ್ಲಾಸ್. ಅಷ್ಟೆಲ್ಲ ದುಡ್ಡು ಸ್ಪೆಂಡ್ ಮಾಡೋಕ್ಕೆ ಅಥವಾ ಇಂಡಸ್ಟ್ರಿ ಬಗ್ಗೆ ಅಷ್ಟು ನಾಲೆಜು ಅಥವಾ ಕಾಂಟ್ಯಾಕ್ಟು ಅಪ್ಪರ್ ಹ್ಯಾಂಡ್ ಏನೂ ಕೂಡ ಇಲ್ಲ. ಆ್ಯಂಡ್ ನನಗೆ ಆ್ಯಕ್ಚುಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ PR ತುಂಬ ಕಮ್ಮಿ ಯಾರಾದರೂ ಯೂಸ್ ಮಾಡೋದು ಕೂಡ, ಎಸ್ಪೆಷಲಿ ಹೀರೋಯಿನ್ಸ್ ತುಂಬ ಕಮ್ಮಿ ಯೂಸ್ ಮಾಡೋದು. ಸಿನಿಮಾದಲ್ಲಂತೂ ತೀರಾ ಕಮ್ಮಿ ನಾವು ಯೂಸ್ ಮಾಡೋದು. ಸೊ ಇಟ್ಸ್ ವೆರಿ ಕ್ರಿಸ್ಟಲ್ ಕ್ಲಿಯರ್ ಆಯ್ತಾ. ನನ್ನ ಕಡೆಯಿಂದ ನಾನು ಹೋಗ್ತಿರ್ಬೇಕಿದ್ರೆ ಯೋಚನೆನೇ ಮಾಡಿಲ್ಲ. ನನಗೆ ಗೊತ್ತಿದ್ದು ಒಂದೇ, ಯಶವಂತ್ ಅವ್ರು ಹೇಳಿದ್ದು ಒಂದೇ, ಏನಿಲ್ಲ ನೀವಾಗಿರಿ ಅಷ್ಟು ಸಾಕು ಅಂತ ಹೇಳಿದ್ರು. ನಾನು ನನ್ನ ಅಕೌಂಟ್ನ ಅದು ನೋಡಿ ನನ್ನ ಅಕೌಂಟ್ನ ನನ್ನ ಅತ್ತಿಗೆ ಕೊಟ್ಟು ಹೋಗಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ನನ್ನ ಫ್ಯಾಮ್ಲಿನ ಇನ್ವಾಲ್ವ್ ಮಾಡ್ಕೊಂಡಿದ್ದೀನಿ. ಅದ್ರ ಮುಂಚೆ ನನ್ನ ಫ್ಯಾಮ್ಲಿ ಯಾವ ನನ್ನ ಮೀಟಿಂಗ್ ಸ್ಟೋರಿ ಅಥವಾ ಇನಿಷಿಯಲ್ ಮೀಟಿಂಗ್ಸ್ ಇರ್ತದಲ್ಲ, ನಾನು ಯಾವುದಕ್ಕೂ ಕೂಡ ಇನ್ವಾಲ್ವ್ ಮಾಡಿಲ್ಲ ನನ್ನ ಫ್ಯಾಮಿಲಿನ. ದೇ ನೆವರ್ ನೋ ವಾಟ್ ಇಸ್ ಮೈ ಪೇಮೆಂಟ್. ನನ್ನ ಸ್ಟೋರಿ ಹೇಗೆ ಕೇಳ್ತೀನಿ, ಹೇಗೆ ಸೆಲೆಕ್ಟ್ ಮಾಡ್ತೀನಿ, ಯಾರಿಗೂ ಏನೂ ಐಡಿಯಾನೇ ಇಲ್ಲ. ಶೂಟಿಂಗ್ ಹೇಗೆ ನಡೆಯುತ್ತೆ ಅಂತಾನೆ ಐಡಿಯಾ ಇಲ್ಲ. ಫಸ್ಟ್ ಟೈಮ್ ನನ್ನ ಸುಚಿನ ಇನ್ವಾಲ್ವ್ ಮಾಡ್ಕೊಂಡೆ. ಸುಚಿ ಯೂಸ್ ಟು ಮ್ಯಾನೇಜ್ ಮೈ ಅಕೌಂಟ್. ಅತ್ತಿಗೆಗೆ ಸಿಕ್ಕಾಪಟ್ಟೆ ಟ್ರೋಲ್ ಆದಾಗ, ವೆನ್ ಶಿ ವಾಸ್ ಲೈಕ್ ಕಂಪ್ಲೀಟ್ಲಿ ಲೈಕ್ ಆಗೋದಿಲ್ಲ ಅಂತ ತುಂಬ ಅವರಿಗೆ ಯುನೋ ಲೈಕ್ ದೋಸ್ ಟ್ವೀಟ್ಸ್ ಆ್ಯಂಡ್ ಫೋಟೋಸ್ ಎಲ್ಲ ಹರಾಸ್ ಆದಾಗ, ಶಿ ಹ್ಯಾಡ್ ಟು ಟೆಲ್ ಮೈ ಬ್ರದರ್. ಗಂಡಂಗೆ ಹೇಳಲೇಬೇಕಲ್ಲ, ವೈ ಶಿ ಇಸ್ ಗೋಯಿಂಗ್ ಥ್ರೂ ಸೋ ಮಚ್ ಆಫ್ ಸ್ಟ್ರೆಸ್. ಶಿ ಟೋಲ್ಡ್ ಹಿಮ್. ದೆನ್ ಹಿ ರಿಯಲೈಸ್ ದಟ್ ಓಕೆ ದಿಸ್ ಇಸ್ ಟೂ ಮಚ್, ಇಟ್ಸ್ ಗೋಯಿಂಗ್ ಓವರ್ ಬೋರ್ಡ್ ಅಂತ. ಅವರಿಬ್ರು ಅವ್ರ ಕೆಲಸ ಬಿಟ್ಬಿಟ್ಟು ದೇ ಲಿಟರಲಿ ಸ್ಟಾರ್ಟೆಡ್ ಟೇಕಿಂಗ್ ಓವರ್ ಇಟ್, ಲೆಟ್ ಮೀ ಹ್ಯಾಂಡಲ್ ದಿಸ್ ಅಂತ. ಆ್ಯಂಡ್ ತುಂಬ ಅಂದರೆ ತುಂಬ ಆಗಿದೆ, ಇದನ್ನೆಲ್ಲ ಫೇಸ್ ಮಾಡಿದ್ದಾರೆ. ಸೊ ನನಗೆ ಅರ್ಥ ಆಗಬೇಕು ಮತ್ತು ಮಾಡಿಸ್ಬೇಕಾಗಿರೋದು ಒಂದೇ, ದುಡ್ಡಿದ್ರೆ ಮೋಸ್ಟ್ಲಿ ನಾನು ಗೆಲ್ತಿದ್ದೆ, ಪೇಡ್ ಆಗಿದ್ರೆ ಮೋಸ್ಟ್ಲಿ ನಾನು ಗೆಲ್ತಿದ್ದೆ. ಆ್ಯಂಡ್ ಇವಾಗ ಯಾರೋ ಒಬ್ರು ಗೆದ್ದ ಮೇಲೆ ನನಗೆ ಇವಾಗಲೂ ಜನ ಪ್ರೀತಿ ಮಾಡಿಸ್ತಾರೆ ಅಂದರೆ ಅದರಲ್ಲಿ ಗೊತ್ತಾಗ್ತಾ ಇದೆ ವಾಟ್ ಇಸ್ ಪೇಡ್, ವಾಟ್ ಇಸ್ ಅನ್ಪೇಡ್ ಅಂತ. ನನಗೆ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ನಾನು ಏನು ಇವಾಗ ಸಾಧನೆ ಮಾಡಿದ್ದೀನೋ ಇದು ಜಸ್ಟ್ ಅಂದರೆ ಇದು ನಂಗೆ ಒಂದು ಸಾಧನೆ ಇರ್ತೀನಿ, ಒಂದು ಇಷ್ಟು ಪ್ರೀತಿ ಗಳಿಸಿರೋದು ನಂಗೊಂದು ಸಾಧನೆ ಇರ್ತೀನಿ ಅದು. ಸೊ ವಾಟ್ ಎವರ್ ಐ ಹ್ಯಾವ್ ಅಚೀವ್ಡ್ ರೈಟ್ ನೌ, ಇಟ್ಸ್ ಆಲ್ ಬಿಕಾಸ್ ಆಫ್ ಮೈ ಪರ್ಸ್ನಾಲಿಟಿ. ಅದೇನಾದರೂ PR ಮಾಡಬೇಕಂತ ಇದ್ದಿದ್ರೆ ಈ ಥರ ಜನ ಒಂದು ಕನೆಕ್ಟ್ ಆಗ್ತಾ ಇರಲಿಲ್ಲ. ಆ್ಯಂಡ್ ಅದೆಲ್ಲ ಹೇಳಲೇಬೇಕಾಗಿಲ್ಲ, ಜರ್ನಿನೇ ಆ ಥರ ಇತ್ತು. ಇಫ್ ಇಟ್ ವಾಸ್ ನಾಟ್ ಲೈಕ್ ದಟ್, ಪೇಡ್ ಮಾಡಿದ್ರು ಏನಂತ ಪುಷ್ ಮಾಡೋಕ್ಕಾಗತ್ತೆ? ಏನಾದರೂ ಕಂಟೆಂಟ್ ಇರಬೇಕೇ ಪುಷ್ ಮಾಡೋಕ್ಕೆ. ಸೊ ಇಟ್ ಇಸ್ ಸೋ ಸಿಲಿ ಆ್ಯಂಡ್ ಐ ಫೀಲ್ ಇಟ್ ಇಸ್ ಸ್ಟುಪಿಡ್ ಆಫ್ ಎನಿ ವಾಂಟ್ ಟು ಕಮೆಂಟ್ ಸಚ್ ಆನ್ ಸಮಥಿಂಗ್ ವೆರಿ ಜೆನ್ವಿನ್. ಆ್ಯಂಡ್ ನಿಜವಾಗ್ಲೂ ಅಂಥದ್ದು ಏನಾದರೂ ಇದ್ದರೆ ಪ್ಲೀಸ್ ಕಮ್ ವಿತ್ ಅ ಪ್ರೂವ್ ಮಾಡಿ, ವಿ ವಿಲ್ ಆನ್ಸರ್ ಇಟ್. ಯಾಕೆ ಸ್ಟುಪಿಡ್ ಆಗಿ ನೀವುಗಳು ನಮ್ಮ ಇಂಡಸ್ಟ್ರಿಯವರೇ ಆಗಿಬಿಟ್ಟು ಅದೇ ಒಂದು ಡೆಸಿಗ್ನೇಷನಲ್ಲಿ ಅದೇ ಒಂದು ಆರ್ಟಿಸ್ಟಿಕ್ ಫೀಲ್ಡಲ್ಲಿ ಇದ್ಬಿಟ್ಟು ಯಾಕೆ ಒಬ್ರನ್ನೊಬ್ರು ಎಳಿತೀರಾ ಕೆಳಗೆ? ಬೆಳೀರಿ, ಒಳ್ಳೇದು ಹೇಳೋಕ್ಕಾಗಲ್ಲ, ಕೆಟ್ಟದ್ದು ಹೇಳ್ಬೇಡಿ, ನೀವು ಬೆಳೀರಿ. ಬೆಳಿಬೇಕು ಅಂದರೆ 2 ದಾರಿ ಇರುತ್ತೆ. ಒಂದು ನೀವು ಮುಂದೆ ಹೋಗಿ, ಅಥವಾ ನೀವೇನೊಬ್ಬರನ್ನ ಕೆಳಗಿಳಿರಿ, ಅವಾಗ ನೀವು ಮುಂದೆ ಹೋಗ್ಬೋದು ಅಂತ. ಸೊ ಈ ಕೆಳಗಿಳಿಸಿ ಮುಂದೆ ಹೋಗ್ಬೇಕು ಅನ್ನೋ ದಾರಿ ಇದೆ ಅಲ್ವಾ, ಯಾವಾಗಲೂ ಇದ್ರಲ್ಲಿ ಹೇಟ್ ಜಾಸ್ತಿ ಇರುತ್ತೆ. ಸೊ ಯೋಚನೆ ಮಾಡ್ಕೊಳ್ಳಿ ಯಾವ ದಾರಿ ಬೇಕು ಅಂತ. ಮುಂದೆ ಹೋಗ್ಬೇಕಾ, ಓಡಿ ಅಷ್ಟೇ.
ಕರೆಕ್ಟ್. ಇನ್ನು ಸಂಗೀತ ಶೃಂಗೇರಿ ಅವರು ಆ್ಯಕ್ಚುಲಿ ಯಾವಾಗಲೂ ತುಂಬ ಬೇರೆ ಬೇರೆ ವಿಚಾರಗಳಲ್ಲಿ ಅಚೀವ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಆ್ಯಕ್ಚುಲಿ ಸಮಥಿಂಗ್ ವಿಚ್ ಈಸ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಆ ಥರದ್ದೆಲ್ಲ. ಬಟ್ ಸಾಕಷ್ಟು ಬಾರಿ ಅಂದರೆ ನಿಮ್ಮ ಸ್ನೇಹಿತರನ್ನು ನೀವು ಕಳ್ಕೊಂಡಿದ್ದೀರಿ, ಯಾಕೆಂದರೆ ಅವ್ರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಲ್ಲಿ ಎಡವಿರಬಹುದು ಅಥವಾ ಬೇರೆ ಬೇರೆ ರೀಸನ್ಸ್ ಇರಬಹುದು ಆ ಥರದ್ದೆಲ್ಲ. ಬಟ್ ಅಂದರೆ ಯಾಕೆ ಇನ್ನೂ ರೊಮ್ಯಾಂಟಿಕ್ ರಿಲೇಷನ್ಶಿಪ್ಪಲ್ಲಿ ಇಲ್ಲ ಸಂಗೀತ ಶೃಂಗೇರಿ ಅವರು? ಅಂದರೆ ನೀವು ತುಂಬ ಸ್ಟ್ರಾಂಗ್ ವುಮೆನ್, ಅದು ಗೊತ್ತಿರುವಂಥ ವಿಚಾರ. ಅಂದರೆ ಸ್ಟ್ರಾಂಗ್ ವುಮೆನ್ನ ಅಂದರೆ ಇನ್ಸೆಕ್ಯೂರ್ ಮೆನ್ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅನ್ನೋದು ನಿಮಗೆ ಅರ್ಥ ಆಗಿದೆಯಾ, ಅಥವಾ ವಾಟ್ ಈಸ್ ದ ಎಕ್ಸಾಕ್ಟ್ ರೀಸನ್? ಅಂದರೆ ಏನಕ್ಕೆ ನೀವು ಆ್ಯಕ್ಚುಲಿ ರಿಲೇಷನ್ಶಿಪ್ಗೆ ಎಂಟರ್ ಆಗಿಲ್ಲ ಇನ್ನು ಅಂತ? ಸಿ ಇಟ್ಸ್ ನಾಟ್ ದಟ್ ಐ ಹ್ಯಾವ್ ನಾಟ್ ಬೀನ್ ಆರ್ ಸಮಥಿಂಗ್, ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್. ನನಗೇನು ಅನಿಸುತ್ತೆ ಅಂದರೆ ನನಗೆ ತುಂಬ ಕರಿಯರ್ ಬಗ್ಗೆ ಫೋಕಸ್ ಇದೆ ಆಯಿತಾ. ಸೊ ಐ ವಾಂಟ್ ಟು ಕಂಪ್ಲೀಟ್ಲಿ ಡೆಡಿಕೇಟ್ ಮೈ ಸೆಲ್ಫ್ ರೈಟ್ ನಾವು. ಅದರಲ್ಲಿ ಏನಾಗುತ್ತೆ, ಐಲ್ ಬಿ ಬಿಸಿ ಮೋಸ್ಟ್ ಆಫ್ ದ ಟೈಮ್. ಸಿ ಲೈಕ್ ನಾವು ಇಂಟರ್ವ್ಯೂಸ್ ಆಗ್ತಾ ಇದೆ, ನನಗೆ ನಿಮ್ಮ ಜೊತೆ ಒಂದು ವಾರದಿಂದ ಮಾತುಕತೆ ನಡೀತಿದೆ, ಇಂಟರ್ವ್ಯೂ ಕೊಡೋಕ್ಕಾಗ್ತಾ ಇರಲಿಲ್ಲ. ಬಿಕಾಸ್ ಇದೇ ಥರ ಸುಮಾರು ಜನ ಜೊತೆ ಆಗ್ತಿದೆ. ನನ್ನ ಫ್ಯಾಮಿಲಿ, ನನ್ನ ಸುಚ್ಚಿ ಮತ್ತು ಸಂತು ಜೊತೆಗೆ ನನ್ನ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ. ಐ ಫೀಲ್ ಬ್ಯಾಡ್ ಅಬೌಟ್ ಇಟ್. ಏನಿಗೆ ಗೊತ್ತಾ, ಫ್ರಮ್ 115 days ನನ್ನ ಪ್ರೊಫೈಲ್ ನನ್ನ 24/7 ನೋಡ್ತಾ ಇರ್ತಿದ್ರು. ಪ್ರತಿ ಸಲ ಇಲ್ಲಿ ಒಳಗೆ ನಾನು ಎಷ್ಟು ಹೋರಾಟ ಮಾಡ್ತಿದ್ನೋ ಹೊರಗಡೆ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ, ನನಗೋಸ್ಕರ ಮಾಡ್ತಾ ಇದ್ದಾರೆ. ನೋ ಒನ್ ಎಲ್ಸ್, ನನಗೋಸ್ಕರ. ಒಂದ್ಸಲನೂ ಅವ್ರು ಬಿಟ್ಬಿಟ್ಟಿದ್ರೆ ಅಲ್ಲಿ ಏನೇನೋ ಸಮಸ್ಯೆ ಆಗಿರೋದು ಮೋಸ್ಟ್ಲಿ. ಸೊ ಅದೆಲ್ಲ ಬಿಟ್ಟು ದೇ ವರ್ ಸಪೋರ್ಟಿಂಗ್ ಮೀ. ಹೊರಗೆ ಬಂದ ತಕ್ಷಣ ಐ ಆಮ್ ನಾಟ್ ಏಬಲ್ ಟು ಸ್ಪೆಂಡ್ ಟೈಮ್ ವಿತ್ ದೆಮ್. ಐ ಆಮ್ ನಾಟ್ ಏಬಲ್ ಟು ಸ್ಪೆಂಡ್ ಟೈಮ್ ವಿತ್ ದೆಮ್ ಆಯ್ತಾ. ಸೊ ಥಿಂಕ್ ಅಬೌಟ್ ದ್ಯಾಟ್, ಲೈಕ್ ಐ ನೀಡ್ ಟು ಡೆಡಿಕೇಟ್ ಟೈಮ್ ಟು ದೆಮ್. ಆಗ್ತಾ ಇಲ್ಲ ಅದು. ಸೊ ನಾನು ನನ್ನ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ ಅಂದರೆ ರಿಲೇಷನ್ಶಿಪ್ಪಿಗೆ ಹೇಗೆ ಟೈಮ್ ಕೊಡೋಕ್ಕಾಗತ್ತೆ? ಐ ವಿಲ್ ಬಿ ಸ್ಕ್ರೂಯಿಂಗ್ ಸಮ್ವನ್ಸ್ ಲೈಫ್. ಐ ಆಮ್ ಸಾರಿ ಅಬೌಟ್ ದ ವರ್ಡ್ಸ್, ಬಟ್ ನಾನು ಬೇರೆಯವ್ರ ಲೈಫ್ ಹಾಳು ಮಾಡ್ತಾ ಇರ್ತೀನಿ ಆ ಟೈಮ್ ಕೊಡೋಕ್ಕಾಗದೆ. ಒಂದು ಸಂಬಂಧ ಅಂತ ಹೇಳಿದ್ಮೇಲೆ ಟೈಮ್ ಕೊಡಬೇಕಾಗತ್ತೆ. ಸೊ ಸಿ ಐ ಡೆಫಿನೆಟ್ಲಿ ಹ್ಯಾವ್ ಲವ್ ಆ್ಯಂಗಲ್. ನೀವು ನೋಡಿರ್ತೀರಾ, ವೆನ್ ಐ ಕೇರ್ ಅಬೌಟ್ ಸಮ್ವನ್, ನಾನು ಐ ವಿಲ್ ಗಿವ್ ಮೈ ಹಾರ್ಟ್. ಅಂದರೆ ನಾನು ಅನ್ಕಂಡೀಷ್ನಲಿ ನಾನು ಪ್ರೀತಿ ಕೊಡ್ತೀನಿ. ಅದು ತಮ್ಮ ಆಗಿರಲಿ, ಫ್ರೆಂಡ್ ಆಗಿರಲಿ, ಯಾರೇ ಆಗಿರಲಿ. ಅಸಮರ್ಥರಾಗಿ ಬಂದಿರಬೇಕಿದ್ರೆ 6 ಜನ ನಾನು ಈಕ್ವಲ್ ಆಗಿ ಟ್ರೀಟ್ ಮಾಡ್ತಿದ್ದೆ. ಐ ವಾಸ್ ಈಕ್ವಲಿ ಗುಡ್ ಟು ಎವ್ರಿ ಒನ್. ಅಬ್ಸರ್ವ್ ಮಾಡಿರೋದು 2-3 ಜನ ಅಷ್ಟೇ, ಬಟ್ ಐ ವಾಸ್ ಈಕ್ವಲಿ, ಲೈವ್ ನೋಡೋರಿಗೆ ಗೊತ್ತಿರುತ್ತೆ, ಐ ವಾಸ್ ಈಕ್ವಲಿ ಗುಡ್ ಟು ಎವ್ರಿ ಒನ್. ನನ್ನ ಹತ್ರ ಇರೋರಿಗೆ ನಾನು ಯಾವಾಗಲೂ ಪ್ರೀತಿ ಕೊಟ್ಟಿದ್ದೀನಿ, ಅದು ಯಾವತ್ತೂ ನಾನು ಇದು ನಿಲ್ಲಿಸಲ್ಲ. ದಟ್ಸ್ ಮೈ ಥಿಂಗ್. ಸೊ ಆದರೆ ನೀವು ಹಳೆ ರಿಲೇಷನ್ಶಿಪ್ಪಲ್ಲಿ ಇರುವಾಗ ಅವರಿಗೆ ನಿಮ್ಮ ಶೆಡ್ಯೂಲ್ನ ಹ್ಯಾಂಡಲ್ ಮಾಡಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿರಲಿಲ್ಲ ಅಂತ ನೀವು ಹೇಳ್ತಿರೋದಾ ಹೇಗೆ? ನೀವು ಆಲ್ರೆಡಿ ವಿವರ್ ಇನ್ ರಿಲೇಷನ್ಶಿಪ್ ಅಂತ ಹೇಳಿದ್ರಿ, ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅಂತ. ಸೊ ಅವರಿಗೆ ಅದನ್ನು ಹ್ಯಾಂಡಲ್ ಮಾಡೋಕೆ ಆಗ್ತಿರ್ಲಿಲ್ವಾ ಅಥವಾ ಅಷ್ಟು ಸಪೋರ್ಟಿವ್ ಇರಲಿಲ್ವ ಅವರು ಹೇಗೆ? ಮೇ ಬಿ ಲೈಕ್ ದ್ಯಾಟ್, ಮೇ ಬಿ ಸಮಥಿಂಗ್ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್. ಓಕೆ. ಸೊ ಅದೇ ಇನ್ನು ಮುಂದಕ್ಕೆ ಬರುವಂಥವರು ಬಹುಶಃ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮನ್ನು, ನಿಮ್ಮ ಒಂದು ಶೆಡ್ಯೂಲ್ನೆಲ್ಲ ಅರ್ಥ ಮಾಡಿಕೊಂಡು ಆ ರೀತಿ ಇದ್ದರೆ ನಿಮಗೆ ಮೋಸ್ಟ್ಲಿ that will be an ideal match for you ಅಂತ ಅನ್ಕೊಳ್ಬೋದಾ ಹೇಗೆ ಅಂತ? Maybe because see, right now I'm not looking for it. Okay. First you should be willing. Correct. ಬೇರೆಯವರು ಬರೋಕ್ಕಿಂತ ಮುಂಚೆ, ರಿಲೇಷನ್ಶಿಪ್ ಎಲ್ಲ ಆಗೋಕ್ಕಿಂತ ಮುಂಚೆ you should be ready for it. Am I ready for it right now? No. Because right now ಇವಾಗಷ್ಟೇ ಬಿಗ್ ಬಾಸ್ ಮನೆಯಿಂದ ಬಂದು ನೀವು ಎಕ್ಸ್ಪೀರಿಯನ್ಸ್ಡ್ ಅ ಲಾಟ್. ಏನಾಗುತ್ತೆ ಗೊತ್ತಾ, ಈ ಸ್ಟಾರ್ಟಿಂಗ್ ಪೀರಿಯಡ್ ಯಾವುದೇ ಹುಡುಗಿ ಮೀಟ್ ಆಗಿರಬೇಕಿದ್ರೆ ಒಂದು ಸ್ವಲ್ಪ ಈ ಗೋಲ್ಡನ್ ಮೊಮೆಂಟ್ಸ್ ಅಂತ ಇರುತ್ತೆ. ಹಾರೋ ರೀತಿ ಫೀಲಿಂಗ್ಸ್ ಇರುತ್ತೆ, ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಕೆಲವು ತಿಂಗಳಂತೂ ಏನು ಹಾರ್ತಾರಪ್ಪ, ಯಾಕಂದರೆ ಆ ಕೈ ಹಿಡಿಯೋದೇ ಮಜಾ ಬೇರೆ, ಆ ನೋಡೋ ಮಜಾನೇ ಬೇರೆ. ಬಟ್ ಆಫ್ಟರ್ ಸಮ್ ಟೈಮ್ ಯು ಗೆಟ್ ಟು ನೋ ಜಾಸ್ತಿ. ಇವಾಗ ಒಂದು ಪೇಂಟಿಂಗ್ನ ನೋಡ್ತಾ ಇರಬೇಕಿದ್ರೆ ತುಂಬ ದೂರದಿಂದ ಸಖತ್ತಾಗಿ ಕಾಣಿಸ್ತಿರುತ್ತೆ. ಹತ್ರ ಹೋಗ್ತಾ ಇದು ಸರಿಯಾಗಿ ಮಾಡಿಲ್ಲ, ಇದು ಸರಿಯಾಗಿ ಮಾಡಿಲ್ಲ, ಇದು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು, ಇದರಲ್ಲಿ ಇದು ತಪ್ಪಿದೆ, ಈ ಫ್ಲೋ ಇದೆ, ಈ ಪೇಂಟಿಂಗೇ ಚೆನ್ನಾಗಿಲ್ಲ ಅಂದ್ಬಿಡ್ತಾರೆ. ಹತ್ರ ಹೋದಷ್ಟು ಅದರಲ್ಲಿ ಡೆಪ್ತ್ ಕಾಣಿಸುತ್ತೆ, ಫ್ಲಾಸ್ ಕಾಣಿಸುತ್ತೆ, ಎದ್ದು ಕಾಣಿಸುತ್ತೆ. ಆ ಫ್ಲಾಸ್ನ ಯಾವ ರೀತಿ ಆಕ್ಸೆಪ್ಟ್ ಮಾಡ್ಕೊಳಕ್ಕಾಗತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಐ ಫೀಲ್ ಇಟ್ಸ್ ಬೆಟರ್ ಸಿ ಮೀ ಫ್ರಮ್ ಫಾರ್. ರೈಟ್ ನೌ ಐ ಆಮ್ ನಾಟ್ ಇನ್ ದ ಸಿಚುವೇಶನ್ ಎಲ್ಲಿ ಅವ್ರ ಹತ್ರ ಬಂದು ಅಬ್ಸರ್ವ್ ಮಾಡಲಿ ಅಂತ. ಸೊ ಫ್ಲಾಸ್ ಎಲ್ಲದರಲ್ಲೂ ಇರುತ್ತೆ. ಎಷ್ಟು ನನ್ನ ಅರ್ಥ ಮಾಡ್ಕೊಳಕ್ಕಾಗತ್ತೋ ಒಪ್ಕೊಳಕ್ಕಾಗತ್ತೋ ನಂಗೆ ಗೊತ್ತಿಲ್ಲ, ಬಟ್ ಐ ಆಮ್ ನಾಟ್ ಇನ್ ದ mindset to accept someone right now. ಸೊ ವ್ಯಾಲೆಂಟೈನ್ಸ್ ಡೇ ಕೂಡ ನಾಳೆ ಆಕ್ಚುಲಿ ಇದೆ. ಅದಕ್ಕೆ ಈ ಕ್ವೆಶ್ಚನ್ಸ್ ಕೇಳ್ತಾ ಇದ್ದೀರಾ? ಸೊ ಆಕ್ಚುಲಿ ಹೊಸದಾಗಿ ಲವ್ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ ಅಥವಾ ಲವರ್ಸ್ಗಳಿಗೆ ಆಕ್ಚುಲಿ ನೀವು ಸಜೆಷನ್ ಕೂಡ ಕೊಟ್ಟಾಗಾಯ್ತು, ಟಿಪ್ಸ್ ಕೂಡ ಕೊಟ್ಟಾಗಾಯ್ತು ಇವಾಗ. ಆಕ್ಚುಲಿ ಅಂದರೆ ಅವ್ರ ಲೈಫಲ್ಲಿ ನೀವು ಹೆಂಗೆ ನೀವು ಪಾರ್ಟ್ನರ್ಸ್ ಸೆಲೆಕ್ಟ್ ಮಾಡ್ಕೋಬೇಕು ಅಂತ. ಸೊ ಅದು ಡೆಫಿನೆಟ್ಲಿ ಅವರು ನೋಡ್ತಾರೆ, ಇಷ್ಟಪಡ್ತಾರೆ. ಆ್ಯಂಡ್ ಅಗೇನ್ ಈಗ ನೀವು ಒಬ್ಬ ಸ್ಟ್ರಾಂಗ್ ವುಮೆನ್, ಅದು ಗೊತ್ತಿರೋಂಥ ವಿಷಯ. ಬಟ್ ಈಗ ಹೊರಗಡೆ ಬಂದಿದ್ದೀರಾ. ಅಫ್ಕೋರ್ಸ್ ಮಾರಿಗೋಲ್ಡ್ ಕೂಡ ನೀವು ಆ್ಯಕ್ಚುಲಿ ಬಿಫೋರ್ ಬಿಗ್ ಬಾಸ್ ಸೆಲೆಕ್ಟ್ ಮಾಡಿದಂತಹ ಒಂದು ಸ್ಕ್ರಿಪ್ಟ್. ಈಗ ನಿಮ್ಮ ಮೇಲೆ ತುಂಬ ಜಾಸ್ತಿ ಆ್ಯಕ್ಚುಲಿ ಜವಾಬ್ದಾರಿ ಇದೆ. ನಿಮ್ಮನ್ನು ಎದುರು ನೋಡ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಎಷ್ಟು ಫ್ರೆಶ್ ಆಗಿ ನಮ್ಮ ಮುಂದೆ ಕಾಣಿಸ್ಕೋತಾರೆ ಸಂಗೀತ ಅವರು ಇನ್ನು ಮುಂದಕ್ಕೆ ಸಿನಿಮಾಗಳಲ್ಲಿ ಅಂತ. ಸೊ ಇವಾಗ ನಿಮ್ಮ ಆಯ್ಕೆ ಆ್ಯಕ್ಚುಲಿ ತುಂಬ ಇಟ್ ಈಸ್ ಚಾಲೆಂಜಿಂಗ್ ಫಾರ್ ಯು. ಆ್ಯಕ್ಚುಲಿ ಹಳೆದೆಲ್ಲ ಓಕೆ ಒಂದು ಫ್ಲೋ ಅಲ್ಲಿ ಆಯ್ತು ಅಂದ್ರೆ ಲೈಕ್ ಅಂತ ಅನ್ಕೊಳ್ಬೋದು. ಆ್ಯಕ್ಚುಲಿ ಡೆಫಿನೆಟ್ಲಿ ನೀವು ಅದಕ್ಕೆ ತುಂಬ ಟೈಮ್ ಕೊಟ್ಟು ಸೆಲೆಕ್ಟ್ ಮಾಡಿರ್ತೀರಾ. ಬಟ್ ನೆಕ್ಸ್ಟ್ ಮುಂದೆ ಬರುವಂತಹ ಸಿನಿಮಾಗಳು ತುಂಬಾ ನೀವು ಸ್ವಲ್ಪ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಯಾವ ಥರ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋಕೆ ಇಷ್ಟ ಇದೆ ಸಂಗೀತ ಶೃಂಗೇರಿ ಅವರು? ನನ್ನ ಫ್ಯಾನ್ಸ್ ಹೇಗೆ ಹೇಳ್ತಾರೋ ಹಾಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಾಟ್ ದೇ ಆರ್ ಟೆಲಿಂಗ್ ಇಸ್, ನನ್ನ ಹೇಗೆ ನೋಡಿದಾರೋ ಆಸ್ ಅ ಪರ್ಸ್ನಾಲಿಟಿ ಹಾಗೆ ನೋಡಬೇಕು ಅಂತ ಇಷ್ಟಪಡ್ತಾರೆ. ಸೊ ಮೇ ಬಿ ಫೀಮೇಲ್ ಓರಿಯೆಂಟೆಡ್ ಮಾತ್ರ ಕತೆಗಳಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗೋಕ್ಕಾಗಲ್ಲ. ಬಟ್ ಒಂದು ಸ್ಟ್ರಾಂಗ್ ವುಮೆನ್,
ಎಲ್ಲ ಮೂವೀಸಲ್ಲಿ ಆಲ್ಮೋಸ್ಟ್ ಏನಾಗ್ತದೆ ಗೊತ್ತಾ, ಮೋಸ್ಟ್ ಆಫ್ ದ ಫಿಲ್ಮ್ಸ್ ನಾನು ಮೆಜಾರಿಟಿ ಆಫ್ ದ ಫಿಲ್ಮ್ಸ್ ಏನು ನೋಡ್ತಾ ಇದ್ದೀನಿ, ಒಂದು ಹೀರೋಯಿನ್ ಅಂತ ಇರ್ತಾರೆ ಬಟ್ ಅವ್ರು ಗ್ಲಾಮರಿಗೋಸ್ಕರ ಮಾತ್ರ ಇರ್ತಾರೆ. ಅವ್ರಿಗೊಂದು ಅರ್ಥ ಇರಲ್ಲ, ಒಂದು ಒಂದು ಯುನೋ ಲೈಕ್ ವೆನ್ ವಿ ವೇ ಆ ವೇಟೇಜ್ ಇರಲ್ಲ ಆ ಕ್ಯಾರೆಕ್ಟರ್ಗೆ. ಅದಿಲ್ಲದೆ ಇದ್ರೂ ಸಿನಿಮಾ ನಡೆಯುತ್ತೆ ಅನ್ನೋ ಒಂದು ಮನಸ್ಥಿತಿಲಿ ಕೆಲವು ಫಿಲ್ಮ್ಸ್ ಇದಾವೆ. ಸೊ ನನ್ನ ಪ್ರಕಾರ ಯಾವುದೇ ಒಂದು ಕತೆ ಆಗಿರಲಿ ಅಥವಾ ಈ ಜಗತ್ತೇ ಆಗಿರಲಿ ಹೆಣ್ಣಿಲ್ಲದೆ ನಡೆಯೋಕ್ಕಾಗಲ್ಲ. ಅದಕ್ಕೊಂದು ಒಳ್ಳೆ ಸ್ಥಾನ ಇದೆ. ಅದೇ ಸ್ಥಾನ ಪ್ರತಿ ಸಿನಿಮಾದಲ್ಲಿ ಪ್ರತಿ ಕತೆನಲ್ಲೂ ಇರಬೇಕು. ಅಂತ ಒಂದು ಕತೆ ಬಂದಾಗ, ಅಂತ ಒಂದು ಪಾತ್ರ ಬಂದಾಗ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಅಂತ ಕತೆಗೆ ನಾನು ಹುಡುಕ್ತಾ ಇದ್ದೀನಿ. ಸುಮ್ಮನೆ ಇರಬಾರ್ದು, ಸುಮ್ಮನೆ ಏನೋ ಇರಬೇಕು ಅಂತ ಇರಬಾರ್ದು, ಅವ್ರು ಇರಲೇಬೇಕು ಅಂತ ಇರಬೇಕು, ಅವ್ರಿದ್ರೇನೆ ಕತೆ ಅಂತ ಇರಬೇಕು. ಅದು ಅದರಲ್ಲಿ ಹೀರೋ ಕತೆ ಆಗಿರಬೇಕು, ಹೀರೋಯಿನ್ ಕೂಡ ಕತೆ ಆಗಿರಬೇಕು, ಬಟ್ ಅಲ್ಲಿರೋವಂಥ ನಟ ನಟಿಗೆ ಈಕ್ವಲ್ ಆಗಿ ಸ್ಪೇಸ್ ಇರಬೇಕು. ಓಕೆ, ಬಟ್ ಅಂದ್ರೆ ವಿಮೆನ್ ಓರಿಯೆಂಟೆಡ್ ರೋಲ್ ಅಂದ್ರೆ ಸಿಂಗಲ್ ವಿಮೆನ್ ಅವರೇ ಲೀಡ್ ಆಗಿ ಮಾಡ್ತಿರೋದು, ಅದನ್ನು ಕೂಡ ಮಾಡೋದಕ್ಕೆ ನೀವು ರೆಡಿ ಇದ್ದೀರಾ? ಬಟ್ ಅದನ್ನೇ ಮಾಡೋದಕ್ಕಂತಲ್ಲ, ಅದು ಕೂಡ ಬೇರೆದು ಕೂಡ ಹೀರೋ ಹೀರೋಯಿನ್ ಇರೋದು ಕೂಡ ಲೈಕ್ ಒಂದು ಗಟ್ಟಿ ಪಾತ್ರ ಇದ್ರೆ ಡೆಫಿನೆಟ್ಲಿ ಯು ಆರ್ ರೆಡಿ ಫಾರ್ ಇಟ್ ಆ ಥರ. ಓಕೆ, ಇನ್ನು ಯಾವ ಥರದ್ದೆಲ್ಲ ಪ್ರಾಜೆಕ್ಟ್ಸ್ ಅಂದ್ರೆ ಅಪ್ರೋಚ್ ಮಾಡಿದ್ದಾರೆ, ಯಾವುದೆಲ್ಲ ಆಫರ್ಸ್ ಬಂದಿದೆ ನಿಮ್ಗೆ ಇವಾಗ ಅಂತ? ಸುಮಾರಷ್ಟು ಆಫರ್ಸ್ ಬರ್ತಾ ಇದಾವೆ, ಮಾತುಕತೆ ನಡೀತಾ ಇದೆ. ಸೊ ಆಸ್ ಐ ಸೆಡ್, ತುಂಬಾ ಒಳ್ಳೆ ಪಾತ್ರಗಳನ್ನ ನಾನು ನೋಡ್ತಾ ಇದ್ದೀನಿ. ಆಸ್ ವೆಲ್ ಆಸ್ ಪ್ರೊಡಕ್ಷನ್ ಹೌಸಸ್ ಟೀಮ್ ತುಂಬಾ ಚೆನ್ನಾಗಿರ್ಬೇಕು, ಕ್ರಿಯೇಟಿವ್ ಆಗಿರ್ಬೇಕು, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರಬೇಕು, ಅವ್ರ ಜೊತೆ ಕೆಲಸ ಮಾಡಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಡೆಫಿನೆಟ್ಲಿ ರೈಟ್ ನೌ ಇಟ್ಸ್ ಎರಾ ಆಫ್ ಪ್ರಮೋಷನ್, ಸೊ ಅದು ಕೂಡ ತುಂಬಾ ಚೆನ್ನಾಗಿ ಮಾಡಬೇಕು. ಓಕೆ, ಇನ್ನೊಂದು ಆಕ್ಚುಲಿ ಒಂದು ಪಾಪ್ಯುಲರ್ ಒಪಿನಿಯನ್ ಅಥವಾ ಮೆಜಾರಿಟಿ ಒಪಿನಿಯನ್ ಏನಂತ ಹೇಳಿದ್ರೆ, ಈಗ ಸಿನಿಮಾ ಆ್ಯಕ್ಟರ್ಸ್ಗಳು ಮೊದಲೆಲ್ಲ ಹೆಂಗಿತ್ತು ಅಂತಂದರೆ, ಇವಾಗ ಪ್ರಮೋಷನ್ಸ್ ಮಾಡಲೇಬೇಕು, ಎಂಥ ದೊಡ್ಡ ನಟ ಆದರೂ ಕೂಡ ಪ್ರಮೋಷನ್ಸ್ ಮಾಡಿದ್ರೇ, ಜನನ ಬನ್ನಿ ಬನ್ನಿ ಅಂತ ಕರೆದ್ರೇ ಬರದೇ ಇರುವಂತಹ ಪರಿಸ್ಥಿತಿ ಇದೆ. ಬಟ್ ಮೊದಲೆಲ್ಲ ಹೇಗಿತ್ತು ಅಂತಂದರೆ, ತೆರೆ ಮೇಲೆ ಮಾತ್ರ ಕಾಣಿಸ್ಕೊಂಡ್ರೆ ಅವ್ರು ಹೀರೋ ಹೀರೋಯಿನ್ ಅಷ್ಟೇ ಗೊತ್ತಿರಬೇಕು, ಅದು ಬಿಟ್ಟು ಏನೂ ಗೊತ್ತಿರಬಾರ್ದು ಆಚೆ ಕಡೆ ಅನ್ನೋ ಥರ ಸಿಚುವೇಶನ್ ಇತ್ತು. ಬಟ್ ಇವಾಗ ಟೈಮ್ಸ್ ಆರ್ ಚೇಂಜಿಂಗ್, ತುಂಬ ಚೇಂಜ್ ಆಗಿಬಿಟ್ಟಿದೆ. ಈಗ ನಿಮಗೆ ಇವಾಗ ಇನ್ ಆ್ಯಂಡ್ ಔಟ್ ಆ್ಯಸ್ ಅನ್ ಆ್ಯಕ್ಟರ್ ಆಗಿ ಕೂಡ ನಿಮ್ಮನ್ನು ಜನ ನೋಡಿದ್ದಾರೆ, ಒಂದು ಪರ್ಸ್ನಾಲಿಟಿಯಾಗಿ ಕೂಡ ಜನಗಳಿಗೆ ನಿಮ್ಗೆ ಆಲ್ಮೋಸ್ಟ್ ಲೈಕ್ ಇನ್ ಆ್ಯಂಡ್ ಔಟ್ ಸ್ವಲ್ಪ ಗೊತ್ತಾಗ್ಬಿಟ್ಟಿದೆ. ಈಗ ಇನ್ನು ಮುಂದೆ ನಿಮ್ಮ ಸಿನಿಮಾಗಳನ್ನು ಯಾವ ರೀತಿ ರಿಸೀವ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಆತಂಕ ಇದೆಯಾ, ಅಥವಾ ಹೆಂಗೆ ನೀವು ಅದನ್ನು ಎದುರು ನೋಡ್ತಾ ಇದ್ದೀರಾ? ಜನ ಹೆಂಗೆ ರಿಸೀವ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ? ಆ್ಯಕ್ಚುಲಿ ಹೇಳಬೇಕು ಅಂದರೆ, ಮಾರಿಗೋಲ್ಡ್ ನಾನು 2 ವರ್ಷದ ಹಿಂದೆ ಮಾಡಿರೋದು. ಆ್ಯಂಡ್ ಅದು ಒಂದು ಭಿನ್ನವಾದ ಆಯ್ಕೆನೆ ಅಂತ ಹೇಳ್ಬೋದು. ಬಿಕಾಸ್ ನಾನು ಮಾಡಿರೋಂಥ ಪಾತ್ರದಲ್ಲಿ ಇಟ್ಸ್ ವೆರಿ ಡಿಫ್ರೆಂಟ್, ಇಟ್ಸ್ ಲಿಟಲ್ ಚಾಲೆಂಜಿಂಗ್ ಫಾರ್ ಮೀ ಆ್ಯಂಡ್ ಡಿಫ್ರೆಂಟ್. ಸುಮಾರು ಜನ ಹೀಗೆ ಮಾಡಿ ಅಂತ ಹೇಳಿದ್ರು, ಸುಮಾರು ಜನ ನಟಿಗಳು ಇಂಥ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ, ನಾನು ಯಾವತ್ತೂ ಕಾಣಿಸ್ಕೊಂಡಿಲ್ಲ. ಸೊ ಇಟ್ಸ್ ಲಿಟಲ್ ನನಗೊಂದು ಸ್ವಲ್ಪ ನರ್ವಸ್ ಆಗುತ್ತೆ, ಒಪ್ಕೊಂತಾರ ಇಲ್ವಾ ಅಂತ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ ಅದರಲ್ಲಿ ಕೂಡ. ಬಟ್ ಐ ಕ್ಯಾನ್ ಸೇ ದಟ್ ಇಟ್ ಜಸ್ಟಿಫೈಸ್ ವೈ ಐ ಹ್ಯಾವ್ ಡನ್ ದಿಸ್ ಅಂತ, ದಿಸ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್. ಅಟ್ ದ ಸೇಮ್ ಟೈಮ್ ಮುಂದೆ ಬರೋಂಥ ಆಯ್ಕೆಗಳು ಇದಕ್ಕಿಂತ ತುಂಬ ಡಿಫ್ರೆಂಟ್ ಆಗಿರ್ತವೆ ಅಂತಲೂ ಹೇಳ್ಬೋದು. ಸೊ ಐ ಆಮ್ ಎಕ್ಸೈಟೆಡ್, ಬಟ್ ಐ ಆಮ್ ಪ್ರಿಟಿ ಶ್ಯೂರ್ ನಂಗೆ ಸಿಕ್ಕಿರೋ ಅಂಥ ಫ್ಯಾನ್ಸ್ ನನಗೋಸ್ಕರ ನಿಂತಿರ್ತಾರೆ. ಆ್ಯಂಡ್ ಇದು ನಿಂತಿರೋದಕ್ಕೋಸ್ಕರ ನನಗೆ ಇನ್ನೂ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಹೆಚ್ಚಾಗಿದೆ. ಬಿಕಾಸ್ ಅವ್ರ ನಂಬಿಕೆಗೆ ಯಾವತ್ತೂ ದ್ರೋಹ ಆಗಬಾರ್ದು. ಸೊ ನನ್ನ ಆಯ್ಕೆಗಳು ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು, ತಂಡಗಳು ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು. ನಾನು ಅವರಿಗೆ ಐ ಶುಡ್ ಡೂ ಜಸ್ಟಿಸ್ ಫಾರ್ ದರ್ ಲವ್ ಅಂತ. ಆ್ಯಕ್ಚುಲಿ ಒನ್ ಟೈಮಲ್ಲಿ ಸಂಗೀತ ಶೃಂಗೇರಿ ಅವರಿಗೆ ಈ ಕಲಾ ಒಂದು ಕ್ಷೇತ್ರಕ್ಕೆ ಬರೋದಕ್ಕೇನೆ ಆ್ಯಕ್ಚುಲಿ ಒಂದು ಪ್ಲಾನಿಂಗ್ ಇರಲಿಲ್ಲ ಅಥವಾ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಈಗ ಸಾಕಷ್ಟು ನಿಮಗೆ ಕಲಾಕ್ಷೇತ್ರ ಕೊಟ್ಟಿದೆ ಆ್ಯಕ್ಚುಲಿ. ಸೊ ಅವತ್ತಿನ ದಿನಗಳಲ್ಲಿ ನೆನೆಸ್ಕೊಳ್ಳೋದಾದ್ರೆ ಯಾಕೆ ನಿಮಗೆ ಬೇಡ ಅನಿಸಿತ್ತು, ಇವಾಗ ಯಾಕೆ ಬೇಕೇ ಬೇಕು ಅಂತ ಅನಿಸಿದೆ ನಿಮಗೆ ಅಂತ? ನನ್ನ ಪರ್ಸ್ನಾಲಿಟಿ ನಾನು ಮುಂಚೆ ಹೇಳ್ದಂಗೆ ನಾನು ಎಲ್ಲ ಫೀಲ್ಡಲ್ಲೂ ಇರಬೇಕಂತ ಇರ್ತಿದ್ದೆ ಸ್ಕೂಲಲ್ಲಿ. ನಟನೆ ಅನ್ನೋದು ಸ್ಕೂಲಲ್ಲಂತ ಯಾರು ಹೇಳ್ಕೊಡಲ್ಲ. ಸ್ಪೆಷಲಿ ಕೇಂದ್ರ ವಿದ್ಯಾಲಯ, ಈ ಡಿಫೆನ್ಸ್ ಬ್ಯಾಕ್ಗ್ರೌಂಡ್ ಇರಬೇಕಿದ್ರೆ TV ನೋಡೋಕ್ಕೆ ಬಿಡ್ತಾ ಇರಲಿಲ್ಲ. ಸೊ ನಂಗೆ ನಾಲೆಜೇ ಇರಲಿ ಮೋಸ್ಟ್ಲಿ. ಇವಾಗ ಏನಕ್ಕಿಲ್ಲ ಅಂದರೆ ದಟ್ಸ್ ದ ರೀಸನ್. TV ನೋಡೋಕೆ ಬಿಡ್ತಾ ಇರಲಿಲ್ಲ ಅಪ್ಪ ಅಮ್ಮ. ಓದು ಅಂತಲೇ ಹೇಳ್ತಾ ಇದ್ದೇವೆ. ಈ ನಟನೆ ಅನ್ನೋದು, ಈ ಎಂಟರ್ಟೈನ್ಮೆಂಟ್ ಫೀಲ್ಡು, ಇಂಡಸ್ಟ್ರಿ ಅನ್ನೋದು ನಾವು ಅದನ್ನ ಆಯ್ಕೆ ಮಾಡ್ಕೊಳ್ಳಲ್ಲ, ಅದನ್ನ ನಮ್ಮನ್ನ ಆಯ್ಕೆ ಮಾಡ್ಕೊಳತ್ತೆ. ಅಲ್ಲಿ ಹೋಗ್ಬೇಕಂತ ಇದ್ರೆ ಹಿಂಗೆ ಹೇಳ್ಕೊಂಡು ಹೋಗುತ್ತೆ. ನೀವು ಎಷ್ಟು ಬೇಡ ಅಂದರೂ ಅದು ಹೇಳ್ಕೊಂಡು ಹೋಗುತ್ತೆ. ಬಣ್ಣ ಹಚ್ಚುತ್ತೆ. ಬಣ್ಣ ಹಚ್ಕೊಂಡ್ಮೇಲೆ ನೀವು ಯಾವತ್ತೂ ಅದರಿಂದ ಹೊರಗೆ ಹೋಗೋಕ್ಕಾಗಲ್ಲ. ಸೊ ದಿಸ್ ಇಸ್ ಕಮ್ ಟು ಮೀ ಲೈಕ್ ಅ ಗಾಡ್ ಗಿಫ್ಟ್, ಆಯಿತಾ? ಸೊ ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ಇಟ್. ನಂಗೆ ಸಿಕ್ಕಿರುವಂಥ ಒಂದು ಅವಕಾಶನ ನಾನು ಅರ್ಥ ಮಾಡಿಕೊಂಡು ಅದಕ್ಕೆ ನಾನು ರೆಸ್ಪೆಕ್ಟ್ ಮಾಡಿ ಅದನ್ನು ನಾನು ಪಾಲಿಷ್ ಮಾಡಿಕೊಂಡು ಮುಂದೆ ಬಂದಿದ್ದೀನಿ. ಆ್ಯಂಡ್ ಆ ಅವಕಾಶದಿಂದ ನನಗೆಲ್ಲ ಡ್ರೀಮ್ಸ್, ಟ್ರಾವೆಲ್ ಮಾಡೋದಾಗಿರ್ಬೋದು, ಆ್ಯಂಡ್ ಜನನ ಭೇಟಿ ಮಾಡೋದಾಗಿರ್ಬೋದು, ಸುಮಾರಷ್ಟು ವಿಷಯ ತಿಳ್ಕೊಳ್ಳೋದಾಗಿರ್ಬೋದು, ಇದೆಲ್ಲ ನಂಗೆ ಬಂದಿರೋದೇ ಈ ಒಂದು ಫೀಲ್ಡಿಂದ. ಆ್ಯಂಡ್ ಐಲ್ ಟೆಲ್ ಯು, ಫ್ರೀ ಆಫ್ ಕಾಸ್ಟ್. ದೇವರೇ ಮಾಡ್ಸಿರೋದೆಲ್ಲ. ಇವಾಗ ಮರ ಹೇಗೆ ನಮಗೆ ಫ್ರೀ ಆಫ್ ಕಾಸ್ಟ್ ಎಲ್ಲ ಕೊಡುತ್ತೋ, ಗಾಡಿ, ಆಕ್ಸಿಜನ್, ಈ ಫ್ರೂಟ್ಸು ಎಲ್ಲ ಕೊಡುತ್ತೋ, ಅದೇ ಥರ ದಿಸ್ ಇಸ್ ಹ್ಯಾಪನ್ ಟು ಮೀ ನ್ಯಾಚುರಲಿ. ಬಿಕಾಸ್ ನನ್ನ ಸೋಲ್ ಜರ್ನಿನೇ ಆಗಿತ್ತು ಅನ್ಸುತ್ತೆ. ಐ ಹ್ಯಾಡ್ ಟು ಫೇಸ್ ಆಲ್ ದೀಸ್ ಥಿಂಗ್ಸ್. ಸೊ ಐ ಆಮ್ ಗ್ರೇಟ್ಫುಲ್. ಅದಕ್ಕೆ ನನ್ನ ಕಡೆಯಿಂದ ಎಷ್ಟಾಗುತ್ತೋ ನಾನು ಕೊಡ್ತಾ ಇದ್ದೀನಿ. ಆ್ಯಂಡ್ ಅದಕ್ಕೆ ನಾನು ಇದು ನಂಗೆ ಸಿಕ್ಕಿದೆ, ಇದು ನಾನು ಪಾಲಿಷ್ ಮಾಡ್ಕೊಬೇಕು ಅಂತ ನಾನು ಗ್ರೂಮ್ ಮಾಡ್ಕೊತಾನೆ ಇರ್ತೀನಿ, ಕಲಿತಾನೆ ಇರ್ತೀನಿ. ಅದು ಯಾವತ್ತೂ ನಿಲ್ಲಲ್ಲ. ಆ್ಯಂಡ್ ಐ ಆಮ್ ಎಂಜಾಯಿಂಗ್ ದಿಸ್ ಜರ್ನಿ ಮೋರ್ ದೆನ್ ಲೈಕ್ ಸಫರಿಂಗ್ ಆರ್ ಸಮಥಿಂಗ್. ಐ ಆಮ್ ಎಂಜಾಯಿಂಗ್ ದಿಸ್ ಜರ್ನಿ. ನಾನು ಬಿಗ್ ಬಾಸ್ ಮನೇಲೂ ಕಲ್ತಿದ್ದೆ. ಎಷ್ಟೇ ಕಷ್ಟ ಆದರೂ ಕೂಡ ಅನ್ಸತ್ತೆ ಆಗಲ್ಲ ಗುರು ಬಿಟ್ಟೋಗ್ಬಿಡೋಣ ಅಂತ. ಬಟ್
ಅದನ್ನ ಫೇಸ್ ಮಾಡ್ಕೊಂಡು ಎಷ್ಟು ನಾವು ನಿಲ್ತೀವೋ ಅಷ್ಟೇ ಸ್ಟ್ರಾಂಗ್ ಆಗ್ತಾ ಬರ್ತೀವಿ. ಆ್ಯಂಡ್ ಎಲ್ಲದೂ ಆಗತ್ತೆ ಅದಕ್ಕೊಂದು ಕಾರಣ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಬೇಕು ದಟ್ ಇಟ್ ಇಸ್ ಮೇಕಿಂಗ್ ಯು ಸ್ಟ್ರಾಂಗ್. ಇವತ್ತು ನಾನು ಅದೇ ಪರಿಸ್ಥಿತಿನ ನೆನೆಸ್ಕೊಂತಿರ್ಬೇಕಿದ್ರೆ ನಂಗೆ ನಗು ಬರ್ತಾ ಇದೆ, ಹಂಗಾತಿದ್ನ ಅಂತ. ಸೊ ಲೆಟ್ಸ್ ಜಸ್ಟ್ ಥಿಂಕ್ ಅಬೌಟ್ ದಿಸ್ ಟೈಮ್ ಟೂ ಶಲ್ ಪಾಸ್ ಅಂತ. ಕರೆಕ್ಟ್. ಎವ್ರಿಥಿಂಗ್ ವಿಲ್ ಬಿ ಈಸಿಯರ್. ಅದೇ ನಾನು ಆ್ಯಕ್ಚುಲಿ ಅದೇ ಪ್ರಶ್ನೆಗೆ ಬರೋಣ ಇದ್ದೆ ಇವಾಗ. ಆ್ಯಕ್ಚುಲಿ ಶ್ರೀಕೃಷ್ಣ ಅವ್ರು ಹೇಳ್ತಾರೆ ಅಂದರೆ ಈ ಕಾಲ ಸರಿದು ಹೋಗುತ್ತದೆ ಅಂತಂದರೆ ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು ಹೋಗುತ್ತೆ ಆ್ಯಕ್ಚುಲಿ. ಬಟ್ ಈ ಬಿಗ್ ಬಾಸ್ ಸೀಸನ್ 10 ಕ್ರಿಯೇಟ್ ಮಾಡಿರುವಂತಹ ಇಂಪ್ಯಾಕ್ಟ್ ಹೇಗಿದೆ ಅಂತಂದರೆ ಎಸ್ಪೆಷಲಿ ಲಾಸ್ಟ್ 5 ಕಂಟೆಸ್ಟೆಂಟ್ಸ್ ಅವರೆಲ್ಲ ದೇರ್ ಆಲ್ ಸ್ಟಾರ್ಸ್ ಇನ್ ದೇರ್ ಓನ್ ವೇ. ಈಗ ಆ್ಯಕ್ಚುಲಿ ಅವರನ್ನು ಬೇರೆ ಬೇರೆ ಕಾಂಬಿನೇಷನಲ್ಲಿ ಬೇರೆ ಬೇರೆ ಸಿನಿಮಾಗಳಲ್ಲಿ ಒಟ್ಟೊಟ್ಟಿಗೆ ನೋಡೋದಕ್ಕೆ ಜನ ಆ್ಯಕ್ಚುಲಿ ಇಷ್ಟಪಟ್ಟಿದ್ದಾರೆ. ಇನ್ಫ್ಯಾಕ್ಟ್ ವಿನಯ್ ಅವರು ನಾನು ಪ್ರತಾಪ್ ಅವ್ರ ಹೀರೋ ಆದರೆ ನಾನು ಫ್ರೀಯಾಗಿ ವಿಲನಾಗಿ ಆ್ಯಕ್ಟ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಅಂತ ಕೂಡ ಹೇಳಿದ್ದಾರೆ ಆ್ಯಕ್ಚುಲಿ ಅವರು. ಸೊ ಆ ಥರದ್ದೆಲ್ಲ ಇದೆ. ಸೊ ನಿಮ್ಮ ಅಂದರೆ ಸ್ಕ್ರಿಪ್ಟ್ ಎಲ್ಲ ಚೆನ್ನಾಗಿ ಕೂಡಿ ಬಂದರೆ ಆ್ಯಕ್ಚುಲಿ ದಿಸ್ ಇಸ್ ಪ್ರೊಫೆಷನ್ ಅಗೇನ್, ಅಲ್ಲಿ ಏನು ವೈಮನಸ್ಸು ಎಲ್ಲ ಇಟ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ. ಅದಕ್ಕೆ ರೆಡಿ ಇದ್ದೀರಾ ನೀವು ಆ್ಯಕ್ಚುಲಿ ಕಾಂಬಿನೇಷನ್ಸಲ್ಲಿ ನಿಮಗೆ ಸ್ಕ್ರಿಪ್ಟ್ ಎಲ್ಲ ಒಳ್ಳೆ ರೀತಿಯಲ್ಲಿ ಬಂದರೆ ಸ್ಕ್ರಿಪ್ಟ್ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಅದ್ ಡಸಂಟ್ ಮ್ಯಾಟರ್. ಲೈಕ್ ಯು ನೋ ಐ ಹ್ಯಾವ್ ಸೀನ್ ದೆಮ್, ದೇ ಆರ್ ಆಲ್ ಗುಡ್ ಆರ್ಟಿಸ್ಟ್. ಆಯ್ತಾ, ಚೆನ್ನಾಗಿರ್ಬೇಕು, ತಂಡ ಚೆನ್ನಾಗಿರ್ಬೇಕು, ತಂಡ ಪ್ರಮೋಷನ್ಸ್ ಎಲ್ಲ ಮಾಡಕ್ ಗೊತ್ತಿರಬೇಕು. ಇಂಥದ್ದೆಲ್ಲ ಇದ್ದಾಗ ಯಾಕೆ ಮಾಡಲ್ಲ ಸಿನಿಮಾ? ಖಂಡಿತವಾಗ್ಲೂ ಮಾಡ್ತೇನೆ. ಓಕೆ. ಇನ್ನು ಆ್ಯಕ್ಚುಲಿ ಅಂದರೆ ಸಾಕಷ್ಟು ಜನಕ್ಕೆ ನೀವು ಇನ್ಸ್ಪಿರೇಷನ್ ಆಗಿದ್ದೀರಾ. ಓಕೆ, ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದೀರಾ. ಎಷ್ಟೊಂದು ಸಲ ನಿಮಗೆ ಬೆಟ್ರೆ ಇಲ್ಲ ಆದಾಗ ಅಥವಾ ಬೇರೆಯವ್ರು ನಿಮ್ಮ ಮೇಲೆ ಡಾಮಿನೇಟ್ ಮಾಡೋದಕ್ಕೆ ಬರುವಾಗ ಆ ಥರದ್ದೆಲ್ಲ. ಬಟ್ ಓಕೆ, ಅಂದರೆ ಸುಮಾರು ಸಲ ಈಗ ತುಂಬ ನಿಮ್ಮನ್ನು ಕಾಲು ಎಳೆದು ಆ್ಯಕ್ಚುಲಿ ನಿಮ್ಮನ್ನು ಲೋ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಆ ಥರದ್ದೆಲ್ಲ. ಬಟ್ ಸ್ಟಿಲ್ ನೀವು ಹತ್ತಿರಬಹುದು, ಬಟ್ ಸ್ಟ್ರಾಂಗ್ ಆಗಿ ನಿಂತಿದ್ದೀರ ಅಟ್ ದ ಎಂಡ್ ಆಫ್ ದ ಡೇ. ಆ ಥರದೊಂದು ಛಲ ಅಥವಾ ಆ ಥರದೊಂದು ಆ್ಯಟಿಟ್ಯೂಡ್ ನಾವು ಹೆಂಗೆ ಬೆಳೆಸ್ಕೋಬೇಕಾಗುತ್ತೆ? ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳಾಗಲಿ ಇಬ್ಬರು ಹೆಂಗೆ ಬೆಳೆಸ್ಕೋಬೇಕು ಅದನ್ನು? ಫೈನಲಿ ನಾವು ಒಬ್ಬರೇ ನಾವು ರಾಕ್ ಸಾಲಿಡ್ ಥರ ನಿಂತ್ಕೋಬೇಕು. ಅಟ್ಲೀಸ್ಟ್ ಫೈನಲಿ ನಮಗೋಸ್ಕರ ನಾವು ನಿಲ್ಲೇಬೇಕು ಅನ್ನುವಂತಹ ಒಂದು ಆ್ಯಟಿಟ್ಯೂಡ್ ಹೆಂಗೆ ನಮ್ಮಲ್ಲಿ ನಾವು ಬಿಲ್ಡ್ ಮಾಡ್ಕೋಬೇಕು ಅಂತ. ನಾವು ಹುಟ್ಟಬೇಕಿದ್ರೆ ಎಲ್ಲ ಹೇಗೆ ಹುಟ್ಟಿರ್ತೀವಿ? ಒಬ್ಬರೇ ತಾನೆ. ಲೈಕ್ ಇಟ್ಸ್ ಸೋಲೋ, ವಿ ಕಮ್ ಸೋಲೋ, ವಿ ಗೋ ಸೋಲೋ. ಆ ಮನೇಲಿ ಎಂಟರ್ ಆಗಬೇಕಿದ್ರೆ ಸೋಲೋ ಎಂಟರ್ ಆಗಲಿ, ಬರೋದು ಹೊರಗಡೆ ಸೋಲೋ. ನಮ್ಮ ವಿಷಯದಲ್ಲಿ ನಾವು 6 ಜನ ಎಂಟರ್ ಆಗಿದ್ವಿ. ನಾನು ಸೋಲೋ ಅಂತಾನು ಹೇಳೋಕ್ಕಾಗಲ್ಲ ಅದಕ್ಕೆ. ಬಟ್ ಆ ಕಾಲಿಡಬೇಕಿದ್ರೆ ನನ್ನ ಕಾಲು ಇನ್ನೊಬ್ರು ಇಟ್ಕೊಂಡು ಕಾಲಿ ಒಳಗಿಟ್ಟಿರಲಿಲ್ಲ, ನಾನಾಗಿ ಕಾಲಿಟ್ಟಿದ್ದೆ. ಸೊ ಇಟ್ ವಾಸ್ ಸೋಲೋ ಅಗೇನ್. ಏನಾಗುತ್ತೆ ಗೊತ್ತಾ, ಮೋಸ್ಟ್ ಆಫ್ ದ ಟೈಮ್ ಇನ್ ಆ ಜರ್ನಿ ಆರ್ ಇನ್ ದ ಬಿಗ್ ಬಾಸ್ ಜರ್ನಿ ನಾವು ಯಾವಾಗಲೂ ಒಂದು ಕಂಪ್ಯಾನಿಯನ್ ಹುಡುಕ್ತೀವಿ. ಆ ಕಂಪ್ಯಾನಿಯನ್ ಏನಕ್ಕೆ ಅಂದರೆ ನಮ್ಮ ನೋವನ್ನ ಹೇಳ್ಕೊಡೋದಕ್ಕೋಸ್ಕರ, ನಗೋದಕ್ಕೋಸ್ಕರ, ಕಾಲ ಕಳೆಯೋದಕ್ಕೋಸ್ಕರ. ಮನುಷ್ಯ ಅಂತ ಹುಟ್ಟಿದ್ಮೇಲೆ ನಾವು ಬರೀ ಊಟ ಹುಡ್ಕೊಂಡು ಹೋಗೋಕ್ಕಾಗಲ್ಲ. ಹಕ್ಕಿ ಮತ್ತು ಪ್ರಾಣಿಗಳ ಥರ ಇಮೋಷನ್ಸ್ ಇದ್ದಾವೆ ನಮ್ಮಲ್ಲಿ, ಅದನ್ನ ಹಂಚ್ಕೊಳ್ಳೋಕ್ಕೆ ಜನ ಇದ್ದಾರೆ. ಸೊ ವೆನ್ ವಿ ಡೂ ದ್ಯಾಟ್ ವಿ ಟ್ರೈ ಟು ಫೈಂಡ್ ಕಂಪ್ಯಾನಿಯನ್. ನಮಗೆ ಯಾರು ವೈಬ್ ಆಗ್ತಾರೆ, ಯಾರು ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ, ಅವ್ರ ಜೊತೆ ನಾವು ಕನೆಕ್ಟ್ ಆಗ್ತೀವಿ. ಕನೆಕ್ಟ್ ಆದಮೇಲೆ ವಿ ವಿಲ್ ಬಿ ಟಾಕಿಂಗ್ ಟು ದೆಮ್. ಸೊ ಆ ಒಂದು ವೈಬ್ ಮ್ಯಾಚ್ ಆಗಿ ವೆನ್ ವಿ ಟ್ರೈ ಟು ಜೆಲ್ ಅಲಾಂಗ್, we will understand if this person set for or not. ಅಲ್ಲಿ ಒಂದು ಕಂಫರ್ಟ್ ಝೋನ್ ಸೆಟ್ ಆಗುತ್ತೆ. ಕಂಫರ್ಟ್ ಝೋನಲ್ಲಿ ನಾವು ಯಾವ ಕೂರ್ತೀವಲ್ವಾ, ದ್ಯಾಟ್ ಇಸ್ ವೆನ್ ವಿ ಸ್ಟಾರ್ಟ್ ಫಾಲೋಯಿಂಗ್. ಎಸ್ಪೆಷಲಿ ಬಿಗ್ ಬಾಸ್ ಅನ್ನೋ ಒಂದು ಮನೇಲಿ ರಿಯಲ್ ಲೈಫಲ್ಲೂ ಅಷ್ಟೇ ಇಷ್ಟು ಸಾಕು ಅಂತ ಸೆಟಲ್ ಆಗಿಬಿಡ್ತೀವಲ್ವಾ, ಇದ್ರ ಮುಂದೆ ನಾವು ಕಾಲಿಡೋಕ್ಕೆ ಆಗಲ್ಲ. ಸೊ ಇದರಲ್ಲಿ ಏನಾಗುತ್ತೆ, ಒಂದು ಪರಿಸ್ಥಿತಿಗಳು ಬಂದಾಗ, ಸ್ಪೆಷಲಿ ಬಿಗ್ ಬಾಸ್ ಅನ್ನೋ ಒಂದು ಮನೇಲಿ ಎಲ್ಲಿ ಕಾಂಪಿಟೇಷನ್ಸ್ ಅಂತ ಎಲ್ಲಿದೆಯೋ ಅಲ್ಲಿ ನಾವು ಗೆಲುವು ಸೋಲು ಅಂತ ಬಂದಾಗ ನಮ್ಮ ಫ್ರೆಂಡ್ಸ್ನ ನಾವು ಬಿಟ್ಕೊಡಕ್ಕೆ ನೋಡಲ್ಲ. ಸೊ ಅಲ್ಲಿ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಆಗಿದೆ, ಬಿಟ್ಕೊಡಲ್ಲ ಅಂತ ಅನ್ಕೊಂಡಿರ್ತೀವಿ. ಬಟ್ ಅದೊಂದು ಕಾಂಪಿಟೇಷನ್ ಅಂತ ನಾನು ಮರ್ತು ಹೋಗಿದ್ದೆ. ಬಿಕಾಸ್ ನಂಗೆ ಸಂಬಂಧಗಳು ತುಂಬ ಇಂಪಾರ್ಟೆಂಟ್, ಫ್ರೆಂಡ್ಶಿಪ್ ಅನ್ನೋದು ತುಂಬ ರೇರ್, ತುಂಬ ಇಂಪಾರ್ಟೆಂಟ್. ಅವಾಗ ನಾನು ಬಿದ್ದಿದ್ದೀನಿ. ಯಾವಾಗ ಫ್ರೆಂಡ್ಶಿಪ್ ಮಾಡಿಕೊಂಡು ಫ್ರೆಂಡ್ಶಿಪ್ ಮೇಲೆ ಡಿಪೆಂಡ್ ಆಗೋಕ್ಕೆ ಟ್ರೈ ಮಾಡಿದ್ದೀನೋ, ಬಿಕಾಸ್ ನನಗೆ ಅದು ಬಾಂಡಿಂಗ್ ತುಂಬ ಇಷ್ಟ. ಆಯಿತಾ, ಅದನ್ನು ನಾನು ಯಾವ ಗೇಮ್ ಅಂತ ಮರ್ತು ಹೋಗಿದ್ದೀನೋ ಅವಾಗ ನಾನು ಬಿದ್ದಿದ್ದೀನಿ. ಲೈಫಲ್ಲೂ ಅಷ್ಟೇ ನಾವು ಬೀಳೋದು ಯಾವಾಗ ಅಂದರೆ, ಯಾರ ಮೇಲಾದರೂ ಡಿಪೆಂಡ್ ಆಗ್ಬಿಟ್ಟು ಅವ್ರ ಒಪಿನಿಯನ್ ಕೇಳ್ಕೊಂಡು ನಾವು ಮುಂದೆ ನಿರ್ಧಾರ ತಗೊಳಕ್ಕೆ ಹೋಗ್ತೀವಲ್ವ, ಅವಾಗ ನಾವು ಬೀಳ್ತೀವಿ, ಎಳುತ್ತೀವಿ. ನಮ್ಮ ಮನಸ್ಸೇನು ಹೇಳ್ತಿದೆ, ಮಾಡು ಅಂತ ಹೇಳ್ತಾ ಇದೆ. ಬಟ್ ಯಾರೋ ನಮ್ದು ಮಾಡಬೇಡ, ಒಳ್ಳೇದಾಗಲ್ಲ ಅಂತ ಹೇಳ್ತಿದ್ದಾರೆ, ಅದಕ್ಕೆ ನಾವು ಮಾಡಲ್ಲ ಅಲ್ವಾ, ಅವಾಗ ನಾವು ಬೀಳ್ತೀವಿ ಯಾವಾಗಲೂ. ಸೊ ಯಾವಾಗ ನಾನು ಯಾರ ಮೇಲಾದರೂ ಡಿಪೆಂಡ್ ಆಗಿದ್ದೀನೋ, ನನ್ನ ಡೆಸಿಷನ್ ನಾನು ತಗೊಂಡೆ, ಬೇರೋ ಡೆಸಿಷನಿಂದ ಇನ್ಫ್ಲೂಯೆನ್ಸ್ ಆಗಿ ನಾನು ಮಾಡಿದ್ದೀನೋ, ಅವಾಗ ನಾನು ಎಡ್ಬಿದ್ದೀನಿ. ಅವಾಗ ನನ್ಗೆ ಬೇಜಾರಾಗಿದೆ. ಅವಾಗ ಸಿಚುವೇಶನ್ಸ್ ನನ್ನ ಕೈ ಮೀರಿ ಹೋಗಿದೆ. ಯಾವಾಗಿಂದ ನಾನು ನನಗೋಸ್ಕರ ನಿಂತ್ಕೊಂಡು, ಯಾರೂ ನನಗೆ ಬೇಡ, ಬಂದರೆ ಚೆನ್ನಾಗಿ ಮಾತಾಡ್ತೀನಿ, ಬಟ್ ಇದೊಂದು ದಟ್ ಕಾರ್ಡ್ ಕನೆಕ್ಷನ್ ಇರೋದು ಬೇಡ ಅಂತ ಯಾವಾಗಿಂದ ಅನ್ಕೊಂಡಿದ್ದೀನೋ, ಅವಾಗ ನಾನು ಒಬ್ಬಳೇ ನಿಂತಿದ್ದೀನಿ. ಆ್ಯಂಡ್ ನನಗೆ ಯಾರೂ ಬೇಡ ಅನ್ಕೊಂಡು ನಿಂತಿದ್ದೀನೋ, ಎಷ್ಟೇ ಕಷ್ಟ ಬಂದರೂ ಹೋಗ್ತಿದ್ದೆ, ಅಳ್ತಾ ಇದ್ದೆ, ಬರ್ತಾ ಇದ್ದೆ. ಆ್ಯಂಡ್ ಐ ಯೂಸ್ ಟು ಫೇಸ್ ಎವ್ರಿಥಿಂಗ್. ಸೊ ಬೇಸಿಕ್ಲಿ ನೋವಾಗುತ್ತೆ. ಆ ನೋವನ್ನ ತಕ್ಕೊಳ್ಳೋಕೆ ನಮಗೆ ಕಣ್ಣೀರು ಬರುತ್ತೆ. ಆ ಕಣ್ಣೀರನ್ನ ಹುಡುಗಿರಾಗಿರ್ಲಿ ನಾವು ತಡ್ಕೊತೀವಿ. ಸ್ಪೆಷಲಿ ಹುಡುಗರು ಜಾಸ್ತಿ ಕಂಟ್ರೋಲ್ ಮಾಡ್ತೀವಿ. ಆಯಿತಾ, ಈ ಕಂಟ್ರೋಲ್ ಮಾಡಿ ಒಂದು ಕಡೆ ಸ್ಟೋರ್ ಆಗುತ್ತೆ. ಎಲ್ಲಾದರೂ ಒಂದು ಕಡೆ ಸ್ಟೋರ್ ಆಗುತ್ತೆ, ತೆಗಿಯಲ್ಲ ಅಲ್ವಾ. ಗಂಡು ಮಕ್ಕಳು ಜಾಸ್ತಿ ಕಂಟ್ರೋಲ್ ಮಾಡೋದು. ಇದೆಲ್ಲ ಸ್ಟೋರ್ ಮಾಡಿಕೊಂಡು ಒಂದು ಟೈಮಲ್ಲಿ ಒಂದು ಹುಡುಗಿನ ಪ್ರೀತಿಸ್ತೀರ. ಆ ಪ್ರೀತಿಸಿರೋ ಹುಡುಗಿ ಹತ್ರ ಮಾತ್ರ ನೀವು ಗಂಡು ಮಕ್ಕಳು ಓಪನ್ ಅಪ್ ಆಗೋದು. ಅವಾಗ ನೀವು ಅಳ್ತೀರ. ಎಷ್ಟು ಹೇಳ್ತೀರಾ ಅಂದರೆ ಒಂದು ಚಿಕ್ಕ ಮಗು ಥರ ಹೇಳ್ತೀರಾ. ಯಾಕಂದರೆ ಅದನ್ನ ಅಷ್ಟು ಸ್ಟೋರ್ ಮಾಡ್ಕೊಂಡಿರ್ತೀರ. ನಾನು ಹೇಳ್ತಿರೋದು ಯಾಕೆ,
ಅಳು ಬರ್ತಿದ್ಯಾ ಅಳಿ, ಯಾರ ಹತ್ರ ಆದ್ರೂ ಹತ್ಕೊಳ್ಳಿ ಪರವಾಗಿಲ್ಲ, ನಿಮಗೆ ಹರ್ಟ್ ಮಾಡಿರೋರು ಮುಂದೆ ಹೇಳ್ಬೇಡಿ ಅಷ್ಟೇ. ಟೇಕ್ ಇಟ್ ಔಟ್, ನಾಟ್ ಅ ಪ್ರಾಬ್ಲಮ್, ಜಸ್ಟ್ ಡೋಂಟ್ ಸ್ಟೋರ್ ಇಟ್ ಇನ್ ಸೈಡ್. ಸೊ ವೆನ್ ಯು ರಿಮೂವ್ ಇಟ್, ನನಗೆ ಮನೇಲಿ ಯಾವಾಗ ಆಗ್ತಿತ್ತೋ ನಾನು ಹತ್ಬಿಡ್ತಿದ್ದೆ, ಒಳಗೆ ಹೋಗಿ ಬಾತ್ರೂಮ್ ಹೇಳ್ತಿದ್ದೆ, ಅಲ್ಲಿ ಹೇಳ್ತಿದ್ದೆ, ಇಲ್ಲಿ ಹೇಳ್ತಿದ್ದೆ, ಅದಾದ್ಮೇಲೆ ಮತ್ತೆ ಬಂದು ಜಗಳ ಮಾಡ್ತಿದ್ದೆ ಹೊರಗಡೆ. ನನಗೆ ಏನ್ ಬೇಕಿತ್ತು ಅದಕ್ಕೋಸ್ಕರ ನಿಲ್ತಿದ್ದೆ. ಆ ಕಾರಣದಿಂದ ಮುಂದೆ ಯಾರು ಕೂಡ ನನಗೆ ಹಾಗೆ ಟಾರ್ಚರ್ ಮಾಡಕ್ ಬರ್ತಾ ಇರ್ಲಿಲ್ಲ. ಅವ್ರಿಗೆ ಅರ್ಥ ಆಗ್ತಿತ್ತು ಇವ್ರ ಹತ್ರ ಮಾತ್ರ ಆಗಲ್ಲ ಗುರು ಅಂತ. ಸೊ ಲೆಟ್ಸ್ ಸ್ಟ್ಯಾಂಡ್ ಫಾರ್ ಅಸ್, ಅಷ್ಟೇ ಲೈಫ್. ಲೆಟ್ಸ್ ನಾಟ್ ಕಂಟ್ರೋಲ್ ಅವರ್ ಇಮೋಷನ್ಸ್, ಲೆಟ್ಸ್ ಜಸ್ಟ್ ಲೆಟ್ ಇಟ್ ಫ್ರೀ ಅಂಡ್ ದೆನ್ ವಿ ಕ್ಯಾನ್ ಎಂಜಾಯ್ ಲೈಫ್. ಅವಾಗ ಯಾರು ಏನೇ ಹೇಳಿದ್ರು ಐ ಡೋಂಟ್ ಕೇರ್ ಅಂತ ಅನ್ಸ್ಬಿಡುತ್ತೆ. ನೀವು ಹೇಳಿದ್ ನಿಜ ಅಲ್ಲ ಅಂತ ಅನ್ಸ್ಬಿಡುತ್ತೆ, ನನಗೆ ನನ್ನ ಬಗ್ಗೆ ಗೊತ್ತು ಅಂತ ಅನ್ಸ್ಬಿಡುತ್ತೆ. ಓಕೆ, ಸೊ ಸಂಗೀತ ಅವರ ಪ್ರಕಾರ ಹಾಗಾದರೆ ಅಂದರೆ ಐ ನೋ ಯು ಆರ್ ನಾಟ್ ಜನರಲೈಸಿಂಗ್ ದಿಸ್ ಒಪಿನಿಯನ್, ಬಟ್ ತುಂಬ ಕಾಲೆಳೆಯೋರು ಅಥವಾ ನಮ್ಮನ್ನು ಕೆಳಗೆ ಹಾಕೋರೇ ಈ ಪ್ರಪಂಚದಲ್ಲಿದ್ದಾರೆ, ಅಷ್ಟು ಕುರಿಯಲ್ ವರ್ಡ್ ಆಗಿದ್ರೆ ನಾವು ಸುತ್ತಮುತ್ತ ಬದುಕ್ತಾ ಇರೋದು, ಅಥವಾ ನಮ್ಮನ್ನು ಪ್ರೀತಿಸೋರು, ನಮ್ಮ ಏಳಿಗೆಯನ್ನು ಅನುಭವಿಸೋರು ಅಥವಾ ಅವರು ಎಂಜಾಯ್ ಮಾಡೋವಂಥವ್ರು ಯಾರು ಸಿಗೋದೇ ಇಲ್ವ ನಮ್ಮ ಲೈಫಲ್ಲಿ, ಹಾಗಾದರೆ ಹೇಗೆ ಅಂತ? ಸಿ ಲೈಫ್ ಇಸ್ ನಾಟ್ ಬಿಗ್ ಬಾಸ್. Big Boss is just an example of life can be. There are ಒಂದು 19 ಜನ ಇದ್ದಾರೆ, 19 ಡಿಫ್ರೆಂಟ್ ಪರ್ಸ್ನಾಲಿಟೀಸ್, ಆ್ಯಂಡ್ ಒಂದೊಂದು ಪರ್ಸ್ನಾಲಿಟಿನೂ ಒಂದು ಇಷ್ಟು ಜನನ ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಆಯ್ತಾ? ಸೊ ಎಲ್ಲರ ಜೊತೆನೂ ಒಂದೊಂದು ಥರ ಬಾಂಡಿಂಗ್ ಇರುತ್ತೆ, ಒಂದೊಂದು ಥರ ಮನಸ್ತಾಪ ಇಲ್ಲ, ಆಟ ಇಲ್ಲ, ರಿಲೇಷನ್ಶಿಪ್ ಇರುತ್ತೆ, ದ್ಯಾಟ್ಸ್ ಫೈನ್. ನಾವು ಹೇಗೆ ಅವ್ರ ಜೊತೆ ಬೆಳಿತೀವೋ ಅದೇ ಲೈಫು. ಎಲ್ಲರೂ ಕೆಟ್ಟೋರು ಅಂತ ಹೇಳೋದು ತಪ್ಪು, ಎಲ್ಲರೂ ಒಳ್ಳೆಯವರು ಅನ್ನೋದು ತಪ್ಪು. ಆದರೆ ಒಂದು ವಿಷಯ ಹೇಳ್ತೀನಿ, ಸಿಚುವೇಶನ್ಸಿಂದ ಕೆಲವರು ಕೆಟ್ಟೋರಾಗ್ತಾರೆ, ಸಿಚುವೇಶನ್ಸಿಂದ ಕೆಲವರು ಒಳ್ಳೆಯವರಾಗ್ತಾರೆ. ಆದರೆ ಒಂದು ಹಾಡು ಕೂಡ ಇದೆ, ಮನಸ್ಸಿಂದ ಯಾರು ಕೆಟ್ಟವರಲ್ಲ ಅಂತ. ಮನಸ್ಸಿಂದ ಯಾರು ಕೂಡ ಕೆಟ್ಟವರಲ್ಲ. ಒಬ್ರ ಜೊತೆ ಹೋಗಿ ಮಾತಾಡಿದಾಗಲೇ ಗೊತ್ತಾಗುತ್ತೆ ಇವ್ರು ಆ್ಯಕ್ಚುಲಿ ಎಷ್ಟು ಒಳ್ಳೆಯವ್ರ ಗುರು, ಇವರಲ್ಲೂ ಇಷ್ಟು ಒಳ್ಳೆ ಗುಣಗಳಿದಾವೆ, ನಾವು ನೋಡ್ತಿರೋಂಥ ಪರ್ಸ್ಪೆಕ್ಟಿವೇ ರಾಂಗು ಅಂತ. ಸೊ ಐ ವಿಲ್ ನೆವರ್ ಸೇ ದಟ್ ಎಲ್ಲ ಸಮಾಜ ಎಲ್ಲ ಕಡೆಗೆ ಎಳೆಯೋದಕ್ಕೆ ಕಷ್ಟಪಡ್ತಾ ಅಂದರೆ ಟ್ರೈ ಮಾಡ್ತಾ ಇರತ್ತೆ ಅಂತ. ಇಟ್ಸ್ ಆಲ್ ಅಬೌಟ್ ನೀವು ಎಷ್ಟು ಬೆರಿತೀರಾ ಒಬ್ರ ಜೊತೆ, ಅವ್ರು ನಿಮ್ಮನ್ನ ಎಷ್ಟು ಅರ್ಥ ಮಾಡ್ಕೊತಾರೆ, ಅವ್ರು ನಿಮ್ಮನ್ನ ಅಷ್ಟು ಹೆಲ್ಪ್ ಮಾಡಕ್ ನೋಡ್ತಾರೆ. ನೀವೇ ಬರ್ತಿಲ್ಲ ಅಂದ್ರೆ ಯಾಕೆ ಯಾರಾದ್ರೂ ಬಂದು ನಿಮ್ಗೆ ಹೆಲ್ಪ್ ಮಾಡಬೇಕು? ಸೊ ಇಟ್ಸ್ ಆಬ್ವಿಯಸ್, ಒಂದು ರೇಸ್ ಅಂತ ಬಂದಾಗ ಅವ್ರು ಯಾಕೆ ನಿನ್ನ ಮುಂದೆ ಓಡಕ್ಕೆ ಬಿಡಬೇಕು ಅಷ್ಟೇ. ಸೊ ಆ ರೇಸಲ್ಲಿ ನೀವು ಮುಂದೆ ಓಡಬೇಕು ಆದ್ರೆ ನೀವು ಅವ್ರನ್ನ ಜೊತೆಗೆ ಓಡಿಸ್ತೀರಾ ಅಥವಾ ನೀವು ಅವ್ರನ್ನ ಹಿಂದೆ ಬಿಡ್ತೀರಾ, ಅದು ನಿಮಗೆ ಬಿಟ್ಟಿರೋದು. ಬಟ್ ಒಂದು ರೇಸ್ ಅಂತ ತಗೊಂಡಾಗ ನೀವು ಗೆಲ್ಬೇಕು ಅಂತಾನೆ ಹೋಗ್ತೀರಾ. ಸೊ ಆಬ್ವಿಯಸ್ಲಿ ಹಿಂದೆ ಇರೋರು ಕೂಡ ನಾನು ಇವ್ರಿಗಿಂತ ಮುಂದೆ ಓಡಬೇಕು ಅಂತಾನೆ ಸ್ಟ್ರಾಟಜಿ ಇಟ್ಕೊಳ್ತಾರೆ. ಸೊ ಇದೊಂದು ಪರಿಸ್ಥಿತಿ ಒಂದು ಸಮಾಜದಲ್ಲಿ ಬರುತ್ತೆ, ಅದನ್ನ ಎದುರಿಸಲೇಬೇಕಾಗತ್ತೆ. ನಾವು ಯಾವಾಗ ಒಳ್ಳೇದ್ ಮಾಡ್ತೀವೋ ಅದೇ ಸಮಾಜ ನಮ್ಮನ್ನ ಎತ್ತಿ ಇಟ್ಕೊಳತ್ತೆ, ಮೇಲೆ ಎತ್ತತ್ತೆ, ಹೊಗಳತ್ತೆ. ನಾವು ಕೆಟ್ಟದ್ ಮಾಡಿದಾಗ ಅದೇ ಸಮಾಜ ನಮ್ಮನ್ನ ಕೆಳಗೆ ಕರ್ಕೊಂಡು ಬರುತ್ತೆ. ಸೊ ವಿ ಶುಡ್ ಫೇಸ್ ಇಟ್, ದಟ್ಸ್ ದ ಟ್ರೂತ್ ಆಫ್ ಲೈಫ್. ಬಟ್ ಇದೇ ಮಾಡುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡೋದು ತಪ್ಪು. ಓಕೆ, ಸೊ ಸಂಗೀತ ಶೃಂಗೇರಿ ಅವರೇ ಹೇಳಿದಾಗೆ ಆ್ಯಕ್ಚುಲಿ ಮನಸ್ಸಿಂದ ಯಾರು ಕೆಟ್ಟವರಲ್ಲ, ಹಾಗೇನೆ ಸಿಚುವೇಶನ್ಸ್ ಒಬ್ಬರನ್ನ ಕೆಟ್ಟವರು ಒಳ್ಳೆಯವರು ಮಾಡುತ್ತೆ. ಎಷ್ಟೊಂದು ವೈಮನಸ್ಯ ಆಗಿದೆ ಒಳಗಡೆ ಆ್ಯಕ್ಚುಲಿ, ಬಟ್ ವೈಮನಸ್ಯ ಆದಂಥವ್ರು ಆ ಕಡೆಯಿಂದ ಆ್ಯಕ್ಚುಲಿ ಸ್ನೇಹದ ಹಸ್ತ ಚಾಚಲಿಕ್ಕೆ ರೆಡಿ ಇದ್ದಾರೆ. ಕಾರ್ತಿಕ್ ಅವರಾಗಿರ್ಬೋದು, ವಿನಯ್ ಅವರಾಗಿರ್ಬೋದು, ಅವರೆಲ್ಲ. ಸೊ ನೀವು ಕೂಡ ಅದಕ್ಕೆ ರೆಡಿ ಇದ್ದೀರಾ ನಿಮ್ಮ ಕಡೆಯಿಂದ ಸ್ನೇಹದ ಹಸ್ತ ಚಾಚಲಿಕ್ಕೆ ಹೇಗೆ ಅಂತ? ಈಗ ನೀವು ಕೇಳ್ತಿರೋದು ಏನಕ್ಕೆ ಅಂದ್ರೆ ಬಿಗ್ ಬಾಸ್ ಮನೇಲಿ 1000 ಸತಿ ನೋ 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 ಅಂತಾನೆ ಹೇಳಿದೀನಿ ಅಂತ. ನಾನು ಮತ್ತೆ ಹೇಳ್ತೀನಿ, ಬಿಗ್ ಬಾಸ್ ಮನೇಲಿ ನಡೆದಿರೋದೆಲ್ಲ ಒಂದು ಆಟಕ್ಕೋಸ್ಕರ, ಒಂದು ಟ್ರೋಫಿಗೋಸ್ಕರ. ಅಲ್ಲೊಂದು ಆಟ ಆಡ್ತಿರ್ಬೇಕಿದ್ರೆ ಇವಾಗ ಒಂದು ಯಾಕೆ ಅಂದ್ರೆ ಇವಾಗ ಜನಕ್ಕೆ ಬೇಜಾರಾಗಿರೋದೇನು ಅಂದ್ರೆ, ಸುಮಾರಷ್ಟು ಜನ ನನ್ನ ಕಾರ್ತಿಕ್ ಸಂಗೀತ ಫ್ಯಾನ್ಸ್ ಪೇಜಸ್ ಇರ್ಬೋದು, ಎಲ್ಲರಿಗೂ ಬೇಜಾರು ಏನಾಗಿರೋದಂದ್ರೆ ನಾನು ಏನಕ್ಕೆ ಅವ್ರನ್ನ ಮತ್ತೆ ಮತ್ತೆ ಟಾರ್ಗೆಟ್ ಅನ್ನೋ ಒಂದು ಪದ ಯೂಸ್ ಮಾಡ್ತಿದ್ದೆ ಅಂತ. ಸೊ ನನಗೆ ನೋವು ಮಾಡಿದವರಿಗೆ ನಾನು ಒಂದ್ಸಲ ಅವ್ರನ್ನ ಕ್ಷಮಿಸ್ಬೋದು, 2 ಸಲ ಅವ್ರನ್ನ ಕ್ಷಮಿಸ್ಬೋದು. ಮಾಡಿದ್ನೇ ತಪ್ಪನ್ನ ಮತ್ತೆ ಮತ್ತೆ ಮಾಡ್ತಿರ್ಬೇಕಿದ್ರೆ ಅದು ಒಂದು ತಪ್ಪು ಅಂತ ಆಗಲ್ಲ, ಇಟ್ಸ್ ಅ ಹ್ಯಾಬಿಟ್. ಆ ಒಂದು ಹ್ಯಾಬಿಟ್ನ ನಾನು ಎಂಟರ್ಟೈನ್ ಮಾಡಲ್ಲ, ನನಗಂತ ಪರ್ಸ್ನಾಲಿಟಿ ಇಷ್ಟ ಇಲ್ಲ. ಸೊ ನಾನು ಅದಕ್ಕೆ ಅವ್ರ ಜೊತೆ ಅಲ್ಲಿ ರೈಟ್ ದೆನ್, ಬಿಕಾಸ್ ಅಷ್ಟೇ ಮನೆ ಇರೋದು. ಹೊರಗಡೆ ಜಗತ್ತಲ್ಲಿ ಏನು ಅಂದರೆ ಒಂದು 5 ಮಿನಿಟ್ಸ್ ಮಾತಾಡ್ಬಿಟ್ಟಾದ್ಮೇಲೆ ವಿ ಕ್ಯಾನ್ ಲೀವ್. ಒಂದು 5 ಮಿನಿಟ್ಸ್ ಮಾತಾಡಾದ್ಮೇಲೆ ಓಕೆ ಬಾಯ್, ನಾಳೆ ಸಿಗೋಣ ಅಥವಾ ನಾಳೆ ಸಿಗೋಣ, ಇಲ್ಲ 1 ವಾರ 1 ತಿಂಗಳಾದ್ಮೇಲೆ ಸಿಗೋಣ ಅಂತ ಹೇಳ್ಬೋದು. ಆ ಒಂದು ಮನೇಲಿ ಹಾಗಲ್ವೇ? ಒಂದು ಮನೆಯಲ್ಲಿ 24 ಗಂಟೆ ಜೊತೆಗೆ ಇರಬೇಕು. ನಾನು ಓಕೆ ಫೈನ್ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಏನೇ ಮಾತಾಡ್ತಾ ಕುತ್ಕೊಂಡ್ಬಿಟ್ರೆ ಅವ್ರನ್ನ ಒಪ್ಕೊಂಡು ಈ ಒಂದು ಬಿಹೇವಿಯರ್ ಟ್ರೇಟ್ ನಂಗೆ ಇಷ್ಟ ಇಲ್ಲದೆ ಇದ್ರು ಅವ್ರ ಜೊತೆ ನಾನು ಕಾಲ ಕಳಿಬೇಕಾಗುತ್ತೆ. ನನ್ನ ಕ್ಯಾರೆಕ್ಟರ್ ಏನಂತ ಅನ್ಸ್ಕೊಡುತ್ತೆ ಅವಾಗ, ನಂಗೆ ಇಷ್ಟ ಇಲ್ಲದ ನಾನು ಮಾಡ್ತಿದ್ದೀನಿ, ನಾನು ಹೇಗೆ ಮಾಡ್ಬೇಕಾಗಿ. ಸೊ ಆ ಮನೇಲಿ ನಾನು ಅದಕ್ಕೆ ಅವ್ರು ಬೇಡ, ಅವ್ರ ಫ್ರೆಂಡ್ಶಿಪ್ ಬೇಡ ಅಂತ ಹೇಳಿದ್ದೆ. ಆ ಮನೇಲಿ ಒಂದು ಆಟ ನಡೀತಿದೆ, ಅದು ನನ್ನ ಪರ್ಸನಾಲಿಟಿಗೆ ಎಫೆಕ್ಟ್ ಆಗುತ್ತೆ, ನನ್ನ ಗೇಮಿಗೆ ಎಫೆಕ್ಟ್ ಆಗುತ್ತೆ, ಅದಕ್ಕೆ ಈ ಫ್ರೆಂಡ್ಶಿಪ್ ಬೇಡ ಅಂತ ಹೇಳಿದ್ದೆ ನಾನು. ಇದಕ್ಕೆ ನಾನು ಪ್ರಾಪರ್ ಕ್ಲಾರಿಟಿ ಕೊಡ್ತಿರೋದು ನಾನು ಇಲ್ಲಿ. ಸೊ ನಂಗೆ ಅದು ಗೇಮಿಗೆ ಎಫೆಕ್ಟ್ ಆಗ್ತಿತ್ತು, ನಂಗೆ ಬೇಡ ಅಂತ ಹೇಳಿದ್ದೆ. ಗೇಮಿಗೆ ರಿಲೇಟೆಡು ಆ ಗೇಮ್ ಮುಗೀತು, ಆ ಮುಖ್ಯ ದ್ವಾರದಿಂದ ಹೊರಗಡೆ ಬರ್ತಿದ್ದ ಹಾಗೆ ಆ ಟ್ರೋಫಿನೋ ಹೋಗಾಯ್ತು ಕೈಗೆ. ಸೊ ಇನ್ನೇನಕ್ಕೆ ಗೇಮು, ಇನ್ನೇನಕ್ಕೆ ಮನಸ್ತಾಪ, ಇನ್ಯಾವ ಗೇಮ್ ಕೂಡ ಇಲ್ವಲ್ಲ. ಹೊರಗಡೆ ಬಂದ್ಮೇಲೆ ಸಿಗ್ತೀವಿ, ಹಾಯ್ ಬಾಯ್ ಅಂತೀವಿ, ಅದ್ರಲ್ಲಿ ಏನಿದೆ? ದಟ್ಸ್ ನೋ ಪ್ರಾಬ್ಲಮ್ ಇನ್ ದಟ್. ಯಾರೇ ಆಗಿರ್ಬೋದು, ಆ ಮನೇಲಿರುವಂಥ 19 ಜನನೂ ಆಗಿರ್ಬೋದು, ಯಾರೇ ಆಗಿರ್ಬೋದು, ವಿ ಕ್ಯಾನ್ ಆಲ್ವೇಸ್ ಸೇ ಹಾಯ್, ವಿ ಕ್ಯಾನ್ ಆಲ್ವೇಸ್ ಸೇ ಬಾಯ್, ಬಿಕಾಸ್ ಇಟ್ ವಾಸ್ ಅ ಗೇಮ್ ಮುಗ್ದಿದೆ, ನಾವು ವಿ ಕ್ಯಾನ್ ಟಾಕ್. ಓಕೆ, ನನ್ನ ಲಾಸ್ಟ್ 2 ಪ್ರಶ್ನೆ. ಆ್ಯಕ್ಚುಲಿ ಸಂಗೀತ ಶೃಂಗೇರಿ ಅವರ ಜೀವನದಲ್ಲಿ 3 ಮೇಜರ್ ಇವೆಂಟ್ಸ್ ನನ್ನ ಪ್ರಕಾರ ಆ್ಯಕ್ಚುಲಿ ನಿಮ್ಮ ಪ್ರೊಫೆಷನಲ್ ಕರಿಯರಲ್ಲಿ
ಒಂದು ಆ್ಯಕ್ಚುಲಿ ಹರ ಹರ ಮಹಾದೇವ ಒಂದು ಸೀರಿಯಲ್ಗೆ ನೀವು ಸೆಲೆಕ್ಟ್ ಆಗಿದ್ದು. ಅಂದರೆ ಅವ್ರು ಆಲ್ಮೋಸ್ಟ್ ಒಂದು 7-8 ತಿಂಗಳಿಂದ ಒಂದು ಫೇಸ್ ಹುಡುಕ್ತಾ ಇದ್ರು. ಕೊನೆಗೆ ನೀವೇ ಬೇಕು ಅಂತ ಅವರು, ನಿಮಗೆ ಕಷ್ಟ ಆಗಿದ್ರು ಕೂಡ ನಿಮ್ಮನ್ನು ಒಪ್ಪಿಸಿದ್ರು ಅವರು. ಸೊ ಅದೊಂದು ಇವೆಂಟ್. ನೆಕ್ಸ್ಟ್ ಚಾರ್ಲಿ ಸಿನಿಮಾಗೆ ಔಟ್ ಆಫ್ 2500 ಗರ್ಲ್ಸ್ ಆ್ಯಕ್ಚುಲಿ ನೀವು ಟಾಪ್ 6 ಸೆಲೆಕ್ಟ್ ಆಗಿದ್ರಿ. ಹೇಗೇನು ಈಗ ಇನ್ನೊಂದು ಮೇಜರ್ ಇವೆಂಟ್ ಅಂದರೆ ಬಿಗ್ ಬಾಸ್ ಸೀಸನಲ್ಲಿ ಟಾಪ್ 5 ಸೆಲೆಕ್ಟ್ ಆಗಿ ಈ ರೀತಿ ಜನರ ಪ್ರೀತಿಯನ್ನು ಗಳಿಸಿದ್ದೀರಾ. ಮುಂದೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು ನಿಮ್ಮ ಲೈಫಲ್ಲಿ ಇನ್ನೊಂದು ದೊಡ್ಡ ಮೇಜರ್ ಇವೆಂಟ್ ಅಂತ? I'll always create history. That's my thing. Actually, ಸ್ಕೂಲಲ್ಲೂ ನಂಗೆ ಯಾವಾಗಲೂ ಅಂಥದ್ದೇ ಮಾಡಿದ್ದೀನಿ. There have been things like this. ಮಾಡಬೇಕು ಅಂತ ಮಾಡಲ್ಲ ಯಾವತ್ತೂ ಕೂಡ, ಆಗ್ಬಿಡುತ್ತೆ. ಬಟ್ ಐ ಲವ್ ದಿಸ್. ಆಯ್ತಾ, ಯಾವತ್ತೂ ಅನ್ಕೊಂಡಿರಲ್ಲ ಈ ಥರದೆಲ್ಲ ಆಗುತ್ತೆ ಅಂತ. ಇಟ್ಸ್ ಆಲ್ ಅಬೌಟ್ ಹೋಪ್. ಐ ನೆವರ್ ಲೂಸ್ ಹೋಪ್. ದ್ಯಾಟ್ಸ್ ಒನ್ ಥಿಂಗ್ ಎವ್ರಿ ಒನ್ ನೀಡ್ಸ್ ಟು ಹ್ಯಾವ್. ಎಲ್ಲರಿಗೂ ಒಂದು ಹೋಪ್ ಅನ್ನೋದಿದ್ರೆ, ಇಲ್ಲ ನನ್ನ ಹತ್ರ ಆಗುತ್ತೆ, ನನ್ನ ಕೈಲಾಗುತ್ತೆ. ಪ್ರತಿಯೊಬ್ಬರಿಗೂ ಇದು ಒಂದು ಛಲ ಇದ್ರೆ ಯಾವ ಡ್ರೀಮ್ ಕೂಡ ಅಚೀವ್ ಮಾಡ್ಬೋದು. ಸೊ ನೆವರ್ ಲೂಸ್ ಹೋಪ್. ಆ್ಯಂಡ್ ಮುಂದೆ ಏನಾಗುತ್ತೆ ಅಂತ ಖಂಡಿತವಾಗ್ಲೂ ನಾನು ಹೇಳೋಕ್ಕಾಗಲ್ಲ. ನಾನು ಹೇಳಿದ್ರೆ ಮತ್ತೆ ಅನ್ಕೊಂತಾರೆ ಏನಿದು ಇದೆಲ್ಲ ಸ್ಕ್ರಿಪ್ಟೆಡ ಅಂತ ಕೇಳ್ತಾರೆ. ಸೊ ಅಫ್ಕೋರ್ಸ್ ಇಟ್ಸ್ ನಾಟ್ ಸ್ಕ್ರಿಪ್ಟೆಡ್, ಎವ್ರಿಥಿಂಗ್ ಇಸ್ ಕ್ಯಾಂಡಿಡ್. ಏನಾಗ್ತಿದೀವಿ ಅದನ್ನ ರಿಸೀವ್ ಮಾಡ್ತಿದ್ದೀವಿ. ಐ ಆಮ್ ಜಸ್ಟ್ ಮ್ಯಾನಿಫೆಸ್ಟಿಂಗ್ ಇಟ್. ನಾನು ಕೇಳ್ಕೊಂತಿದ್ದೀನಿ, ಬಟ್ ನಾನು ಕೇಳ್ಕೊಳಂಗೆ ಆಗ್ತಿಲ್ಲ. ನಾನು ಕೇಳ್ಕೊಳ್ಳೋಕ್ಕಿಂತ ಇನ್ನೂ ಹೆಚ್ಚಾಗಿ ಆಗ್ತಿದೆ. ಕೆಲವು ಸಲ ನಾನು ಕೇಳ್ಕೊಳ್ಳೋದು ಆಗ್ತಿಲ್ಲ. ನಾನು ಟ್ರೋಫಿ ಗೆಲ್ಬೇಕಂತ ಇದೆ, ಗೆದ್ನ ಇಲ್ಲ, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ ಗಳಿಸಿದ್ದೀನಿ. ಸೊ ಅದಕ್ಕಿಂತ ಜಾಸ್ತಿ ಆಗ್ತಿದೆ. ನಾನು ಕೇಳಿದ್ಕಿಂತ ಜಾಸ್ತಿ ಆಗ್ತಿದೆ. ಕೇಳಿರೋ ರೀತಿಲಿ ಆಗದೆ ಇರ್ಬೋದು, ಬಟ್ ಕೇಳಿದ್ಕಿಂತ ಜಾಸ್ತಿ ಕೂಡ ಆಗ್ತಾ ಇದೆ. ಅದನ್ನ ನಾವು ಒಪ್ಕೊಬೇಕು. ಸಕ್ಸಸ್ ಸಿಕ್ಕಿದಾಗ ಅದು ನಾವು ಕೇಳಿದ್ ಮಾತ್ರ ಸಿಕ್ಕಿದಾಗ ಹಂಗಲ್ಲ, ಯಾವ ತರ ಬಂದಿದೆ, ಯಾವ ರೀತಿಯಲ್ಲಿ ಬಂದಿದೆ ಅದನ್ನ ಕೂಡ ಒಪ್ಕೊಂಡು ಮುನ್ನಡಿತಾ ಇರಬೇಕು. ಸಮಟೈಮ್ಸ್ ಇಟ್ಸ್ ನಾಟ್ ಅಬೌಟ್ ವಾಟ್ ವಿ ಆಸ್ಕ್ಡ್. ಸಮಟೈಮ್ಸ್ ಜಸ್ಟ್ ಓಪನ್ ಯುವರ್ ಐಸ್. ಅದಕ್ಕಿಂತ ಜಾಸ್ತಿ ಸಿಗ್ತಾ ಇರುತ್ತೆ. ನಾವು ಅನ್ಕೊಳ್ಳೋಕೆ, ರಿಸೀವ್ ಮಾಡೋಕ್ಕೆ ರೆಡಿ ಇರಲ್ಲ. ಅಲ್ಲಿ ಇನ್ನೊಬ್ರು ಹಿಂಗ್ ಕೈ ಓಪನ್ ಮಾಡ್ಕೊಂಡು ಹಗ್ ಮಾಡಕ್ಕೆ ರೆಡಿ ಇರ್ತಾರೆ. ನೈಸ್. ಸೊ ಕೊನೆಯದಾಗಿ ಆ್ಯಕ್ಚುಲಿ ಹ್ಯಾರಿ ಮತ್ತು ಫ್ಲೋರಾ ಲಾಸ್ಟ್ ಟೈಮ್ ನಾವು ಆ್ಯಕ್ಚುಲಿ ಬಂದಾಗ ಮೀಟ್ ಆಗಿದ್ವಿ ಅವ್ರನ್ನ. ಅವ್ರು ಹೇಗಿದ್ದಾರೆ ಇವಾಗ? ನೀವು ತುಂಬ ದೊಡ್ಡ ಆರ್ಡೆಂಟ್ ಪೆಟ್ ಲವರ್ ಅಂತ ನಮಗೆ ಗೊತ್ತು. ಸೊ ಯಾರೆಲ್ಲ ಹೊಸ ಅಡಿಷನ್ ಏನಾದರೂ ಆಗಿದೆಯಾ? ಅವರಿಬ್ರು ಹೇಗಿದ್ದಾರೆ ಅಂತ? ಇವತ್ತಿಬ್ರು ಕೂಡ ಇಲ್ಲ. ದೇ ಬೋತ್ ಆರ್ ಪಾಸ್ಡ್ ಅವೇ. ಆ್ಯಂಡ್ ಫ್ಲೋರಾಗೆ ಆ್ಯಕ್ಚುಲಿ ಶಿ ವಾಸ್ ನಾಟ್ ವೆಲ್ ಅಂತ ಹೇಳಿದ್ನಲ್ವಾ. ಸೊ 5 ತಿಂಗಳು ಉಳ್ಕೊಂಡು ಅದಾದ್ಮೇಲೆ ಅವ್ಳು ಪಾಸ್ಡ್ ಅವೇ. ಸರ್ಜರಿ ಒಂದು ಸಕ್ಸಸ್ಫುಲ್ ಆಗಿಲ್ಲ. ಆಮೇಲೆ ಹ್ಯಾರಿ ಕೂಡ, ಅವನಿಗೆ ತುಂಬ ವಯಸ್ಸಾಗಿತ್ತು. ಒಂದು 11 ವರ್ಷ ಆಗ್ತಾ ಬಂದಿತ್ತು ಅವನಿಗೆ. ಸೊ ಮನೆಯಿಂದ ಹೊರಗಡೆ ಹೋಗ್ಬಿಟ್ಟು ಬೇರೆ ಕ್ಯಾಚ್ ಅಟ್ಯಾಕ್ ಮಾಡ್ತು ಅವನಿಗೆ. ಸೊ ಇಬ್ರು ಕೂಡ ಇಲ್ಲ. ಬಟ್ ಹೊಸ ಎಡಿಷನ್ ಇದೆ, ಸಿಂಬಾ ಅಂತ. ಈಸ್ ಅ ಕಾಕಿ ಸ್ಪ್ಯಾನಿಯಲ್, ಅಡಾಪ್ಟ್ ಮಾಡಿರೋದು. ಆ್ಯಂಡ್ ಹೀಸ್ ವೆರಿ ಕ್ಯೂಟ್, ತುಂಬ ಹೆಲ್ದಿ ಆಗಿದ್ದಾನೆ. ಆ್ಯಂಡ್ ನಮ್ಮ ಮನೆ ಮಗ ಆಗಿದ್ದಾನೆ. ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಇವಾಗ 2 ವರ್ಷ ಆಗ್ತಾ ಬಂತು ಅವನಿಗೆ. ನೈಸ್. ಸೊ ಇಷ್ಟು ಸಮಯ ನಮಗೋಸ್ಕರ ಕೊಟ್ಟು ಮಾತಾಡಿದ್ದಕ್ಕೆ ಸಂಗೀತ ಶೃಂಗೇರಿ ಅವರಿಗೆ ತುಂಬ ಥ್ಯಾಂಕ್ಸ್. ಹಾಗೆಯೇ ಸುಚಿ ಅವರು ಕೂಡ ಇಲ್ಲೇ ಇದ್ದಾರೆ, ನಿಮಗೂ ಕೂಡ ತುಂಬ ಥ್ಯಾಂಕ್ಸ್ ಈ ಮನೆಯಲ್ಲಿ ಇಂಟರ್ವ್ಯೂ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಸೊ ಫೈನಲಿ ನಿಮ್ಮ ಫ್ಯಾನ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ ಅಂತ? ಎಸ್. ಸೊ ಏನು ಗೊತ್ತಾ, ಅವ್ರನ್ನ ಫ್ಯಾನ್ಸ್ ಅಂತಾನೆ ಕರೀತಾರಾ ಅಥವಾ ಫ್ಯಾಮಿಲಿ? ಮೈ ಫ್ಯಾಮಿಲಿ. ಸೊ ಸಿ ದಟ್ಸ್ ಅ ಮೇನ್ ರೀಸನ್ ಫಾರ್ ದ್ಯಾಟ್. ನಾನು ಫ್ಯಾನ್ಸ್ ಅಂತಾನೆ ಹೇಳ್ತಿದ್ದೆ. ಅಭಿಮಾನಿಗಳು ಖಂಡಿತವಾಗ್ಲೂ ದೇವ್ರೆ ಅವರು. ಆದರೆ ನನಗೆ ಯಾವ ಥರ ಹತ್ತಿರ ಆಗಿದ್ದಾರೆ ಮನಸ್ಸಿಗೆ ಅಂದರೆ, ಅವ್ರು ನನ್ನ ಬಂದ ತಕ್ಷಣ ನಾನು ನಿನ್ನ ದೊಡ್ಡ ಫ್ಯಾನು ಅನ್ನೋಕ್ಕಿಂತ ಅವ್ರು ಬಂದ್ಬಿಟ್ಟು ತಪ್ಕೊಂಡು ಅಳ್ತಾರೆ ಗೊತ್ತಾ. ದೇ ಕಮ್ ಆ್ಯಂಡ್ ಕ್ರೈ. ಸಿ ನಾನು ಆ ಜರ್ನಿ ಫುಲ್ ಫೇಸ್ ಮಾಡಿಬಿಟ್ಟು ನನ್ನನ್ನು ಎದುರಿಸಿ ಐ ಬಿಕಮ್ ನಮ್ ಟು ಫ್ಯೂ ಫೀಲಿಂಗ್ಸ್ ಆಯ್ತು. ಅದೆಲ್ಲ ನಾನು ಮರ್ತು ಬಿಟ್ಟಿದ್ದೀನಿ. ಅವರು ಅದನ್ನ ಮತ್ತೆ ಪ್ಲೇ ಮಾಡಿ ಅನುಭವಿಸಿದ್ದಾರೆ. ನನ್ನ ಜೊತೆ ಟ್ರಾವೆಲ್ ಮಾಡಿದ್ದಾರೆ. ಆ ನೋವು ಜೊತೆ ಟ್ರಾವೆಲ್ ಮಾಡಿದ್ದಾರೆ. ನನ್ನ ಮೀಟ್ ಮಾಡಬೇಕಿದ್ರೆ ಆ ನೋವಲ್ಲಿ ನನ್ನ ಮೀಟ್ ಮಾಡ್ತಿದ್ದಾರೆ. ನಾನು ಇಷ್ಟೆಲ್ಲ ಎದುರಿಸಿದ್ದೀನಿ ಅಂತ. ಇಷ್ಟ ಮೋಸ್ಟ್ಲಿ ಅಲ್ಲಿಂದ ಅವ್ರು ಕೊಡ್ತಿರೋಂಥ ಪವರು, ಆ ಎನರ್ಜಿಗೆ ನಾನು ಅಷ್ಟು ಕಾನ್ಫಿಡೆಂಟ್ ಆಗಿ ಅಲ್ಲಿ ಮತ್ತೆ ಹೋಗ್ಬಿಟ್ಟು ಮತ್ತೆ ನಿಲ್ತಾ ಇದ್ದೆ. ಅಷ್ಟು ಹತ್ಕೊಂಡು ಮತ್ತೆ ನಿಲ್ತಿದ್ದೆ. ಬಿಕಾಸ್ ಇಷ್ಟು ಪ್ರೇ ಮಾಡ್ತಿದ್ದಾರೆ ಹಿಂದೆ, ಇಷ್ಟೆಲ್ಲ ಪೂಜೆ ಮಾಡಿಸ್ತಿದ್ದಾರೆ, ಇಷ್ಟು ಶಕ್ತಿ ಕಳಿಸ್ತಾ ಇದ್ದಾರೆ ನನಗೆ. ಇಷ್ಟು ಶಕ್ತಿ ಬರುವಾಗ ನಾನು ಏನಕ್ಕೆ ಸ್ಟ್ರಾಂಗ್ ಆಗಿ ಅನ್ಸಲ್ಲ ಹೇಳಿ. ದಿಸ್ ಇಸ್ ದ ಪ್ರೇಯರ್. ನಾನು ಹೇಳ್ತಿದ್ದೆ ಮನೇಲಿ ಕೂಡ, ಐ ಕುಡ್ ಫೀಲ್ ಯುವರ್ ಪ್ರೇಯರ್ಸ್. ನಂಗೆ ಫೀಲ್ ಆಗ್ತಿದೆ, ನಂಗೆ ಸಡನ್ ಆಗಿ ಎನರ್ಜಿ ಸಿಗ್ತಾ ಇದೆ, ಖುಷಿ ಆಗ್ತಾ ಇದೆ. ಮೋಸ್ಟ್ಲಿ ಅಷ್ಟು ದೃಷ್ಟಿ ತೆಗೆದಿರ್ತಿದ್ರೇನೋ ಅಲ್ಲಿಂದ ಗೊತ್ತಿಲ್ಲ, ಬಟ್ ಖಂಡಿತವಾಗ್ಲೂ ಐ ಕುಡ್ ಫೀಲ್ ಇಟ್. ಒಂದು ವಿಷಯ ಎಲ್ಲ ಅಭಿಮಾನಿಗಳಿಗೆ ಹೇಳಕ್ ಇಷ್ಟಪಡ್ತೀನಿ ಏನಂದ್ರೆ, ಆ ಮನೇಲಿ ಸುಮಾರಷ್ಟು ಮನಸ್ತಾಪಗಳಾಗಿದ್ದಾವೆ, ಗಲಾಟೆಗಳು ಆಡಿದ್ದಾವೆ, ಪ್ರೀತಿ ಕೂಡ ಆಗಿದೆ, ಸಂಬಂಧಗಳು ಬೆಳೆದಿದ್ದಾವೆ, ಎಲ್ಲ ರೀತಿ ಫೀಲಿಂಗ್ಸ್ ಕೂಡ ಶೇರ್ ಮಾಡಿದ್ದೀವಿ, ಕೋಪ ಕೂಡ ಆಗಿರ್ಬೋದು. ಆದರೆ ಅಲ್ಲಿ ಆಗಿರೋದು ಪ್ರತಿ ಒಂದು ವಿಷಯ ಕೂಡ ಆ ಒಂದು ಗೇಮ್, ಆ ಒಂದು ಟ್ರೋಫಿಗೋಸ್ಕರ ಮಾಡ್ತಾ ಇದ್ದಿದ್ದು. ಪ್ರತಿಯೊಬ್ಬರು ಕೂಡ ಅಲ್ಲಿ ಯಾವ ಅವಕಾಶ ಸಿಕ್ಕಿದ್ರು ಆ ಅವಕಾಶದಲ್ಲಿ ಮಾತಾಡಬೇಕು ಅನ್ನೋ ಒಂದು ಛಲ ಇದ್ದಾಗ ಮಾತಾಡಲೇಬೇಕಾಗಿರುವಂಥ ಪರಿಸ್ಥಿತಿಲಿ ಎಲ್ಲ ಮಾತಾಡಿದ್ದಾರೆ. ಯಾವುದೂ ಕೂಡ ಪರ್ಸ್ನಲ್ ಆಗಿ ಅಂತೂ ಮಾಡಿಲ್ಲ. ಬಿಕಾಸ್ ಅಲ್ಲಿ ಇದ್ದಿದ್ದೇ ನಾವುಗಳು, ಬೇರೆ ಏನೂ ಇರಲಿಲ್ಲ ಮಾತಾಡೋದಕ್ಕೆ. ಹೊರಗಡೆ ಏನು ನಡೀತಿದೆ ಅಂತ ಏನೂ ಗೊತ್ತಿರಲಿಲ್ಲ, ಮೊಬೈಲ್ ಇರಲಿಲ್ಲ. ಸೊ ನಾವೇ ನಮ್ಮ ಬಗ್ಗೆ ಮಾತಾಡಬೇಕು. ಸೊ ಆ ಪರಿಸ್ಥಿತಿಲಿ ಸುಮಾರು ಜನ ನನ್ನ ಬಗ್ಗೆ ಮಾತಾಡಿರ್ಬೋದು, ನಾನು ಮಾತಾಡಿರ್ಬೋದು, ಅದು ಸಹಜ. ಆ ಒಂದು ಮುಖ್ಯ ದ್ವಾರದ ಹೊರಗಡೆ ನಾವು ಬರ್ತಿದ್ದಾಗೆ ಆ ಎಲ್ಲ ಆಟಕ್ಕೂ ಒಂದು ಕೊನೆ ಇದೆ, ಕೊನೆ ಆಗಿದೆ. ಒಂದು ಟ್ರೋಫಿ ಹೋಗಿದೆ, ಗೆದ್ದಾಗಿದೆ ಒಬ್ರು, ಆಟ ಅಲ್ಲಿಗೆ ಮುಕ್ತಾಯ ಆಗಿದೆ. ಇವಾಗ
ಆ ಮನಸ್ತಾಪನ ಮುಂದೆ ತಗೊಂಡು ಹೋಗೋದಕ್ಕೆ ಯಾವ ಅರ್ಥನೂ ಇಲ್ಲ. ಯಾಕೆ ಮಾಡಬೇಕು? ಟ್ರೋಫಿ ಹೋಗಿದೆ ಅಲ್ವಾ, ಅದನ್ನೆಲ್ಲ ಅಲ್ಲಿಗೆ ಬಿಟ್ಟು ಒಂದು ಹೊಸ ರೀತಿದು ಒಂದು ಮಾತು ನಡವಳಿಕೆ ಎಲ್ಲ ನೀವು ಶುರು ಮಾಡ್ಕೊಬೋದು. ಅಭಿಮಾನಿಗಳೇ ಮಾಡ್ಬೋದು, ಯಾಕಂದ್ರೆ ಅಭಿಮಾನಿಗಳೇ ದೇವರು. ಕ್ಷಮಿಸೋ ಅಂತ ಗುಣ ಇರೋದೇ ದೇವರಿಗೆ ಅಲ್ವಾ. ಸೊ ಎಲ್ಲರೂ ನಾನು ಕ್ಷಮಿಸಿ, ನನ್ನ ಫ್ಯಾನ್ಸಿಗೆ ಕೇಳ್ಕೊಳ್ತೀನಿ, ಯಾರೇ ಏನು ಬೇಕಿದ್ರೆ ಮಾತಾಡ್ಕೊಂಡ್ರು ಕೂಡ ಕ್ಷಮಿಸೋ ಒಂದು ಗುಣ ಇರಲಿ, ಅಥವಾ ಇಗ್ನೋರ್ ಅನ್ನೋ ಒಂದು ಹೇಳೋ ಗುಣ ಇರಲಿ. ಸೊ ಜಸ್ಟ್ ಎಂಜಾಯ್ ಲೈಫ್, ಸ್ಪ್ರೆಡ್ ಲವ್. ಅಭಿಮಾನಿಗಳಿಂದ ಮಾತ್ರ ಇದಾಗಕ್ಕೆ ಸಾಧ್ಯ. ನೀವೇ ಒಬ್ರನ್ನ ಮೇಲ್ ತಂದು ಇಡ್ಬೋದು, ಒಬ್ರನ್ನ ಕೆಳಗೆ ಬೀಳಿಸ್ಬೋದು. ಸೊ ಯಾವ ಫ್ಯಾನ್ಸಿಗೂ ಕೂಡ ನೀವು ಅಟ್ಯಾಕ್ ಮಾಡಬೇಡಿ, ಯಾವ ಫ್ಯಾಮಿಲಿ ಫ್ಯಾನ್ಸ್ ಆ್ಯಂಡ್ ಫ್ಯಾಮಿಲಿಗೂ ಅಟ್ಯಾಕ್ ಮಾಡಬೇಡಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಅವರಿಗೂ ಮನ್ಸನ್ನದಿದೆ, ಅವರಿಗೂ ಫ್ಯಾಮಿಲಿ ನಿಮ್ಮ ಥರನೇ ಫ್ಯಾಮಿಲೀಸ್ ಇದಾವೆ. ಪ್ಲೀಸ್ ಖುಷಿಯಾಗಿ ನಗ್ನಗ್ತಾ ಇರಿ, ಒಬ್ರು ಇನ್ನೊಬ್ಬರನ್ನ ಸಪೋರ್ಟ್ ಮಾಡ್ಕೊಂಡಿರಿ. ಅಲ್ಲಾಗಿರುವಂಥ ಗಲಾಟೆ ಮನಸ್ತಾಪಗಳಿದ್ರೆ ಅಲ್ಲಿ ಆಗಿರುವಂಥ ಒಳ್ಳೊಳ್ಳೆ ಬಾಂಡಿಂಗ್ಸ್ ಕೂಡ ಇದೆ, ಒಳ್ಳೊಳ್ಳೆ ಮೆಮೊರೀಸ್ ಕೂಡ ಇದೆ. ಅದನ್ನ ಶೇರ್ ಮಾಡಿ ಕರ್ನಾಟಕ ಇಂಡಸ್ಟ್ರಿನ ಇನ್ನೂ ಮುಂದೆ ತಗೊಂಡೋಗಿ ನಮ್ಮ ಬಿಗ್ ಬಾಸ್ 10 ಎಷ್ಟು ಸಕ್ಸಸ್ಫುಲ್ ಅಂತ ಸೆಲೆಬ್ರೇಟ್ ಮಾಡಿ. ಇನ್ನಷ್ಟು ಮುಂದೆ ಹೋಗುತ್ತೆ ನಮ್ಮ ಇಂಡಸ್ಟ್ರಿ ಮುಂದೆ ಹೋದ್ರೆ ನಿಮಗೂ ಕೂಡ ಹೆಮ್ಮೆ ಅಲ್ವಾ. ಸೊ ಆ ಹೆಮ್ಮೆನ ನಾವೆಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ, ಎಲ್ಲ ಖುಷಿಯಾಗಿರೋಣ. ಲವ್ ಯು ಆಲ್. ಎಲ್ಲನ ಸಪೋರ್ಟ್ ಮಾಡಿ, ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿ. ಓಕೆ, ಲವ್ ಯು ಆಲ್. ಆ್ಯಂಡ್ ಸುಜಯ್ ಅವರೇ, ನನ್ನ ಫಸ್ಟ್ ಇಂಟರ್ವ್ಯೂ ಅಂದರೆ ನನಗೆ ಫಸ್ಟ್ ಅನೌನ್ಸ್ಮೆಂಟ್ 777 ಚಾಲಿದಾಗ ನೀವೇ ಬಂದಿದ್ರಾ, ಇಲ್ಲೇ ಕೂತ್ಕೊಂಡಿದ್ರಾ, ಇಲ್ಲೇ ಇಂಟರ್ವ್ಯೂ ಮಾಡಿದ್ವಿ ನಾವು. ಸೊ ಅವಾಗ ಕೂಡ ಅವಾಗ ನನಗೆ ಏನು ರೆಕಗ್ನಿಷನೇ ಇರಲಿಲ್ಲ. ನಂಗೊಂದು ವಿಷಯ ನೆನಪಿದೆ, ಅವಾಗ ನಮ್ದು ಹೀಗೆ ಒಂದ್ ಸ್ವಲ್ಪ ಚಿಕ್ಕ ಇಂಟರ್ವ್ಯೂ ಮಾಡ್ಬೇಕಂತ ಬಂದಿರೋರು ಸ್ವಲ್ಪ ಉದ್ದನೆ ಇಂಟರ್ವ್ಯೂ ಆಗಿತ್ತು. ಎಡಿಟ್ ಮಾಡಕ್ಕೆ ಜನ ಇರಲಿಲ್ಲ ಅಂತ ಕೇಳಿದ್ದೆ ನಾನು. ಎಡಿಟ್ ಮಾಡಕ್ಕೆ ಯಾರು ಇರಲಿಲ್ಲ, ಬಿಕಾಸ್ ಹೆಸರು ಇರಲಿಲ್ಲ ನಂಗೆ ಅಂತ ನಂಗೆ ಗೊತ್ತಿತ್ತು. ಬಟ್ ಒಬ್ರು ಬಂದ್ಬಿಟ್ಟು ಒಂದು ಪ್ರೀತಿಯಿಂದ ಒಂದು ಎಡಿಟ್ ಮಾಡ್ಬೇಕಂತ ಇದ್ರು ಕೂಡ ಆ ವ್ಯಕ್ತಿಗೆ ನಮ್ಮ ಬಗ್ಗೆ ಪ್ರೀತಿ ಇರಬೇಕು, ನಮ್ಮ ಬಗ್ಗೆ ಏನಾದ್ರು ಗೊತ್ತಿರಬೇಕು. ನಾನು ಅಚೀವ್ ಮಾಡಿರ್ಬೇಕಂತ ಅಲ್ಲ, ನಾನೇನಾದ್ರೂ ಅಂತ ಕೆಲಸ ಮಾಡಿರ್ಬೇಕು, ನನ್ನ ನೋಡಿ ನಾನೊಂದು ವಿಡಿಯೋನ ಎಡಿಟ್ ಮಾಡಕ್ಕೆ ಮನ್ಸಿರ್ಬೇಕು, ಪ್ರೀತಿ ಇರಬೇಕು ನನ್ನ ಮೇಲೆ. ಇವತ್ತು ನನಗೆ ಅದ್ರ ಬೆಲೆ ಹೇಗೆ ಗೊತ್ತಾಗ್ತದೆ ಅಂದ್ರೆ, ನಾನು ಎಲ್ಲಾದ್ರೂ ಒಂದು ಹೊರಗಡೆ ಹೋಗ್ತಿದ್ದೀನಿ ಅಂದ್ರೆ ನಾನು ಹೋಗಿರೋದು ನನ್ನ ಪೇಜಲ್ಲಿ ಅಪ್ಲೋಡ್ ಆಗಿರಲ್ಲ ಇನ್ನು, ಬಟ್ ಅಂತ ವಿತಿನ್ ಸೆಕೆಂಡ್ಸ್ ನಂಗೆ ಟ್ಯಾಗ್ಸ್ ಬಂದಿರುತ್ತೆ. ಅದೇನಕ್ಕೆ ಗೊತ್ತಾ? ಪ್ರೀತಿ. ಆ ಪ್ರೀತಿ ಏನಕ್ಕೆ ಗೊತ್ತಾ? ನಾನು ಮಾಡಿರೋಂಥ ಕೆಲಸದಿಂದ ಬಂದಿರೋಂಥದ್ದು. ಅದಕ್ಕೆ ನಂಗೆ ಇವತ್ತು ಹೆಮ್ಮೆ ಇದೆ. ಐ ಕ್ಯಾನ್ ಅಶ್ಯೂರ್ ನಿಮಗೆ ಯಾವತ್ತೂ ಎಡಿಟಿಂಗ್ ಪ್ರಾಬ್ಲಮ್ ಬರಲ್ಲ. 100%. ಸೊ ಇವಾಗೆಲ್ಲ ಕಾಯ್ತಾ ಇದಾರೆ ಆಕ್ಚುಲಿ. ನಾವು ಇನ್ಫ್ಯಾಕ್ಟ್ ನಾವೇ ತುಂಬಾ ದಿನಗಳಿಂದ ನಿಮ್ಮ ಸಂದರ್ಶನ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ವಿ, ನೀವೇ ಬಿಸಿ. ಅಂದ್ರೆ ಆಕ್ಚುಲಿ ಐ ಆಮ್ ಹ್ಯಾಪಿ ದಿಸ್ ಹ್ಯಾಪನ್, ಬಟ್ ಹಿಂಗೆ ಆಗ್ಬಾರ್ದು ಯಾವತ್ತು ನಿಮಗೆ ಹಿಂಗೆ ಅಂತ ನಾನು ಅನ್ಕೊಂತೀನಿ. ಬಟ್ ಐ ಹೋಪ್ ಯು ಆರ್ ಆಲ್ಸೋ ಪ್ರೌಡ್ ಆಫ್ ದಿಸ್ ಜರ್ನಿ ಆಫ್ ಮೈನ್. 100%. ನಮ್ಗೆ ಅವಾಗಲೇ ನೋಡಿಲ್ಲ, ಆಗ್ಲೇ ನಮಗೆ ಇತ್ತು ಐಡಿಯಾ, ಇವರು ಇಷ್ಟಕ್ಕೆ ಇವರು ಸೆಟಲ್ ಆಗೋರಲ್ಲ, ಎಲ್ಲೋ ದೊಡ್ಡದಾಗಿ ಬೆಳಿತಾರೆ ಅಂತ ಒಂದು ಐಡಿಯಾ ಬಂದಿದ್ದಕ್ಕೇನೆ ಆವಾಗ ನಾನು ಸಂದರ್ಶನ ಮಾಡಿದೆ. ಅವತ್ತು ಅದಾಗಿದ್ದು ನಂಗೆ ಆಕ್ಚುಲಿ ಬೇಜಾರಾಗಿತ್ತು, ಆಯ್ತಾ. ಯಾಕೆ ಅಂದ್ರೆ ನನ್ ವಿಡಿಯೋಕ್ಕೆ ಹೀಗೆ ಮಾಡ್ತಾರೆ. ಇನ್ಫ್ಯಾಕ್ಟ್ ನನಗೆ ನಾನು ಬೇರೆ ಚಾನಲ್ ಇದ್ದೀನಿ ಇವಾಗ, ಬಟ್ ಅವಾಗ ಅಂದ್ರೆ ಬೇಡ, ಯಾಕೆ ಇನ್ನು ಗೊತ್ತೇ ಇಲ್ಲ ಅವ್ರ ಬಗ್ಗೆ, ಏನಕ್ಕೆ ಮಾಡ್ಬೇಕು ಅವ್ರದ್ದು ಅನ್ನೋ ತರ ಎಲ್ಲ ಮಾತು ಬಂದಿದೆ. ಬಟ್ ಅಗೇನ್ ಟೈಮ್ ಚೇಂಜಸ್, ನೀವೇನು ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ ಇವತ್ತು. ಆಕ್ಚುಲಿ ಐ ಆಮ್ ಹ್ಯಾಪಿ ಫಾರ್ ದಟ್. ಸೊ ಐ ಜಸ್ಟ್ ವಾಂಟ್ ಟು ಟೆಲ್ ದಿಸ್ ಟು ಆರ್ಟಿಸ್ಟ್ ದಟ್ ಸುಮಾರಷ್ಟು ಸಲ ಇಂಥ ಪರಿಸ್ಥಿತಿಗಳು ಬರ್ತವೆ. ಆಸ್ ಅ ಆರ್ಟಿಸ್ಟ್ ನಮ್ಮ ಫೋಟೋ ತೆಗಿಯಕ್ಕೆ ಯಾರು ರೆಡಿ ಇರಲ್ಲ. ನಾವು ಏನೂ ಆಗದೆ ಇದ್ದಾಗ, ನಾವು ಫ್ರೆಶರ್ ಆಗಿರ್ಬೇಕಿದ್ರೆ ನಮ್ಮ ಫೋಟೋ ತೆಗಿಯಕ್ಕೆ ಯಾರು ರೆಡಿ ಇರಲ್ಲ. ಅದಕ್ಕೆ ಕಾಸು ಕೇಳ್ತಾರೆ, ಕಾಸು ಕೊಡೋಕೆ ನಮ್ಮ ಹತ್ರ ದುಡ್ಡು ಇರಲ್ಲ. ಸೊ ಯಾವುದೋ ಒಂದು ಮೊಬೈಲಿಂದ ಫೋಟೋ ಶೂಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಜುಗಾಡ್ ಮಾಡ್ಕೊಂಡು ನಮ್ಮ ಪ್ರೊಫೈಲ್ ನಾವು ಕ್ರಿಯೇಟ್ ಮಾಡ್ಕೊತೀವಿ, ಅದನ್ನ ಇನ್ನೊಬ್ರಿಗೆ ಕಳಿಸ್ತೀವಿ. ಅದಕ್ಕೆ ಸುಮಾರು ಜನ ಹಾಸ್ಯ ಮಾಡ್ತಾರೆ, ನಗ್ತಾರೆ, ರಿಜೆಕ್ಟ್ ಮಾಡ್ತಾರೆ. ಬಟ್ ಟ್ರಸ್ಟ್ ಮೀ, ನೀವು ಅದರಿಂದ ಡಿಮೋಟಿವೇಟ್ ಆದರೆ ನಿಮ್ಮದೇ ಲಾಸು. ಅದನ್ನ ಒಂದು ಚಾಲೆಂಜ್ ಆಗಿ ತಗೊಂಡ್ರು, ಹೆಂಗಾದ್ರೂ ಎಲ್ಲಿಂದಾದ್ರೂ ಏನಾದರೂ ಅರೇಂಜ್ ಮಾಡಿ ಮಾಡ್ತೀನಿ ಗುರು ಅನ್ನೋ ಒಂದು ಸ್ಪಿರಿಟ್ ಇಟ್ಕೊಂಡು ನೀವು ಸೋಲ್ದೆ ಮುಂದೆ ಹೋಗ್ತಾ ಇದ್ರೆ ನಿಮಗೆ ಸಿಗ್ಬೇಕಾಗಿರೋ ಸಕ್ಸಸ್ ನಿಮಗೆ ಸಿಗತ್ತೆ. ಬಟ್ ಆ ಛಲ ಇದೆಯಲ್ವಾ, ಅದನ್ನ ಮಾತ್ರ ಸಾಯಕ್ಕೆ ಬಿಡಬೇಡಿ. ಆ ಛಲ ಇರಲಿ, ಇನ್ನಷ್ಟು ಫೈರ್. ಈ ಜನ ಯಾರ್ಯಾರು ಕೊಂಕು ಮಾತಾಡ್ತಿದಾರೋ ಅದನ್ನೇ ಫ್ಯೂಲ್ ಆಗಿ ಇಟ್ಕೊಂಡು ಇಗ್ನೈಟ್ ಮಾಡ್ತಾ ಹೋಗಿ. ಐ ಆಮ್ ಟೆಲಿಂಗ್ ಯು, ನಿಮ್ಮ ಡ್ರೀಮ್ಸ್ ನಿಮಗೆ ಸಿಗತ್ತೆ. ಹೋಪ್ ಅನ್ನೋದನ್ನ ಕಳ್ಕೊಬೇಡಿ. ಇಲ್ಲೇ ಇದೇ ಪರಿಸ್ಥಿತಿಲಿ ನಾವು ಮಾತಾಡಿರುವಂಥ ಲಾಸ್ಟ್ ಟೈಮ್ ತೆಗೆದಿರುವಂಥ ವಿಡಿಯೋಗೆ ಎಡಿಟ್ ಮಾಡೋಕ್ಕೊಬ್ಬ ಎಡಿಟರ್ ರೆಡಿ ಇರಲಿಲ್ಲ. ಈ ವಿಡಿಯೋನ ಯಾರು ಎಡಿಟ್ ಮಾಡಲ್ಲ ಅಂತ ನಾನೇ ನೋಡ್ತೀನಿ. ಸೊ ಇದನ್ನ ಎಡಿಟ್ ಮಾಡಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋನ ನೋಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಳ್ಳೆ ಕಂಟೆಂಟ್ಸ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಐ ಆಮ್ ಗ್ಲಾಡ್ ಯು ಸ್ಟಿಲ್ ರಿಮೆಂಬರ್ ದಟ್. ಆ್ಯಕ್ಚುಲಿ ನಾವು ಇಂಟರ್ವ್ಯೂ ಮಾಡಿದ್ದನ್ನು, ಬಟ್ ಈ ಆ್ಯಟಿಟ್ಯೂಡೇ ಬಹುಶಃ ನಿಮ್ಮನ್ನು ಇನ್ನೂ ಎತ್ತರಕ್ಕೆ ಕೊಂಡೊಯ್ಯುತ್ತೆ ಅಂತ ನಾನು ಆಶಿಸ್ತೀನಿ. ಆ್ಯಕ್ಚುಲಿ ಹಾಗೆ ಆಗುತ್ತೆ ಕೂಡ. ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಎಸ್. ಸೊ ಇದಿಷ್ಟು ಸಂಗೀತಾ ಶೃಂಗೇರಿ ಅವರ ಮಾತುಗಳು. ಪುನಃ ಭೇಟಿ ಆಗ್ತಾ ಇರೋಣ. ನ್ಯಾಷನಲ್ ಟಿವಿನ ನೋಡ್ತಾ ಇರಿ. ಧನ್ಯವಾದ. ಜಾಸ್ತಿ ಬಡ್ಡಿಗೆ ಅಡ ಇಟ್ಟಿರೋ ಚಿನ್ನಾನ ಬಿಡಿಸಿ ಕಡಿಮೆ ಬಡ್ಡಿಗೆ ಅಡ ಇಡ್ಬೇಕಾ? ನಿಮ್ಮ ಚಿನ್ನಾನ ನಿಮಗೆಲ್ಲಿಷ್ಟಾನೋ ಅಲ್ಲಿ ಮಾರ್ಬೇಕಾ? ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ.